3, 2, 1, 0. ನಿಮ್ಮ ಎರಡು ಅಂಗೈಗಳನ್ನ ನೋಡ್ಕೊಳ್ಳಿ. ಒಂದು ಕಿರುನಗೆಯಿಂದ ನಿಮ್ಮ ಅಂಗೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್. ನೀವು ಧ್ಯಾನಕ್ಕೆ ಸಹಕರಿಸಿದ ಈ ಭೌತಿಕ ದೇಹಕ್ಕೂ ಪತ್ರಿಜಿಯವರಿಗೂ ನಿಮ್ಮ ತಂದೆ ತಾಯಿಗಳಿಗೂ ಜನ್ಮಪಟ್ಟ ತಂದೆ ತಾಯಿಗಳಿಗೂ ಚಪ್ಪಾಳೆ ಮೂಲಕ ಚಪ್ಪಾಳೆ ಕೊಡೋಣ. ಮೇಡಮ್ ನಮಸ್ತೆ ಮೇಡಮ್, ಬಂದಿದ್ದೀರಾ? ಕವಿತಾ ಮೇಡಮ್ ಸಿಕ್ತಾ ಮೇಡಮ್? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟೊತ್ತವರೆಗೂ ಟೈಮ್ ಮಾಡಿದ್ರಿ. ಮೊಬೈಲ್ ಏನ್ ಪ್ರಾಬ್ಲಮ್ ಇತ್ತ ಏನೋ ಗೊತ್ತಿಲ್ಲ, ನೆಟ್ವರ್ಕ್ ಇತ್ತ ಏನೋ ಆನ್ ಆಯ್ತು. ಅದಕ್ಕೆ ಸರ್ಗೆ ಫೋನ್ ಮಾಡಿ ಹೇಳ್ದೆ ನಿಮ್ಗೆ. ಈ ಒಂದು ನಿಮ್ಮ ಅನುಭವ ಹಂಚಿಕೆಗಳಿಗೆ ಬಂದಿರೋದಕ್ಕೆ ನಿಮ್ಗೆ ಈ ವೇದಿಕೆಯಿಂದ ನಿಮ್ಮ ಈ ಒಂದು ಗುಣಕೇಶ್ ವೇದಿಕೆ ಪರವಾಗಿ ಎಲ್ಲರ ಧ್ಯಾನಿಗಳ ಪರವಾಗಿ ನಿಮ್ಮ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಓರ್ಟ ಮೇಡಮ್, ವೆಲ್ಕಮ್ ಮೇಡಮ್. ನಿಮ್ಗೆ ನಿಮ್ಮ ಅನುಭವನ ಹಂಚ್ಕೊಡಿ ಅಂತ ವೇದಿಕೆಗೆ ಕರೆದ ತಕ್ಷಣನೇ ನೀವು ಒಪ್ಕೊಂಡು ಬಂದಿದ್ರ, ನಿಮ್ಮ ಒಂದು ದೊಡ್ಡ ಗುಣ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪದ್ಮ ಮಾಸ್ಟರ್. ಆಮೇಲೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಹೇಳ್ತಾ, ಗೂಢಾಕೇಶಗೆ ನನ್ಗೆ ತುಂಬಾನೇ ಗೌರವವನ್ನು ಸಲ್ಲಿಸ್ತೀನಿ. ಗೂಢಾಕೇಶ ಅಂದ್ರೇನೆ ಅದೊಂದು ದೊಡ್ಡ ತಪಸ್ಸದು. ನನ್ನ ಹೆಸರು ಬಂದು ಕವಿತಾ ಅಂತ ಹೇಳಿ. ನಾನು ಬೆಂಗಳೂರಿಂದ ಮಲ್ಲೇಶ್ವರಂ ಇಂದ ಮಾತಾಡ್ತಿರೋದು. ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ನಂದು ಹುಷಾರಿರ್ಲಿಲ್ಲ, ಈಗ ಕ್ಲಿಯರ್ ಆಗ್ತಾ ಇದೆ. ಮಾಸ್ಟರ್ಸ್, ನಾನು ಬಂದು ಗೃಹಿಣಿ. ನನ್ಗೆ 2 ಮಕ್ಳಿದ್ದಾರೆ. ಒಬ್ಬ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ದೊಡ್ಡವನು. ಚಿಕ್ಕ ಮಗ ಬಂದು 6th ಸ್ಟ್ಯಾಂಡರ್ಡ್ 7th ಓದ್ತಿದ್ದಾನೆ. ನಮ್ಮ ಮನೆಯವರು, ನಾನು, ನನ್ನ 2 ಮಕ್ಳು ನಾವು ಮನೇಲಿ ಇರ್ತೀವಿ. ನಮ್ಮ ಯಜಮಾನ್ರು ಬಂದು ಬಿಸ್ನೆಸ್, ನಾನು ಗೃಹಿಣಿನೇ, ಪ್ಲಸ್ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ. ನನಗೆ 2025ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ PMC ಕನ್ನಡ ನನ್ಗೆ ಸ್ಕ್ರೋಲ್ ಮಾಡ್ತಾ ನಂಗೆ ಸಿಕ್ತು. ಏನೋ ಇಂಟ್ರೆಸ್ಟಿಂಗ್ ಆಗಿದೆ, ಏನಿದು ಲೇಡೀಸ್ ಎಲ್ಲ ಕುತ್ಕೊಂಡು ಏನೋ ಮಾತಾಡ್ತಿದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಎಲ್ಲ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆಮೇಲೆ ನನ್ಗೆ ಇಂಟ್ರೆಸ್ಟ್ ಬಂತು, ಓ ಇಲ್ಲ ಇವ್ರೇನೋ ಒಳ್ಳೇದನ್ನ ಕಲಿತಿದ್ದಾರೆ, ನಾನು ಜಾಯ್ನ್ ಆಗ್ಬೇಕು ಅಂತ ಹೇಳಿ ಆ ಮೆಸೇಜಸ್ ಎಲ್ಲ ನೋಡ್ದೆ. ಕೆಳಗಡೆ ನೋಡಿದ್ರೆ ಎಲ್ರು ಮೆಸೇಜ್ ಧ್ಯಾನದ ಬಗ್ಗೆನೆ ಮಾತಾಡಿದ್ದಾರೆ. ಆಮೇಲೆ ನಾನು ಸ್ವಲ್ಪ ಹುಡುಕಿದ್ದೆ, ನನಗೆ ತುಂಬಾ ಆಧ್ಯಾತ್ಮದಲ್ಲಿ ತುಂಬಾ ಇದ್ದೆ, ನಾನು ತೊಡಗಿಸ್ಕೊಂಡಿದ್ದೆ ನನ್ನನ್ನು. ನಾನು ಮದ್ವೆ ಆದಾಗಿಂದನು ನನ್ಗೆ 18 ವರ್ಷಕ್ಕೆ ಮದ್ವೆ ಆಯ್ತು. 18 ವರ್ಷಕ್ಕೆ ಮದ್ವೆ ಆದಾಗ ನನ್ನ ಮದ್ವೆ ನಂತರದ ಜೀವನದಲ್ಲಿ ನಾನು ತುಂಬಾನೇ ಸ್ವಲ್ಪ ಕಷ್ಟದ ದಿನಗಳು ನೋಡಿದೀನಿ. ಯಾಕಂದ್ರೆ ನನ್ನ ಜಾಯಿಂಟ್ ಫ್ಯಾಮಿಲಿ ಕೊಟ್ರು. ಜಾಯಿಂಟ್ ಫ್ಯಾಮಿಲಿಲಿ ನನ್ನ ಆ ಟೈಮಲ್ಲಿ ನಾನ್ ಚಿಕ್ಕವಳು ಅಂತ ಹೇಳ್ಬಿಟ್ಟು ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಕಮ್ಮಿ ಇತ್ತು ನಮ್ಮ ಮನೇಲಿ. ಕೊನೆಯಲ್ಲಿ 10 ವರ್ಷ ತುಂಬಾನೇ ಕಷ್ಟ ಇತ್ತು. ಬಟ್ ಆ 10 ವರ್ಷದಲ್ಲಿ 5 ವರ್ಷ ನಾನು ತುಂಬಾ ಸ್ಪಿರಿಚುವಲಿ ನಾನು ಗುರುಗಳು, ಸಾಯಿಬಾಬಾ, ಹಿಂಗೆ ರಾಯರು, ಇವ್ರನ್ನ ತುಂಬಾ ನಾನು ಆರಾಧಿಸ್ತಿದ್ದೆ, ಪೂಜಿಸ್ತಿದ್ದೆ. ನನಗೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಹೋಗ್ತಿತ್ತು. ಪ್ರತಿಯೊಂದು ನಾನು ಏನಾದ್ರು ಒಂದು ವ್ರತ ಮಾಡಿದ್ರೆ ಅದ್ರಲ್ಲಿ ನನ್ಗೆ ರಿಸಲ್ಟ್ ಸಿಕ್ತಿತ್ತು. ಮತ್ತೆ ನನ್ನ ಕನ್ಸಲ್ಲಿ ಬರೋರು, ನಾನು ಎಕ್ಸ್ಪೆಷಲಿ ಬಂದು ರಾಯಪುರದಲ್ಲಿ ಇದ್ದಾರೆ ಸದಾನಂದ ಬಾಬಾ ಅಂತ ಹೇಳ್ಬಿಟ್ಟು, ಅವ್ರದ್ದು ಸಮಾಧಿ ಇದೆ ಅಲ್ಲಿ. ಬಟ್ ಅವ್ರು ಈಗ್ಲೂ ಯಾವ ಭಕ್ತಾದಿಗಳು ಮನ್ಸಾರೆ ಅವ್ರನ್ನ ಸ್ಮರಿಸ್ತಾರೆ, ಅವ್ರ ಕಣ್ಮುಂದೆ ಬರ್ತಾರ. ಅವ್ರು ಈಗ್ಲೂ ಕನ್ಸಲ್ಲೂ ಉತ್ತರ ಕೊಡ್ತಾರ ಅವರು. ಆ ತರ ಸ್ಪಿರಿಚುಯಾಲಿಟಿ ನಾನಿದ್ದಾಗ ಅವರೇ ನನ್ಗೆ ಈ ಮಾರ್ಗ ತೋರ್ಸಿತ್ತು ಅಂತ ನಾನ್ ನಂಬಿದೀನಿ ಈಗ್ಲೂ. ನನ್ನ ಸದಾನಂದ ಬಾಬಾನೇ ನನ್ಗೆ ಧ್ಯಾನದ ಮಾರ್ಗ ತೋರ್ಸಿದ್ರು, ಅವರೇ ಇವತ್ತು ಪತ್ರಿಜಿಯಾಗಿ ಬಂದಿದ್ದಾರೆ ಅಂತ ನಾನ್ ನಂಬಿದೀನಿ. ಆಮೇಲೆ ಸ್ಟಾರ್ಟ್ ಆಯ್ತು ನಂದು ಜರ್ನಿ ಧ್ಯಾನದ್ದು. 2022 ಅಕ್ಟೋಬರ್ ಲಾಸ್ಟ್, ಇನ್ನೇನ್ ವರ್ಷದ ಎಂಡಲ್ಲಿ ನೋಡ್ದೆ. ಬಟ್ ನನಗೆ ಮಾಡಕ್ ಟೈಮ್ ಆಗ್ತಿರ್ಲಿಲ್ಲ, ಮನ್ಸು ಆಗ್ತಿರ್ಲಿಲ್ಲ. ಹೇಳ್ತಾರಲ್ಲ ಕರ್ಮ ಅನ್ನೋದು ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ನಮ್ಮನ್ನ ಬ್ಯಾಕ್ ಮಾಡ್ತಾ ಇರುತ್ತೆ ಕರ್ಮ. ಇಲ್ಲ ನೀನ್ ಮಾಡ್ಬೇಡ ನಿಂಗೆ ಒಳ್ಳೇದಾಗುತ್ತೆ ಜೀವನದಲ್ಲಿ ಅಂತ ನಮ್ಮನ್ನ ಪ್ರತಿ ಮನುಷ್ಯರು ತಡೆಯುತ್ತಂತೆ ಸ್ವಲ್ಪ. ಹಂಗಾಗಿ ನಾನು 2022ರಲ್ಲಿ ನಾನು ಮಾಡಕ್ ಆಗ್ಲಿಲ್ಲ. ನಾನು 2023ರಲ್ಲಿ ಹೊಸ ವರ್ಷದಿಂದಾನೇ ಒಂದು ಗೋಲ್ ಇಟ್ಕೊಂಡೆ. ನಾನು ಡೈರಿಲಿ ಬರ್ದಿದ್ದೆ, ನಾನು ಈ ವರ್ಷದಿಂದ ಧ್ಯಾನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹೋದ್ ವರ್ಷ ಮಾರ್ಚ್ ಅಲ್ಲಿ ನನಗೆ JDT ವರ್ಕ್ಶಾಪ್ ಅಂತ ಸ್ಟಾರ್ಟ್ ಆಯ್ತು. ಅದು ಆ ಒಂದು ಬ್ಯಾಚ್ ಅಲ್ಲಿ ನಾನು ಜಾಯ್ನ್ ಆದೆ. ಜಾಯ್ನ್ ಆಗಿದ ತಕ್ಷಣ ನನಗೆ ಪ್ರತಿ ಒಂದೊಂದ್ ದಿವಸನೂ ಒಂದೊಂದು ಅನುಭವ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ನನಗೆ ಹೆಂಗೆ ಅಂದ್ರೆ, ನನ್ಗೆ ಯಾವ ಕನ್ಸು ಬರ್ತಿದೆ ಅದೆಲ್ಲ ನನ್ಗೆ ಎಚ್ಚರವಾಗಿದೆ, ಎಲ್ಲ ನನ್ಗೆ ನೆನಪಿದೆ. ಆ ಕನ್ಸುಗಳೆಲ್ಲ ನನ್ಗೆ ನೆನಪಿರುತ್ತೆ ಬೆಳಗ್ಗೆ ಎದ್ರೆ. ಆಮೇಲೆ ಮತ್ತೆ ನನ್ ಥರ್ಡ್ ಇಲ್ಲಿ ಬಂದು ಪೈನ್, ಆಜ್ಞಾ ಚಕ್ರದ ಹತ್ರ ಪೈನ್ ಆಗಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಎಷ್ಟು ಅಂದ್ರೆ ಕಣ್ಣು ಮುಚ್ಕೋಬೇಕು, ಅಷ್ಟು ನನ್ಗೆ ಬೆಳಕು, ಅಷ್ಟು ನನಗೆ ಅಲ್ಲಿ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಿತ್ತು.
ಮತ್ತೆ ಧ್ಯಾನ ಕೂತಾಗ ಕೈ ಲಾಕ್ ಮಾಡಿದ್ರೆ ಬಿಡ್ಸಕ್ ಆಗಲ್ಲ ನನ್ ಕೈ. ಅಲ್ಲಿ ನನ್ಗೆ ಏನು ಕಾಸ್ಮಿಕ್ ಎನರ್ಜಿ ಬರುತ್ತೆ ಕೈಯಲ್ಲೂ ನನ್ಗೆ ಫೀಲ್ ಆಗುತ್ತದೆ. ಈಗ್ಲೂ ಅಷ್ಟೇ, ಅಷ್ಟು ಚೆನ್ನಾಗ್ ಆಗ್ತಾ. JTT ವರ್ಕ್ಶಾಪ್ 30 ದಿವಸ ಇತ್ತದು. 30 ದಿವಸದಲ್ಲಿ ನನ್ಗೆ ಒಂದೊಂದ್ ದಿವಸನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಆ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಅದೆಲ್ಲ ನನ್ಗೆ ನಿಜ ಅಂತ ಅನಿಸ್ತಿತ್ತು. ಇದು ಸತ್ಯ, ನಾನು ಹುಡುಕ್ತಿದ್ದಿದ್ ಇದು. ನನ್ನ ಬಾಬಾ ನನ್ನ ಕರೆಕ್ಟ್ ನನ್ನ ಮಾರ್ಗ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬಿಟ್ಟು ನನ್ಗೆ ಅವತ್ತೇ ಅರಿವಾಯ್ತು. ಆಮೇಲೆ ನಾನು ತುಂಬಾ ತೊಡಗಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. JTT ವರ್ಕ್ಶಾಪ್ ಅಲ್ಲಿ ಮುಗಿಯೋ ಅಷ್ಟೊತ್ತಿಗೆ ನನ್ ಏನ್ ಇಂಟ್ಯೂಷನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಏನೋ ಒಂದು ಗೋಲ್ಡ್ ಒಡವೆ ಕಳೆದೋಗಿತ್ತು ನಮ್ಮ ಮನೇಲಿ, ಅದು ಎಲ್ಲೋ ಮಿಸ್ ಆಗಿದೆ. ನಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ ಎಲ್ಲಿ ಇಟ್ಟಿದೀವಿ ಅಂತ, ನನ್ಗೂ ಗೊತ್ತಿಲ್ಲ. ಆಗ ನನ್ ಮನ್ಸ್ ಹೇಳ್ತಿದೆ, ಇಲ್ಲ ಆ ಬ್ಯಾಗ್ ಅಲ್ಲಿ ಇದೆ, ಹುಡುಕು, ಅದ್ರಲ್ಲಿ ಇದೆ ಅಂತ ಹುಡುಕು ಅಂತ. 3 ದಿವಸ ಹುಡುಕಿದೀವಿ, ಸಿಕ್ಕಿಲ್ಲ. ಕೊನೆಗೆ ನನ್ ಮನ್ಸ್ ಹೇಳ್ತಿದೆ, ಅಂದ್ರೆ ನನ್ಗೆ ಒಳ ಮನ್ಸ್ ಹೇಳ್ತಾ ಇದೆ ಅಲ್ಲಿದೆ ನೋಡು ಅಂತ. ಕೊನೆಗೆ ಅದ್ ಬ್ಯಾಗ್ ಅಲ್ಲಿ ತೆಗ್ದಿದ ತಕ್ಷಣ ಅದ್ರಲ್ಲಿ ಇತ್ತು ಗೋಲ್ಡ್. ಆ ರೀತಿ ನಮ್ಮ ಒಂದು ಭಾವನೆನೆ ನಮ್ಗೆ ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ. ಅಂದ್ರೆ ಒಂದು ಒಳಗಿಂದ ಒಂದು ಧ್ವನಿ ಬರುತ್ತೆ ನಮ್ಮಲ್ಲೇ, ಅದು ನಮ್ಮ ಧ್ಯಾನ ಮಾಡ್ತಾ ಮಾಡ್ತಾ ಅದು ಆ ಧ್ವನಿ ಏನ್ ಹೇಳುತ್ತೆ ಅದ್ ನಿಜ ಇರುತ್ತೆ. ನಮ್ಮ ಕ್ವಶನ್ಗೆ ನಾವೇ ಉತ್ತರನ ಕಂಡ್ಕೋಬಹುದು ಈ ಧ್ಯಾನದಲ್ಲಿ. ಆನಾಪಾನಸತಿ ಧ್ಯಾನ ಪತ್ರಿಜಿ ಏನ್ ಹೇಳ್ಕೊಟ್ಟಿದ್ದಾರೆ ಆ ಧ್ಯಾನದಲ್ಲಿ ನಮ್ಮ ಜೀವನದ ಎಲ್ಲಾ ಅಡೆತಡೆ, ಎಲ್ಲಾ ನೋವುಗಳಿಗೆ ನಾವೇ ಉತ್ತರನ ಕಂಡಿಡ್ಕೋತೀವಿ. ಅಪೋ ದೀಪೋ ಭವ ಅಂತ ಹೇಳ್ದಂಗೆ ಅದ್ ನಮ್ಮ ಉದ್ಧಾರ ನಾವೇ ಮಾಡ್ಕೋಬಹುದು, ಎಷ್ಟ್ ಬೇಕಾದ್ರೂ ಮಾಡ್ಕೋಬಹುದು. ನೀವೆಷ್ಟು ಸಾಧನೆ ಮಾಡ್ತೀರೋ ಅಷ್ಟು ಮಾಡ್ಕೋಬಹುದು ಅನ್ನೋದು ನನ್ಗೆ ಅರ್ಥ ಆಯ್ತು. ಆದ್ರೂ ನನ್ ಗೃಹಿಣಿ ನನ್ಗೆ ಅಷ್ಟು ಟೈಮ್ ಸಿಗೋದಿಲ್ಲ ಅಂತ ಡೇ ಟೈಮ್ ಅಲ್ಲಿ ಸ್ವಲ್ಪ ನಾನು ಓದ್ತಾ ಇದ್ದೀನಿ. ನಾನ್ ಡಿಗ್ರಿ ಮಾಡ್ಕೋಬೇಕಿತ್ತು, ಅದ್ ಮಾಡ್ಕೋತಿದ್ದೆ. ಮಗ ಹೈಸ್ಕೂಲ್ ಇದ್ದಾನೆ, ಅವನಿಗೂ ಓದ್ಸೋದೆಲ್ಲ ಇರುತ್ತೆ. ಮತ್ ನಂದು ಮನೆಗಳಲ್ಲಿ ಪೂಜೆ, ಇವಾಗ ನನಗೆ ಪೂಜೆ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಈಗ. ಕೂತ್ರೆ ಸಾಕು, ಟೈಮ್ ಸಿಕ್ಕರೆ ಸಾಕು ಧ್ಯಾನ ಅಷ್ಟೇ ನನ್ಗಿರೋದು ಈಗ. ಮತ್ತೆ ಸ್ವಾಧ್ಯಾಯ, ಬುಕ್ಸ್ ಓದ್ಬೇಕು, ಇಲ್ವಾ ಸಜ್ಜನ ಸಾಂಗತ್ಯ. ಪದ್ಮಾ ಮಾಸ್ಟರ್ ತರ ಯಾವ್ದಾದ್ರು ಮಾಸ್ಟರ್ ಸಿಕ್ಕಿದ್ರೆ ಸಾಕು, ಅವ್ರ ಜೊತೆ ಮಾತಾಡೋದು, ನಿಮ್ ಅನುಭವ ಹೇಳಿ, ನನ್ನ ಅನುಭವ ಹೇಳಿ, ಅವರಿಂದ ನಾನ್ ತಿಳ್ಕೊಳ್ಳೋದು, ನಮ್ಮಿಂದ ಅವ್ರು ತಿಳ್ಕೊಳ್ಳೋದು. ಈ ಒಂದು ರೀತಿ ನನ್ ಜೀವನ ನಡೀತಾ ಇದೆ ಈಗ್ಲೂ. ಆ ಟೈಮಲ್ಲಿ ನನ್ಗೇನಾಯ್ತು, ಇಲ್ಲ ನನ್ಗೆ ಮಾರ್ನಿಂಗ್ ಜಾಸ್ತಿ ಸಿಗಲ್ಲ ಧ್ಯಾನ ಕುತ್ಕೊಳ್ಳೋದಕ್ಕೆ, ಹೆಂಗಸ್ರ ಕೆಲ್ಸ ಅಡಿಗೆ ಎಲ್ಲ ಇರುತ್ತೆ. ನಾನೇನ್ ಚಾಯ್ಸ್ ಮಾಡ್ದೆ, ಪತ್ರಿಜಿ ಹೇಳೋರಲ್ಲ ರಾತ್ರಿ ಏನಿದ್ರು ಹೆಣ್ಮಕ್ಳಿಗೆ ಅಂತ, ಅದು ನನ್ಗೆ ಕೇಳಿಸ್ತು. ಮತ್ತೆ ತುಂಬಾ ವಿಡಿಯೋಸ್ ನಾನು ನೋಡಕ್ ಸ್ಟಾರ್ಟ್ ಮಾಡ್ದೆ. ಆ ಇವ್ರು ಇದಾರೆ ಶಾಂತಲಾ ಮೇಡಮ್ದು ಕ್ಲಾಸ್ಗಳು, ಅವ್ರು ಎಷ್ಟೊಂದು ಬುಕ್ಸ್ ಗಳನ್ನ ಓದಿ ಅದನ್ನ ಕ್ಲಾಸಸ್ ಮಾಡಿದಾರಲ್ಲ, ಅದ್ರಲ್ಲಿ ಸೀತಾಯಣ, ಆತ್ಮಾಯಣ, ಈ ತರ ಬುಕ್ಸ್ ಎಲ್ಲ ಆಡಿಯೋ ಕೇಳೋದು. ನಾನು ಕೇಳ್ತಾ ಕೇಳ್ತಾ ಆ ಸ್ಟೋರಿ ಒಳಗ್ ನಾವೇ ಹೋಗ್ಬಿಟ್ಟಿರ್ತೀವಿ, ಅಷ್ಟು ಇನ್ವಾಲ್ವ್ ಆಗೋದು. ಇವನ್ ನನ್ನ ಸ್ವಾಧ್ಯಾಯಕ್ಕೆ ಯಾವ್ದೇ ಒಂದು ಬುಕ್ ತೆಗೆದ್ರು ನನ್ ಬಾಡಿ ಹಿಂಗ್ ರೊಟೇಟ್ ಆಗುತ್ತೆ. ಅಂದ್ರೆ ಆ ಬುಕ್ ಅಲ್ಲಿರೋ ಎನರ್ಜಿ ನಾನು ಫೀಲ್ ಮಾಡ್ತೀನಿ. ಅಂದ್ರೆ ಅದು ನನ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಒಂದು ಬುಕ್ ಓದ್ತಿದ್ರೆ ನನ್ ದೇಹ ಫುಲ್ ರೊಟೇಟ್ ಆಗುತ್ತೆ. ಅಷ್ಟು ಎನರ್ಜಿ ಆ ಮಾಸ್ಟರ್ಸ್ಗೆ ನಾನ್ ಕನೆಕ್ಟ್ ಆಗ್ತೀನಿ. ನನ್ನ ಆತ್ಮ ಅಷ್ಟು ಅಕ್ಸೆಪ್ಟ್ ಮಾಡ್ತಾ ಇದೆ ಧ್ಯಾನ ಬೇಕು ಬೇಕು ಅಂತ. ಯಾಕಂದ್ರೆ ಈ ಕಲಿಯುಗದಲ್ಲಿ ಎಲ್ಲಾರ ಮನೇಲೂ ಎಲ್ಲಾ ತರ ಸಮಸ್ಯೆಗಳಿರುತ್ತೆ, ಮತ್ತೆ ಸೊಲ್ಯೂಷನ್ ಸಿಗದೇ ಇಲ್ಲ. ಆಲ್ಮೋಸ್ಟ್ 90% ಸೊಲ್ಯೂಷನ್ ಸಿಗಲ್ಲ. ಯಾವ್ದೇ ಹಾಸ್ಪಿಟಲ್ ಅಲ್ಲಿ ಯಾವ್ದೇ ಕಾಯಿಲೆ ಬಂದ್ರು ಯಾವ್ದೇ ಸೊಲ್ಯೂಷನ್ ಸಿಗಲ್ಲ. ಏನಂದ್ರೆ ಟೆಂಪ್ರವರಿ ಸಿಕ್ಕಿರುತ್ತಷ್ಟೇ, ಅದು ವಿತ್ ಮೆಡಿಸನ್. ಆ ಮೆಡಿಸಿನ್ ಇಂದ ಎಷ್ಟೋ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬಟ್ ನಾನ್ ಅನ್ಕೋತಿದ್ದೆ, ನನ್ ಮನ್ಸಲ್ಲಿ ಇತ್ತು, ಯಾಕಂದ್ರೆ ನನ್ನ ಅತ್ತೆ ಮತ್ತೆ ಅಂದ್ರೆ ಅತ್ತೆ ಅಂದ್ರೆ ನನ್ನ ಗಂಡನ್ ತಾಯಿ ಮತ್ತೆ ನನ್ನ ತಂದೆ ಕ್ಯಾನ್ಸರ್ ಇಂದ ಬಳಲಿದ್ರು ಅವರು. ನಾನು ಅದನ್ನ ಕಣ್ಣಾರೆ ಚಿಕ್ಕ ವಯಸ್ಸಿಂದ ನೋಡ್ಬಿಟ್ಟಿದ್ದೆ. ನನಗೆ ಇದೇನಾ ಲೈಫು, ಇಷ್ಟು ಚುಚ್ಚಿಸ್ಕೊಂಡು ಇಷ್ಟು ಮೆಡಿಸಿನ್ ತಿಂದು ಸಾಯ್ಬೇಕಾ, ನನ್ಗೆ ಈ ತರ ಲೈಫ್ ಬೇಡ. ನನ್ ಮಕ್ಳು, ನನ್ ಗಂಡ, ನಾನ್ ಹೆಂಗೆ ಸೇಫ್ ಆಗೋದು ಮುಂದಕ್ಕೆ ಅನ್ನೋದಿತ್ತು ನನಗೆ. ಆಮೇಲೆ ಈ ಸಮಾಜದಲ್ಲಿ ಮಕ್ಳು ಏಜ್ ಬರ್ತಿದಂಗೆ ಹಾಳಾಗ್ತಾರೆ, ಈ ಮೀಡಿಯಾಗಳಲ್ಲೆಲ್ಲ ನೋಡ್ತೀವಿ ನಾವು. ಇದಕ್ಕೆಲ್ಲ ಹೆಂಗೆ ಪರಿಹಾರ, ನಾನು ಹೆಂಗೆ ನನ್ನ ಸಂಸಾರ ನಾನು ಹೆಂಗೆ ಒಳ್ಳೆ ದಾರಿಗೆ ತಗೊಂಡೋಗ್ಬೇಕು ಅನ್ನೋದು ನಂಗೆ ಬರ್ತಿತ್ತು. ಆ ಟೈಮ್ಗೆ ಒಂದು ರೈಟ್ ಟೈಮ್ಗೆ ನನ್ಗೆ ಈ ಧ್ಯಾನ ಸಿಕ್ತು. ಈಗ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಧ್ಯಾನದಲ್ಲಿ. ನನ್ನ ಮಗ ಏಜ್ ಬರ್ತಿದ್ದಾನೆ, ಇವತ್ತು ಅವನಿಗೆ ಧ್ಯಾನ ಹೇಳ್ಕೊಡ್ತಿದ್ದೀನಿ. ನನಗೆ ಕಾನ್ಫಿಡೆನ್ಸ್ ಇದೆ, ಅವನೆಲ್ಲೂ ಕೆಡಲ್ಲ, ಎಲ್ಲೂ ಕೆಡ ದಾರಿ ಇಲ್ಲ ಅವನಿಗೆ. ಯಾಕಂದ್ರೆ ವಯಸ್ಸಿಗೆ ಬರ್ತಿದಂಗೆ ಮಕ್ಳಿಗೆ ಲವ್ ಬೇಕು, ಮಕ್ಳು ಬೇರೆ ಏನಕ್ಕೂ ಅಡಿಕ್ಷನ್ ಆಗ್ತಾರೆ. ಆ ಭಯ ಇವತ್ ನನ್ನಲ್ಲಿ ಇಲ್ಲ. ಯಾಕಂದ್ರೆ ನನ್ ಮಕ್ಳು ಧ್ಯಾನ ಮಾಡ್ತಾರೆ. ಇವತ್ತು ಶಾಂತಲಾ ಮೇಡಮ್ ಮಾಡ್ತಿದ್ದಾರೆ ಯೋಗಿ ಆತ್ಮಕಥೆ ಅಂತ, ಎಷ್ಟು ಚೆನ್ನಾಗಿದೆ ಅದು ಸ್ಟೋರಿ. ಅದು ಅಂತ ಗುರುಗಳು ಕೇಳ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ನನ್ ಮಕ್ಳು ಕೇಳ್ತಾರೆ ಅದನ್ನ. ಅಮ್ಮ ನೆಕ್ಸ್ಟ್ ಏನಂದ್ರು ಕ್ಲಾಸ್ ಬಂತ ಅಮ್ಮ, ಮೇಡಮ್ ಏನ್ ಹೇಳಿದ್ರು ಸ್ಟೋರಿ ಹೇಳಿ ಅಂತ ನನ್ ಕೇಳ್ತಾರೆ. ಅದಕ್ಕೆ ನನ್ಗೆ ಮತ್ತೆ ಆರೋಗ್ಯವಾಗೂ ಇದಾರೆ ನನ್ ಮಕ್ಳು. ಆಕ್ಚುಲಿ ನಾವು ನಾನ್ ವೆಜಿಟೇರಿಯನ್ ಇದ್ದಿದ್ದು, ಒಂದು ಪೂಜೆ ಪರ್ಪಸ್ಗೋಸ್ಕರ ನಾನು 2 ವರ್ಷದಿಂದ ಬಿಟ್ಟಿದ್ದೆ. ನಾನು ಸಂಪೂರ್ಣವಾಗಿ ಬಿಡಿ ಅಂತ ನಮ್ಗೆ ಹೇಳಿದ್ರು. ಅಂತದ್ದು ಈ ಧ್ಯಾನಕ್ ಮಾರ್ಗ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಬಟ್ ಇವತ್ತೇನಾಗಿದೆ ಅಂದ್ರೆ ಹೋದ್ ವರ್ಷ ಜೂನ್ ಇಂದಾನೆ ಬೆಳ್ಳುಳ್ಳಿನೂ ಸ್ಕಿಪ್ ಮಾಡಿದ್ದಾಯ್ತು ನಮ್ಮ ಮನೆಯಿಂದ. 2.5 ವರ್ಷ ಆಗಿದೆ ನಾವು ನಾನ್ ವೆಜ್ ತಂದು ಇಲ್ಲ, ಮಾಡೂ ಇಲ್ಲ. ಆ ರೀತಿ ನಮ್ದು ಜೀವನ ಸ್ಟಾರ್ಟ್ ಆಯ್ತು. ಮನೇಲಿ ಇವತ್ತು ಒಂದ್ 2 ಬುಕ್ ತಗೊಂಡಿದ್ದು ಇವತ್ತು ನಂದು ಒಂದು ಒಳ್ಳೆ ಲೈಬ್ರರಿ ಆಗ್ತಾ ಇದೆ.
ಪತ್ರಿಜಿಗಳ ಬುಕ್ನೆಲ್ಲ ನಾನು ಕಲೆಕ್ಟ್ ಮಾಡ್ತಾ ಬರ್ತಿದ್ದೀನಿ. ನಮ್ಮ ಯಜಮಾನ್ರು ಓದ್ತಾರೆ, ನನ್ನ ಮಕ್ಳಿಗೂ ಓದ್ತಾರೆ, ನಾನು ಓದ್ತೀನಿ. ನಾನು ಓದ್ಬಿಟ್ಟು ನನ್ನ ಮಕ್ಳಿಗೂ ಸಹ ಹೇಳ್ತೀನಿ ಸ್ಟೋರೀಸ್ ಹಿಂಗಿದೆ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ನನ್ನ ಲೈಫ್ ಹೆಂಗಿದೆ ಅಂತಂದ್ರೆ, ಈ ಕಲಿಯುಗದಲ್ಲಿ ಈ ತರನು ಲೈಫ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗಿದ್ದೆ ಆನಾಪಾನಸತಿ ಧ್ಯಾನಕ್ಕೆ ಬಂದ್ಮೇಲೆ. ಯಾರು ಈ ಗ್ರೂಪ್ ಅಲ್ಲಿ ಇದ್ರೆ ಎಲ್ರು ಖಂಡಿತವಾಗ್ಲೂ ಮಾಡ್ಬೇಕು ನೀವೆಲ್ಲ. ಮತ್ತೆ ನನಗೆ ಇನ್ನು ಕೆಲವು ಮಾಸ್ಟರ್ಸ್ ಗಳ ಕ್ಲಾಸ್ ಮಾಡ್ತಿರ್ತಾರೆ, ಅವ್ರ ಕ್ಲಾಸ್ ಗಳೆಲ್ಲ ಜಾಯ್ನ್ ಆಗಿ 7 ಲೋಕಾಸು, 7 ಬಾಡೀಸು, ಶಾಂತಲಾ ಮೇಡಮ್ದು ಕ್ಲಾಸು, ಅಯ್ಯಪ್ಪ ಸರ್ ಕ್ಲಾಸಸ್ ಅದೆಲ್ಲಾನು ಅಟೆಂಡ್ ಮಾಡ್ತಾ ಹೆಚ್ಚಿನ ಜ್ಞಾನನ ದಿನ ತಗೋತಾ ಇದೀವಿ. ಇದು ಸಮುದ್ರ, ಎಷ್ಟು ತಗೊಂಡ್ರು ಒಂದ್ ಜನ್ಮ ಸಾಕಾಗೋದಿಲ್ಲ. ಬಟ್ ನಾವ್ ಅಷ್ಟೇ ಶ್ರದ್ಧೆಯಿಂದ ಇಟ್ಕೊಂಡ್ರೆ ಈ ಒಂದು ಸೋಲ್ನ ಈ ಒಂದು ಜನ್ಮದಲ್ಲೇ ನಾವು ಎಂಡ್ ಮಾಡ್ಕೋಬಹುದು. ಮನುಷ್ಯ ಜನ್ಮ ಎಂಡ್ ಮಾಡಿ ಹೈಯರ್ ಲೆವೆಲ್ ಅಲ್ಲಿ ನಾವು ಸಹ ವರ್ಕ್ ಮಾಡೋ ಅಂತ ಒಂದು ತಪಸ್ವಿ ತರ ನಾವು ಮಾಡಿದ್ರೆ ಆಗುತ್ತೆ, ಅದು ಆಗುತ್ತೆ. ಬಟ್ ಎಷ್ಟು ಅಂದ್ರೆ ಸಮುದ್ರ ಇದೆ. ನಾನು ಈ ಒಂದು ಬುಕ್ ಓದಿ ಮುಗಿಸೋ ಅಷ್ಟೊತ್ತಿಗೆ ನನ್ಗೆ ನೆಕ್ಸ್ಟ್ ಯಾವ್ದು ಓದ್ಬೇಕು ಅಲ್ಲಿಗೂ ನನ್ಗೆ ಈಗ ದುರಾಸೆ ಬಂದ್ಬಿಟ್ಟಿದೆ ಬುಕ್ಸ್ ಓದೋದ್ರಲ್ಲಿ. ಎರಡೆರಡು ಮೂರು ಸೈಮಲ್ಟೇನಿಯಸ್ಲಿ ಓದ್ತಾ ಇರ್ತೀನಿ. ಆ ಬುಕ್ ಓದ್ತೀನಿ, ಈ ಬುಕ್. ಬಟ್ ಅದು ಇವಾಗ ಇನ್ಯಾಂಗ್ ಚಾಲೆಂಜ್ ಅಂತ ಮಾಡ್ತಿದ್ರು ಅಯ್ಯಪ್ಪ ಸರ್ ಕ್ಲಾಸ್ ಅಲ್ಲಿ. ಆ ಒಂದು ಕ್ಲಾಸ್ ಇಂದ ತುಂಬಾ ಶಿಸ್ತು ಕಲಿತೆ. ಪ್ರತಿದಿನ ಬುಕ್ ಈ ಟೈಮಿಂಗ್ಸ್ ಓದ್ಬೇಕು ಅಂದ್ರೆ ಓದ್ಲೇಬೇಕು. ಈಗ ನಾವು ಟೈಮ್ ಟೇಬಲ್ ಹಾಕೊಳ್ಳಿಲ್ಲ ಅಂದ್ರೆ ಆ ಟೈಮಿಂಗ್ಸ್ ನಾವು ಕುತ್ಕೊಳ್ಳೋದೇ ಇಲ್ಲ. ಬಿಡು ಆಮೇಲೆ ಮಾಡಿದ್ರಾಯ್ತು, ಬುಕ್ ಓದಿದ್ರಾಯ್ತು, ಸ್ಕಿಪ್ ಆಗುತ್ತೆ. ಅದೇ ನಮ್ಗೆ ಒಂದು ನಾವು ಟೈಮ್ ಟೇಬಲ್ ಹಾಕೊಳ್ಳೋದ್ರಿಂದ, ಅದು ಇನ್ಯಾಂಗ್ ಚಾಲೆಂಜ್ ಅಂತ ಅವ್ರು ನಡೆಸ್ತಿದ್ದಾರೆ ಅಯ್ಯಪ್ಪ ಸರ್ ಕ್ಲಾಸ್. ಅದರಿಂದ ನಾನು ಸ್ವಾಧ್ಯಾಯ ಸಿಸ್ಟಮ್ ಆಗಿ ಬರ್ತಾ ಇದೆ ನಂದು. ಆಮೇಲೆ ಸಜ್ಜನ ಸಾಂಗತ್ಯ, ಧ್ಯಾನ ಮಿನಿಮಮ್ 1 ಅವರ್ ಮುಗಿಸ್ಲೇಬೇಕು ಅನ್ನೋಂಥದ್ದು ಅದು ಬಂತು ನನಗೆ. ಇದ್ರಲ್ಲೆಲ್ಲ ಬರ್ತಾ ಬರ್ತಾ ಕೊನೆಗೆ ಗೂಢಾಕೇಶದು ನನಗೆ ಗೊತ್ತಾಯ್ತು. ಅರುಣ್ ಸರ್ ನನಗೆ ಫೋನ್ ಮಾಡಿ ನನಗೆ ಗೂಢಾಕೇಶ ಬಗ್ಗೆ ಹೇಳಿದ್ರು. ನೋಡಿ ಮೇಡಮ್, ನೀವು ಏನು ನಿಮ್ ಲೈಫ್ ಪರ್ಪಸ್ ಇದೆ ಅದನ್ನ ರೀಚ್ ಆಗ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಈಸಿ ವೇ ಇದು ಗೂಢಾಕೇಶ. ಪ್ರಮೋದ್ ಸರ್ ಅವ್ರು ಎಷ್ಟೋ ವರ್ಷಗಳಿಂದ ನಿದ್ದೆನ ಇದ್ ಮಾಡಿದ್ದಾರೆ, ನೋಡಿ ಬನ್ನಿ ನೀವು ಅಂತೆಲ್ಲ ಕರೆದ್ರು. ಬಟ್ ನನಗೆ ಅವಾಗ ತಾನೇ ಸೇರಿದ ಹೊಸ್ದು ನಾನು ಧ್ಯಾನಕ್ಕೆ. ನನ್ಗೆ ರಾತ್ರಿ ಕುತ್ಕೊಳಕ್ ನಾನು ಎದುರ್ತಿದ್ದೆ. ನಾನು ಹೇಳ್ದೆ ಕೂಡ ಸರ್ಗೆ, ಸರ್ ಇಲ್ಲ ನಾನು ನೈಟ್ ಎಲ್ಲ ಕುತ್ಕೊಳಕ್ ನಂಗೆ ಭಯ ಆಗುತ್ತೆ, ಕತ್ಲೆ ಅಂದ್ರೆ ಭಯ ಅಂತ ಹೇಳ್ತಿದ್ದೆ. ಅವ್ರಂದ್ರು ನೀವು ಬನ್ನಿ ಅಟೆಂಡ್ ಮಾಡಿ, ಸ್ವಲ್ಪ ದಿವಸ ಆದ್ಮೇಲೆ ಅದು ಹೋಗುತ್ತೆ ಭಯ ಅಂತಾನು ಹೇಳಿದ್ರು. ನಾನೇನ್ ಮಾಡ್ದೆ, ಒಂದ್ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಮನೇಲಿ ಮನ್ಗೋದು ಸ್ವಲ್ಪ ಲೇಟು, 11 ಹಂಗ್ ಮನಗ್ತಿದ್ದು. ನಾನು ತಡಿ ಇನ್ಮೇಲಿಂದ ನಾನು ಟ್ರೈ ಮಾಡೋಣ 1 ಅವರ್ 2 ಅವರ್ ಅಂತ ಹೇಳ್ಬಿಟ್ಟು ಹತ್ತತ್ರ ನಾನು 2 o'clock ವರೆಗೂ ಗೂಢಾಕೇಶದಲ್ಲಿ ಧ್ಯಾನ ಮಾಡಿದೀನಿ ಮಾಸ್ಟರ್ಸ್. ಸುಮಾರು 1 ವಾರ 15 ದಿವಸ ಆತರ ಎಲ್ಲ ನಾನು ಮಾಡಿದೀನಿ ಧ್ಯಾನ. ಮತ್ತೆ ಆ ಕತ್ಲೆ ಅನ್ನೋ ಭಯದಿಂದ ನಾನು ಆಚೆನೂ ಬಂದಿದ್ದೀನಿ. ಅದೊಂದು ನನ್ಗೆ ಗೂಢಾಕೇಶ ಇಂದ ಆಗಿರೋ ಅಂತದ್ದು. ಕತ್ಲೆ ಅನ್ನೋ ಭಯದಿಂದ ನಾನು ಆಚೆ ಬಂದಿದ್ದೀನಿ. ನಾನ್ ಚಿಕ್ಕ ಹುಡುಗಿಯಿಂದಾನು ಕತ್ಲೆಯಲ್ಲಿ ಒಬ್ಳೆ ಓಡಾಡ್ತಿರ್ಲಿಲ್ಲ. ಇವನ್ ವಾಶ್ರೂಮ್ಗೆಲ್ಲ ಹೋಗ್ಬೇಕಾದ್ರು ಅಮ್ಮ ಕುತ್ಕೊಂಡು ಹೋಗ್ತಿದ್ರು. ನಮ್ ತಂದೆ ಪೊಲೀಸ್ ಆಗಿದ್ರು, ದೆಫೆದಾರ್ ಆಗಿದ್ರು ತಂದೆ. ನಮ್ದು ಕ್ವಾರ್ಟರ್ಸ್ ದೊಡ್ಡದು, ವಾಶ್ರೂಮ್ ತುಂಬಾ ದೂರ, ನಮ್ದು ಹಿಂದೆಗಡೆ ಜಾಗ ಇರ್ತಿತ್ತು, ನಮ್ಗೆ ಅಷ್ಟು ದೂರ ಹೋಗ್ಬೇಕಿತ್ತು. ನನ್ನ ಅಕ್ಕ ಅಥವಾ ತಮ್ಮ ಅಥವಾ ನನ್ನ ತಾಯಿ ಯಾರಾದ್ರೂ ಬರ್ಬೇಕಿತ್ತು ನನ್ ಜೊತೆ ವಾಶ್ರೂಮ್ಗೆ. ಆ ತರ ಒಂದು ಫೋಬಿಯಾ ನನ್ಗೆ ಚಿಕ್ಕವಳಿದ್ದಂಗಿಂದಾನು ಇತ್ತು. ಅದು ಈ ಧ್ಯಾನಕ್ ಬಂದು ಅದ್ರಲ್ಲಿ ಗೂಢಾಕೇಶಕ್ ಬಂದ್ಮೇಲೆ ನೈಟ್ ಕುತ್ಕೊಂಡ್ಮೇಲೆ ಅದು ಒಂದು ಕತ್ಲೆ ಅನ್ನೋದಿಲ್ಲ ಈಗ. ಅಮಾವಾಸ್ಯೆ ಹುಣ್ಣಿಮೆಲಿ ಇವಾಗ ಎಲ್ ಬೇಕಾದ್ರೂ ಕರ್ಕೊಂಡೋಗಿ ಒಬ್ಳೆ ಕುತ್ಕೊಂಡ್ರೆ ಕುತ್ಕೋತೀನಿ. ಯಾಕಂದ್ರೆ ಏನಿಲ್ಲ, ಕಣ್ಣು ಮುಚ್ಚಿದ ತಕ್ಷಣ ನನ್ಗೆ ನಾನು ಎಲ್ಲಿ ಹೋಗಿರ್ತೀನಿ, ಯಾವ ಲೋಕಕ್ಕೆ ಹೋಗಿರ್ತೀನಿ ಅನ್ನೋದೇ ಗೊತ್ತಿರಲ್ಲ, ಅಷ್ಟು ಡೀಪ್ ಆಗಿ ಧ್ಯಾನ ಆಗೋಗುತ್ತೆ. ಹಂಗಾಗಿ ಕತ್ಲೆಯಿಂದ ನಾನು ಭಯದಿಂದ ನಾನು ಆಚೆ ಬಂದಿದ್ದೀನಿ. ಹಂಗಾಗಿ ಎಲ್ಲ ಈ ಧ್ಯಾನ ಅನ್ನೋದೇ ಒಂದ್ ಸತ್ಯ ಮಾಸ್ಟರ್ಸ್. ಸತ್ಯ ಲೋಕದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದೀವಿ. ಇವತ್ ಯಾರು ಅವ್ರವ್ರನ್ನ ತೊಡಗಿಸ್ಕೊಂಡಿದ್ದೀರೋ ಅವ್ರೆಲ್ಲಾರು ಇವಾಗ ಏನ್ ಕಲಿಯುಗ ಆಗ್ತಂಗೆ ನೆಕ್ಸ್ಟ್ ಸತ್ಯಯುಗ ಬರುತ್ತಲ್ಲ, ನಾವು ಪಾದಾರ್ಪಣೆ ಮಾಡಿದೀವಿ. ಈ ಸೋಲ್ ಅಂತೂ ಈಗ ರೆಡಿ ಆಗಿದೆ. ನೆಕ್ಸ್ಟ್ ನಾವೇನಾದ್ರು ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಆಗಿ ಹುಟ್ಟಿದ್ರು ನಮ್ಗೆ ತುಂಬಾ ಈಸಿ ಆಗುತ್ತೆ ದಾರಿ. ಯಾಕಂದ್ರೆ ಈಗ ಆಲ್ರೆಡಿ ನಾವು ದಾರಿ ಚಾಯ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಆಮೇಲೆ ಹೆಣ್ಮಕ್ಳು ಮಾರ್ನಿಂಗ್ ಕುತ್ಕೊಳಕ್ ಆಗಲ್ವಾ ಅಲ್ಲ ಅಂತ ಹೇಳ್ಬಿಟ್ಟು ಕೇತಪ್ಪ ಸರ್ ಅಂತ ಇದ್ದಾರೆ, ಕೇಳಿರ್ಬೋದು ನೀವೆಲ್ಲ. ಅವ್ರದ್ದು ಮಾರ್ನಿಂಗ್ ಸೆಷನ್ ನಡೆಯುತ್ತೆ 3 o'clock to 6 o'clock, ಮಾರ್ನಿಂಗ್ 6. ಅದನ್ನ ನಾನು ಚಾಯ್ಸ್ ಮಾಡ್ಕೊಂಡು ಆಲ್ರೆಡಿ ಒಂದು ಮಂಡಲ ಧ್ಯಾನ ಮುಗಿಸ್ದೆ 48 days. ಬೆಳಗ್ಗೆ 2:40 ಹೇಳೋದು, ಸ್ನಾನ ಆಲ್ಮೋಸ್ಟ್ ನನ್ಗೆ ಆದ್ರೆ ಮಾಡ್ತೀನಿ, ಇಲ್ವಾ ಕ್ಲೀನಾಗಿ ಮುಖ ಕೈ ಕಾಲು ತೊಳ್ಕೊಂಡು 3 o'clock ಕುತ್ಕೊಂಡ್ರೆ, ಮಾರ್ನಿಂಗ್ 3 ಗಂಟೆ ಕುತ್ಕೊಂಡ್ರೆ 6 ಗಂಟೆವರೆಗೂ ಕುತ್ಕೊಳ್ಳೋಷ್ಟು ನನ್ನ ದೇಹ ರೆಡಿ ಆಗೋಯ್ತು ಮಾಸ್ಟರ್ಸ್. ಮೊದ್ಲು ತುಂಬಾ ಕಷ್ಟ ಆಯ್ತು, ಚಕ್ಲ ಬಕ್ಲ ಕುತ್ಕೊಳಕ್ ಕಷ್ಟ, ಒದ್ದಾಡ್ತಿತ್ತು ದೇಹ, ಕಾಲ್ ನೀಡೋದು ಹಂಗೆಲ್ಲ ಆಗ್ತಿದ್ದಿದ್ ದೇಹ. ಇವತ್ತು ನನ್ಗೆ 3 hours ಆರಾಮಾಗಿ ಕುತ್ಕೊಂಡಿದೀನಿ ಅಂದ್ರೆ ನನ್ನನ್ನು ನಾನೇ ನೋಡ್ಕೊಂಡಿದೀನಿ ಮಾಸ್ಟರ್ 3 o'clock ಅಲ್ಲಿ. ಏನು ಈ ಸೇಮ್ ಈಗ ಗೂಢಾಕೇಶದಲ್ಲೂ ಹಾಗೆ ಅಲ್ವಾ, ನಾವು ಹೋಲ್ ನೈಟ್ ಕುತ್ಕೊಳ್ಳೋದ್ರಿಂದ ನಮ್ಗೆ ಅರ್ಲಿ ಮಾರ್ನಿಂಗ್ ಸೆಷನ್ ಸಿಕ್ಬಿಡುತ್ತಲ್ಲ, ಅಲ್ಲಿ ಬ್ರಹ್ಮ ಮುಹೂರ್ತ ಪೀರಿಯಡ್ ಸಿಕ್ಬಿಡುತ್ತೆ ನಮ್ಗೆ. ಬಟ್ ನಮ್ಮ ಮನೇಲಿ ಸ್ವಲ್ಪ ಮಕ್ಳೆಲ್ಲ ಚಿಕ್ಕವ್ರು ಇರೋದ್ರಿಂದ ಗೂಢಾಕೇಶ ನನ್ಗೆ ಫುಲ್ಲು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ನಾನ್ ಏನ್ ಮಾಡ್ದೆ, ಅದರಿಂದ ಸ್ಕಿಪ್ ಆದ್ಮೇಲೆ 3 to 6 ಕೇತಪ್ಪ ಸರ್ ಬ್ಯಾಚ್ ಅಲ್ಲಿ ಮಾಡ್ತಾ ಇದೀನಿ.
ನನ್ನನ್ನು ನಾನು ಒಂದ್ ದಿವಸ ನೋಡ್ಕೊಂಡೆ, ನನ್ನ ಆತ್ಮ, ನನಗೆ ಗೊತ್ತಿಲ್ಲ ಅದು ನನ್ನ ಸೋಲದು ಅಂತ ಹೇಳಿ ನನಗ್ ಗೊತ್ತಿಲ್ಲ. ನಾನೀಗ ಮಾಸ್ಟರ್ಸ್ ನ ಕೇಳ್ದೆ, ಮಾಸ್ಟರ್ ನನ್ನನ್ನು ನಾನು ಫಸ್ಟ್ ಟೈಮ್ ನೋಡ್ಕೊಂಡಿದ್ದು, ನಾನು ಚೆನ್ನಾಗಿದ್ದೀನಿ ಅಂತ ಫಸ್ಟ್ ಟೈಮ್ ಅನ್ಸಿದ್ದು ಮಾಸ್ಟರ್ಸ್ ನನ್ಗೆ ಅಂತ ನಾನು ಹೇಳ್ದೆ. ಅದು ನನ್ ನೋಡಿ ನಗ್ತಾ ಇದೆ ನನ್ ಸೋಲು. ನಾನು ಹೆಂಗ್ ಕೂತಿದ್ದೀನಿ ಹಂಗೆ ಕೂತಿದೆ ನನ್ ಮುಂದೆ, ಅದು ನಗ್ತಿದೆ ನನ್ ನೋಡಿ. ಅದು ಹೇಳ್ತಿದೆ, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನಿನ್ನ ಲೈಫ್ ಅಲ್ಲಿ ಎಲ್ಲ ಆಗುತ್ತೆ ಅಂತ. ಅದು ಮಾತಾಡ್ತಿಲ್ಲ, ಸ್ಮೈಲ್ ಮಾಡ್ಕೊಂಡು ನನ್ಗೆ ಆ ಫೀಲಿಂಗ್ ಬಿಡ್ತಾ ಇದೆ. ಅದು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ನನ್ಗೆ ಖುಷಿ. ಆ ಒಂದು ಮೂಮೆಂಟ್ ನ ಇದುವರೆಗೂ ನಾನು ಮರೆಯಕ್ಕೆ ಆಗಿಲ್ಲ ಮಾಸ್ಟರ್. ಆಮೇಲೆ ಮಾಸ್ಟರ್ಸ್ ಹೇಳ್ದೆ, ನಮ್ಮ ಕ್ಲಾಸ್ ಎಲ್ಲ ಕೊಡೋ ಅಂತ ಮಾಸ್ಟರ್ಸ್ ಗಳಿಗೆ ಹೇಳ್ದಾಗ, ನಿಮ್ದು ಆಸ್ಟ್ರಲ್ ಟ್ರಾವೆಲ್ ಸ್ಟಾರ್ಟ್ ಆಗಿದೆ, ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ, ನಿಮ್ಮ ಆತ್ಮ ಖುಷಿ ಆಗಿದೆ ಧ್ಯಾನ ಮಾಡಿ, ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ ಅಂತ ಹೇಳಿದ್ರು ಮಾಸ್ಟರ್. ತುಂಬಾ ಖುಷಿ ಆಯ್ತು. ಅವಾಗ ನಾನು ಅರ್ಲಿ ಮಾರ್ನಿಂಗ್ ನ ಚಾಯ್ಸ್ ಮಾಡಿದ್ದು ಧ್ಯಾನನ. 3 to 6 o'clock ಈಸಿಯಾಗಿ ಕುತ್ಕೋಬಹುದು. ಈಗ ನಾವು ಮನ್ಕೊಂಡು ನಮ್ಗೆ ಅದ್ರಲ್ಲಿ ನಮ್ಗೆ 90% ಸಿಗಲ್ಲ ಹೆಚ್ಚಿನ ಕಾಸ್ಮಿಕ್ ಎನರ್ಜಿ. ಕುತ್ಕೊಂಡೆ ಸಿಗುತ್ತೆ ಅಂದ್ರೆ ಯಾಕೆ ಕುತ್ಕೋಬಾರ್ದು? ನಾನು ಓದೋದು ಎಲ್ಲ ಮುಗಿಸಿ ಮನ್ಕೊಳ್ಳೋದೇ ನನ್ 12 ಆಗೋಗುತ್ತೆ. ಯಾಕಂದ್ರೆ ಮಾರ್ನಿಂಗ್ ಎಲ್ಲ ನಮ್ಗೆ, ನಾನು ಈಗ ನಾನು ಮಾಸ್ಟರ್ಸ್ ಮಾಡ್ಕೋತಾ ಇದ್ದೀನಿ ಡಿಗ್ರಿ, ನನ್ಗೆ ಅದೆಲ್ಲ ಓದೋದಿರುತ್ತೆ. ಪ್ಲಸ್ ನಾನು ಕರ್ನಾಟಿಕ್ ಕ್ಲಾಸಿಕಲ್ ಅದನ್ನು ಲರ್ನ್ ಮಾಡ್ತಿದ್ದೀನಿ. ಅದನ್ನು ನಾನು 4 years ಇಂದ ಕಲಿತಾ ಇದ್ದೀನಿ. ನಂದು ಕೆಲವು ನಂದೇ ಆದಂತ ಪ್ರಿನ್ಸಿಪಲ್ಸ್ ಇದೆ, ಅದಕ್ಕೆ ನಾನು ಟೈಮ್ ಕೊಡ್ಬೇಕಾಗುತ್ತೆ. ಮಾರ್ನಿಂಗ್ ಏನ್ ನೈಟ್ ಇದೆ ಅದ್ ನನ್ನ ಧ್ಯಾನ, ನನ್ನ ಸ್ವಾಧ್ಯಾಯ, ನನ್ನ ಧ್ಯಾನ. 12 ಗಂಟೆ ಆಗ್ಬಿಡುತ್ತೆ ನಾನು ಮನ್ಕೊಳ್ಳೋದು. ಆಲ್ಮೋಸ್ಟ್ 11:45, 12ಕ್ಕೆ ನಾನು ಬರೆದು ನಮ್ದು ಏನೇನಿದೆ ನಾನು ಜರ್ನಲಿಂಗು ಮಾಡ್ತೀನಿ. ಸೇಮ್ ಇನ್ಯಾಂಗ್ ಚಾಲೆಂಜ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಎಲ್ಲ ಬರೀಬೇಕು ಧ್ಯಾನದ ಅನುಭವಗಳನ್ನ ಬರೆಯುವಂಥದ್ದು. ನನ್ ಏನಾಗಿದೆ ಇವತ್ತು ದಿನದ ಅನುಭವ ಏನಾಗಿದೆ, ನಾವು ಸತ್ಯ ಮಾತಾಡ್ತಿದೀವ, ನಾವು ಮನ್ಸಿಂದ ಮಾತಾಡ್ತಿದೀವ, ಎದುರುಗಡೆ ಒಂದು ವ್ಯಕ್ತಿ ಸಿಕ್ಕಿದಾಗ ಚೆನ್ನಾಗ್ ಮಾತಾಡ್ಸಿ ಹಿಂದೆ ಬೈಕೋತಿದೀವ. ಅಂದ್ರೆ ಪತ್ರಿಜಿ ಹೇಳ್ದಂಗೆ ತ್ರಿಕರಣ ಶುದ್ಧಿ, ಅದು ನಾವು ಜನರಲಿಂಗ್ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಅನಲೈಸ್ ಮಾಡ್ಕೋಬಹುದು. ನಾನು ನಿಜವಾಗ್ಲೂ ನಾನು ಮಾತಾಡ್ತಿರೋದು ಸತ್ಯನಾ, ನಾನು ಯಾವ ದಾರಿಲಿ ಇದೀನಿ ಅಂತ ಹೇಳಿ. ಅದು ನನಗೆ ತುಂಬಾ ಈಸಿ ಆಗ್ತಾ ಇದೆ ಜರ್ನಲಿಂಗ್ ಮಾಡ್ತಿರೋದ್ರಿಂದ, ಇನ್ಯಾಂಗ್ ಚಾಲೆಂಜ್ ಅಲ್ಲಿ ಇರೋದ್ರಿಂದ. ಇದೆಲ್ಲ ಕೊಳ್ತಾ ಬರ್ತಾ ಇರ್ಬೇಕಾದ್ರೆ ನನಗೆ ನನ್ನ ಫ್ಯಾಮಿಲಿಲಿ ಫೈನಾನ್ಷಿಯಲಿ ಆಗ್ಲಿ ಒಂಥರ ಮೊದ್ಲೆಲ್ಲ ಎಲ್ಲೋ ಹಸ್ಬೆಂಡ್ಗೂ ನನಗೂ ಏನಾದ್ರೂ ಒಂದ್ ವಿಷಯಕ್ಕೆ ಮನಸ್ತಾಪ ಆಗೋದು, ಅಥವಾ ವೈಸ್ ವರ್ಸ ಏನಾದ್ರೂ ಒಂದು ಆಪೋಸಿಟ್ ರಿಯಾಕ್ಷನ್ ಇರೋದು. ಈಗ ನನ್ಗೆ ಏನೇ ಒಂದ್ ಸಮಸ್ಯೆ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಚೇಂಜ್ ಆಗಿದೆ ಮಾಸ್ಟರ್. ಓ, ಇದೆಲ್ಲ ನಾನ್ ಕೇಳ್ಕೊಂಡ್ ಬಂದಿರೋದಲ್ವಾ, ಅದ್ ನಾನ್ ಯಾಕೆ ಅಪೋಸ್ ಮಾಡ್ಲಿ? ಇವಾಗ ನನ್ನ ಯಜಮಾನ್ರು ಏನೋ ಒಂದು ಇದಾದಾಗ, ಇನ್ಸಿಡೆಂಟ್ ಆದಾಗ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಡು, ಅವ್ರಿಗೆ ತಿಳ್ಕೊಳಕ್ಕೆ ಇಲ್ಲ, ಅವ್ರಿಗೆ ಈಗ ಸದ್ಯಕ್ ನಾಲೆಡ್ಜ್ ಈಗ ಇಲ್ಲ, ಮುಂದಕ್ಕೆ ಅವ್ರಿಗೂ ಬರುತ್ತೆ. ಈಗ ನನ್ಗಿದೆ ಅಲ್ವಾ, ಈಗ ನಾನು ಅಷ್ಟೋ ಇಷ್ಟೋ ತಗೊಂಡಿದ್ದೀನಲ್ಲ, ಬಿಡು, ಯಾಕೆ ನಾನು ಅವ್ರ ವಾದ ವಿವಾದಕ್ಕೆ ಇಳಿಬೇಕು? ಆ ಟೈಮಲ್ಲಿ ಮೌನ. ಆಮೇಲೆ ಎಷ್ಟು ನಮ್ಮ ಎನರ್ಜಿ ನಾವು ಉಳಿಸ್ಕೋಬೇಕು. ಈಗ ನಾನು 3 ರಿಂದ 6 ಎದ್ದು ಮಾಡೋದು ದೊಡ್ಡದಲ್ಲ, ಅಥವಾ ಗುಡಾಕೇಶದಲ್ಲಿ ನಾವು ಇಡೀ ಹೋಲ್ಡ್ ನೈಟ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಫ್ರೆಂಡ್ಸ್ ಜೊತೆ ಸಿಕ್ಕಿದ ಹರಟೆ ಎಲ್ಲ ಮಾತಾಡ್ಕೊಂಡು, ಅವಳು ಹಿಂಗೆ ಇವ್ನು ಹಂಗೆ ಅಂತ ಮಾತಾಡ್ಕೊಂಡು ಕುತ್ಕೊಂಡ್ರೆ ಏನು ವೇಸ್ಟ್. ಅದು ಮಾಡೋದ್ ಬದ್ಲು ಸುಮ್ನೆ ನಿಮ್ ಜೀವನ ಏನಿದೆ ಭೌತಿಕ ಜೀವನ ಅದ್ ಮಾಡ್ಕೊಂಡು ಹೋಗ್ಬೋದು. ಆ ತರ ಎಲ್ಲ ನಾನು ಅರ್ಥ ಮಾಡ್ಕೋತಾ ಬರ್ತಾ ಇದೀನಿ ಮಾಸ್ಟರ್ಸ್. ಏನಾಗಿದೆ ಅಂದ್ರೆ, ಆಮೇಲೆ ಮೊನ್ನೆ ತಾನೇ ರೀಸೆಂಟ್ ಆಗಿ ಒಂದು 6 ತಿಂಗಳಿಂದ ಜಾಯ್ನ್ ಆಗಿದ್ದು, ಅಂದ್ರೆ 2023 ನಲ್ಲಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ. ಅದ್ರಲ್ಲಿ ನಮ್ಗೆ ಸರ್ಟಿಫಿಕೇಶನ್ ಕೊಡ್ತಾರೆ, ಡಾಕ್ಟರ್ ಸ್ಪಿರಿಚುವಲ್ ಇವರು ಅಂತ ಹೇಳಿ, ಸ್ಪಿರಿಚುವಲ್ ಡಾಕ್ಟರ್ಸ್ ಇವರು ಅಂತ ಸರ್ಟಿಫಿಕೇಶನ್ ಕೊಡ್ತಾರೆ. ಅದು ಎಲ್ಲ ಲೇಡೀಸ್ ಮಾಸ್ಟರ್ಸ್ ಮಾಡ್ತಾರೆ. ಒಂದೊಂದು ಮಾತ್ರೆಗಳಿರುತ್ತೆ, ಅದು GK ಸರ್ ಅಂತ ಹೇಳಿ ಮಾಡಿದ್ದಾರೆ. ಅದ್ರಲ್ಲಿ ನಾನು ಅದ್ರಲ್ಲಿ ನಾನು ಕೋರ್ಸ್ ನ ಅಟೆಂಡ್ ಮಾಡಿ, ಅಲ್ಲೂ ಧ್ಯಾನ ಸೇಮ್ ಇದೆ, ಆನಾಪಾನಸತಿ ಧ್ಯಾನನೇ. ಮಾತ್ರೆಗಳು ಏನು ಅಂತ ಹೇಳಿದ್ರೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಅಂತದಷ್ಟೇ ಧ್ಯಾನದಲ್ಲೇನೆ. ಈಗ ನಿಮ್ಗೆ ಯಾವಾಗ್ಲೂ ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ, ಯಾವ್ದೋ ಹಳೇದೋ ಒಂದು ಸ್ಟೋರಿ ಆಗೋಗಿರುತ್ತೆ, ಏನೋ ನೀವು ತಪ್ಪು ಮಾಡಿರ್ತೀರಾ, ಅಥವಾ ಇನ್ನೇನೋ ನಿಮ್ಗೆ ಕಷ್ಟ ಬಂದಿರುತ್ತೆ, ಅದನ್ನೇ ಯೋಚನೆ ಮಾಡಬಾರ್ದು. ಅದಕ್ಕೆ ಹುಲ್ಲಿನ ಬಣವೆ ಅನ್ನೋ ಟ್ಯಾಬ್ಲೆಟ್ ಹೆಸರು. GK ಸರ ಸೃಷ್ಟಿ ಮಾಡಿರೋ ಅಂತದ್ದು ಹುಲ್ಲಿನ ಬಣವೆ. ಈಗ ಹಸು ಮೆಲ್ಕ್ ಹಾಕ್ತಿರುತ್ತಲ್ವಾ, ಆತರ ನಾವು ಮೆಲ್ಕ್ ಹಾಕ್ಬಾರ್ದು. ಕಷ್ಟ ದಿನಗಳನ್ನ, ಆಮೇಲೆ ನೋವಾಗಿರೋ ದಿನಗಳನ್ನ ನಾವು ಮೆಲ್ಕ್ ಹಾಕ್ಬಾರ್ದು. ಯಾಕಂದ್ರೆ ನಮ್ ಎನರ್ಜಿ ವೀಕ್ ಆಗುತ್ತದು, ನಮ್ ಸೋಲು. ಅದಕ್ಕೆ ಒಂದ್ ಎನರ್ಜಿ ಮೇಲೆ ಹೋಗ್ತಾ ಇರ್ಬೇಕು, ನಾವು ಕೆಳಗ್ ಬರ್ತೀವಿ. ಎಷ್ಟೊಂದು ಟ್ಯಾಬ್ಲೆಟ್ಸ್ ನ ನಮ್ಗೆ ಹೇಳ್ಕೊಟ್ರು. ಈಗ ನಮ್ಗೆ ಸರ್ಟಿಫಿಕೇಶನ್ ಮುಗ್ದಿದೆ, ಕೋರ್ಸ್ ಮುಗಿತು, 6 months ಆಯ್ತು. ಈಗ ನಮ್ಮನ್ನ ಸ್ಪಿರಿಚುವಲ್ ಡಾಕ್ಟರ್ಸ್ ಅಂತಾನೆ ಹೇಳ್ತಾರೆ. ನಾವ್ ಆಕ್ಚುಲಿ ಪೇಷಂಟ್ ಗಾಡ್ಸ್ ಅಂತ ಬರ್ತಾರೆ. ಈಗ ಯಾರು ಏನಾದ್ರು ಸಮಸ್ಯೆ ನನ್ನ ಹತ್ರ ಕೇಳಿದ್ರೆ ನಾವು ಅವ್ರಿಗೆ ಸಜೆಷನ್ ಮಾಡ್ತೀವಿ ಅವ್ರಿಗೆ. ಆ ಒಂದು ಕೋರ್ಸ್ ಇದೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಜಸ್ಟ್ ಯೂಟ್ಯೂಬ್ ಅಲ್ಲಿ ಯಾರ್ದೋ ಒಂದು ಲೇಡಿದು ನಾನು ಹಿಂಗೆ ಅವ್ರದ್ದು ಒಂದು ಅನುಭವ ಹೇಳ್ತಾ ಇದ್ರು. ನಾನು ಬೆಡ್ ರಿಡನ್ ಆಗೋಗಿದ್ದೆ, ನನ್ನ ಜೀವನನೇ ಮುಗಿತು ಅನ್ನೋ ತರ ಪರಿಸ್ಥಿತಿಲಿ ಇದ್ದೆ. ಅವಾಗ ನನಗೆ ನನ್ನ ಫ್ರೆಂಡು ಹೀಗೆ ಒಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಇದೆ, ಜಾಯ್ನ್ ಆಗು, ತುಂಬಾ ನಾಲೆಡ್ಜ್ ಕೊಡ್ತಾರೆ ಅಂತೆಲ್ಲ ಅವ್ರು ಜಾಯ್ನ್ ಆದ್ರಂತೆ. ಬೆಡ್ ರಿಡನ್ ಆಗಿದ್ದವರು ಇವತ್ತು ಅವರು ಅದೇ ಟೀಮ್ ಅಲ್ಲಿ ಟೀಚರ್ ಆಗಿದ್ದಾರೆ, ಮಾಸ್ಟರ್ ಆಗಿದ್ದಾರೆ.
ಅವ್ರದ ಒಂದು ಅನುಭವ ಹಂಚಿಕೆ ಕೇಳಿದ ತಕ್ಷಣ ನಾನು ಜಾಯ್ನ್ ಆಗ್ಬೇಕು ಅನ್ಕೊಂಡೆ. ನನ್ನ ಅದೃಷ್ಟ ನಾನು ಧ್ಯಾನಕ್ಕೆ ಬಂದು 3-4 ತಿಂಗಳಲ್ಲೇ ನನ್ಗೆ ಅದು ಒಂದು ಆ ವೇದಿಕೆನೂ ಸಿಕ್ತು. ನನ್ಗೆ ಫಾಸ್ಟ್ ಆಗಿ ಆಗ್ತಿದೆ ಮಾಸ್ಟರ್ ಪ್ರೋಸೆಸ್. ನನ್ಗೆ ಆ ರೀತಿ ನನ್ಗೆ ಮಾಸ್ಟರ್ಸ್ ಎಲ್ಲ ಎನರ್ಜಿ ಹೆಲ್ಪ್ ಮಾಡ್ತಾರೆ. ನನ್ಗೆ ಮಾರ್ನಿಂಗ್ ಈಗ 3 o'clock ತುಂಬಾ ಚಳಿ ಇರುತ್ತೆ ಅನ್ಕೊಳ್ಳಿ, ಮಳೆ ಇರುತ್ತೆ ಅನ್ಕೊಳ್ಳಿ, ನಾನ್ ನೈಟೇ ಹೇಳ್ಕೊಂಡ್ಬಿಡ್ತೀನಿ ನನ್ ಸೋಲ್ಗೆ, ಮಾಸ್ಟರ್ ಯಾವ ಮಾಸ್ಟರ್ ನನ್ ಕನೆಕ್ಟ್ ಆಗಿದಿರೋ ಗೊತ್ತಿಲ್ಲ, ನಾನ್ ಎಷ್ಟೇ ನಿದ್ದೆ ಬಂದ್ರು ಎಬ್ರಿಸೋ ಜವಾಬ್ದಾರಿ ನಿಮ್ದು ಅಂತ ಅವ್ರಿಗೆ ಹೇಳ್ಬಿಡ್ತೀನಿ. ನಾನು ಮಾಡ್ಬೇಕು, ನಂದು ಎಲ್ಲೋ ಇದು ನಿಂತ್ಕೋಬಾರ್ದು, ಯಾವ ದಿನದಲ್ಲೂ ಧ್ಯಾನ ಇಲ್ಲ ಅನ್ನೋ ತರ ಆಗ್ಬಾರ್ದು, ನಾವ್ ಎಬ್ರಿಸೋ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಮನ್ಕೊಂಡ್ರೆ ಮಾಸ್ಟರ್ ಟಕ್ ಅಂತ ಎಚ್ಚರ ಆಗಿರುತ್ತೆ. ವಿತೌಟ್ ಅಲಾರಮ್ ಟಕ್ ಅಂತ ಎಚ್ಚರ ಆಗುತ್ತೆ. ಈ ರೀತಿ ಪವಾಡಗಳು ನಡೀತಾ ಇದೆ. ಪವಾಡ ಅನ್ನೋದ್ಕಿಂತ ಇದು ಸತ್ಯ, ಪವಾಡ ಇರಲ್ಲ. ಇದನ್ನ ಆತ್ಮಜ್ಞಾನ ಯಾರು ಕೊಟ್ಟಿರ್ಲಿಲ್ಲ, ಈಗ ಕೊಟ್ಟಿರೋರು ಪ್ರಮೋದ್ ಸರ್, ನಮ್ ಪತ್ರಿಜಿ ಗುರುಗಳು ಇವರೆಲ್ಲ ಕೊಡ್ತಾ ಇದಾರೆ. ಅದ್ರಲ್ಲಿ ಎಷ್ಟು ಮಾಸ್ಟರ್ಸ್ ಆಗಿದ್ದಾರೆ, ಈಗ ಎಷ್ಟು ಗ್ರೇಟ್ ಮಾಸ್ಟರ್ಸ್ ಗಳಿದ್ದಾರೆ ನೋಡಿ. ಪದ್ಮ ಮಾಸ್ಟರ್ ಅವರು ಎಲ್ಲ ಸ್ಟೂಡೆಂಟ್ ಆಗಿ ಬಂದು ಈಗ ಅವರೇ ಕ್ಲಾಸ್ ಈಗ ನಡೆಸೋ ಈಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಅವ್ರ ಅನುಭವ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನನ್ನ ಅನುಭವಗಳು ಇಷ್ಟು ಮಾಸ್ಟರ್, ಇನ್ನೂ ಹೇಳ್ಬೋದು, ತುಂಬಾ ಹೇಳ್ಬೋದು. ಸಣ್ಣ ಪುಟ್ಟ ವಿಷಯಗಳು ನಾನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನಮ್ ತಾಯಿ ಹೇಳ್ತಾರೆ, ನಮ್ ತಾಯಿನೂ ಮೆಡಿಟೇಷನ್ ಬಂದಿದ್ದಾರೆ ಈಗ. ನನ್ನ ತಾಯಿಗೆ 59 ವರ್ಷ ಏಜು, ಅವರು ಗೌರ್ಮೆಂಟ್ ಎಂಪ್ಲಾಯಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರಮ್ಮ, ತಾಲೂಕ್ ಆಫೀಸು. ಅವ್ರಿಗೂ ಹೇಳ್ದೆ ನಾನು, ಹೋದ್ ವರ್ಷ ಅಮ್ಮ ನಾನು ಅಟ್ ಎ ಟೈಮ್ ಧ್ಯಾನಕ್ ಬಂದ್ವಿ, ಇಬ್ರು JTT ವರ್ಕ್ ಶಾಪ್ ಮುಗಿಸಿದ್ವಿ, ನ್ಯೂ ಎನರ್ಜಿ ಕ್ಲಾಸ್ ಮುಗಿಸಿದ್ವಿ. ಎಷ್ಟೊಂದ್ ವರ್ಕ್ ಶಾಪ್ ಅಮ್ಮ ನನ್ ಜೊತೆ ಮಾಡಿದ್ರು. ಅವರು ಅಷ್ಟೇ ನಾನ್ ವೆಜ್ ತಿಂತಿದ್ರು, ನಾನ್ ವೆಜ್ ಬಿಟ್ಟು ಅವರು ಇವಾಗ ಮೆಡಿಟೇಟರ್, ನನ್ಗಿಂತ ಜಾಸ್ತಿ ಧ್ಯಾನ ಮಾಡ್ತಾರೆ, ನನ್ಗಿಂತ ಜಾಸ್ತಿ ಸ್ವಾಧ್ಯಾಯ ಮಾಡ್ತಾರೆ, ನನ್ಗಿಂತ ಜಾಸ್ತಿ ಸೆಷನ್ಸ್ ಅಟೆಂಡ್ ಮಾಡ್ತಾರೆ ನಮ್ ತಾಯಿ. ಆ ರೀತಿ ಆಗಿದೆ ನನ್ನ ಕುಟುಂಬ. ನಾನು ನಾನು ಒಬ್ರಿಗೆ ಹೇಳಿದ ಫಸ್ಟ್ ಪರ್ಸನ್ ಧ್ಯಾನ ಅಂದ್ರೆ ನನ್ನ ತಾಯಿನೇ. ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೋತು ಅವ್ರ ಸೋಲು. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಪತ್ರಿಜಿಗೆ. ಯಾಕಂದ್ರೆ ನಾನು ಯಾವಾಗ್ಲೂ ಅನ್ಕೋತಿದ್ದೆ, ನನ್ನ ತಾಯಿ ನಮ್ ತಂದೆ ಕ್ಯಾನ್ಸರ್ ಇತ್ತಲ್ಲ, ತುಂಬಾ ಸೇವೆ ಮಾಡಿದ್ದಾರೆ ನಮ್ ತಾಯಿ ನಮ್ ತಂದೆಗೆ. ನಮ್ ತಂದೆ ಹೇಳೋರು, ನಾನ್ ಇಲ್ಲ ಅಂದ್ರು ಫ್ಯೂಚರ್ ಅಲ್ಲಿ ನಿಮ್ ತಾಯಿನ ನೀವು ದೇವ್ರ ತರ ನೋಡ್ಕೋಬೇಕು, ಅಷ್ಟು ಒಳ್ಳೆಯವರು ನಿಮ್ಮಮ್ಮ ಅಂತ ಹೇಳಿದ್ರು ನಮ್ ತಾಯಿ. ನಮ್ ತಾಯಿಗೆ ಸ್ವಂತ ನಮ್ಮ ಅಪ್ಪನ ಅಮ್ಮ ಅಂದ್ರೆ ನಮ್ಮ ಅಮ್ಮಂಗ್ ಅತ್ತೆ ಹೇಳ್ತಿದ್ರು, ನಿನ್ನಂತ ಸೊಸೆ ಪಡೆಯಕ್ ನಾನ್ ಪುಣ್ಯ ಮಾಡಿದೀನಮ್ಮ, ನನ್ ಮಗನ್ ಎಷ್ಟು ಚೆನ್ನಾಗ್ ನೋಡ್ಕೊಂಡೆ ನೀನು, ಇಂತ ಯುಗದಲ್ಲೂನು ಇಷ್ಟು ಚೆನ್ನಾಗ್ ಸೇವೆ ಮಾಡೋ ಅಂತ ಹೆಣ್ಮಕ್ಳು ಹುಟ್ಟಲ್ಲ ಅಂತ ಹೇಳೋರು. ಇವತ್ತು ಅದೇ ನನ್ಗೆ ಮನ್ಸಲ್ಲಿ ಕೊರೀತಿತ್ತು, ಅಮ್ಮ ರಿಟೈರ್ಡ್ ಆಗಿ ಹೋಗ್ತಾರೆ ನೆಕ್ಸ್ಟ್, ಇನ್ ಸೊಸೆ ಮಗ ಮೊಮ್ಮಕ್ಳಿರ್ತಾರೆ, ಅಮ್ಮಂಗೆ ಯಾವ್ದೇ ನೋವು ಆಗ್ಬಾರ್ದು, ಅವ್ರು ಖುಷಿಯಾಗಿರ್ಬೇಕು, ಅವ್ರನ್ನ ಹೆಂಗಾದ್ರು ಬಿಸಿ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ. ಅದು ಈ ತರ ಧ್ಯಾನದಲ್ಲಿ ಬಿಸಿ ಆಗ್ತಾರೆ ಅಂತ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್. ಅಮ್ಮ ಈಗ ಹೆಂಗೆ ಅಂದ್ರೆ, ಈಗ ರಿಟೈರ್ಮೆಂಟ್ ಸಿಕ್ಕರೆ ಸಾಕು ಅನ್ನಂಗ್ ಕಾಯ್ತಾ ಇದಾರೆ. ಈಗ ಇನ್ನೊಂದ್ 6 ತಿಂಗಳಿದೆ, ಸಿಕ್ಕರೆ ಸಾಕು, ಮನೆ ಮನೆ ಸ್ವಾಧ್ಯಾಯ ಮಾಡಕ್ಕೆಲ್ಲ ರೆಡಿ ಆಗ್ತಿದಾರೆ ಅವರು. ಆಮೇಲೆ ನಮ್ಮ ತಾಯಿ ಮನೆ ಬಂದು ದೊಡ್ಡಬಳ್ಳಾಪುರ ನಮ್ ತಾಯಿ ಮನೆ ಬಂದು, ಅಮ್ಮ ದೇವನಹಳ್ಳಿ ತಾಲೂಕ್ ಆಫೀಸ್ಗೆ ಹೋಗ್ತಾರೆ ಡ್ಯೂಟಿಗೆ. ನಾನು ನಮ್ಮಮ್ಮ ನಮ್ಗೆನೆ ಧ್ಯಾನ ಫಸ್ಟ್ ಟೈಮ್ ನಮ್ ರಿಲೇಟಿವ್ಸ್ ಯಾರು ಮಾಡ್ತಿಲ್ಲ ಆನಪಾನಾಸತಿ, ನಮ್ಗೆ ಗೊತ್ತಾಗಿದ್ದು ಫಸ್ಟ್. ನಾವ್ ಅನ್ಕೊಂತಾ ಇದ್ವಿ ಎಲ್ರಿಗೂ ಪ್ರಚಾರ ಮಾಡ್ಬೇಕು ಮಮ್ಮಿ ನಾವು ನೆಕ್ಸ್ಟ್ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ನಮ್ ತಾಯಿ ಮನೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಒಂದು ಪಿರಮಿಡ್ ಓಪನ್ ಆಗೋಯ್ತು ಮಾಸ್ಟರ್. ಎಷ್ಟು ಎನರ್ಜಿ ನೀವೇ ಅರ್ಥ ಮಾಡ್ಕೊಳ್ಳಿ, ಈಗ ನಾನ್ ಮಾತಾಡ್ತಿರೋದು ಸತ್ಯನಾ ಇಲ್ವಾ ಅಂತ ಹೇಳಿ. ನಮ್ ತಾಯಿ ನನ್ನ ಎನರ್ಜಿ ನಾವ್ ನಿಜವಾಗ್ಲೂ ಅನ್ಕೋತಿದ್ವಿ, ಮಮ್ಮಿ ನಾವು ನಮ್ಮನೆ ಮೇಲೆ ನಾವು ಕಟ್ಸೋಣ ಬಿಡು ಮಮ್ಮಿ ಅಂತ ಹೇಳ್ತಿದ್ವಿ, ಬೇಗ ಕಟ್ಟಿಸ್ಬಿಡೋಣ ಅಂತ ಹೇಳಿ. ತಂದೆ ಕಟ್ಸಿದ್ರು ಮನೆ, ಅದ್ರ ಮೇಲೆ ಮನೆ ಕಟ್ಟಿಸಿದಾಗ ಮತ್ತೆ ನಾವು ಕಟ್ಸ್ಬಿಡೋಣ ಬೇಗ ಅಂತಂದ್ರೆ ಪತ್ರಿಜಿ ಕೇಳಿಸ್ಕೊಂಡ್ರು ಏನೋ ಟಣ್ ಅಂತ ಮಾಡ್ಸೇ ಬಿಟ್ರು ಮಾಸ್ಟರ್ಸ್. ದೊಡ್ಡಾಪುರದಲ್ಲಿ ಎಲ್ ಬೇಕಾದ್ರೂ ಆಗ್ಬೋದಿತ್ತಲ್ಲ ಪಿರಮಿಡ್ ಅಲ್ವಾ, ಅಂತದ್ದು ನಮ್ ತಾಯಿ ಮನೆ ಹತ್ರ ವಾಕಬಲ್. ಈಗ ನಮ್ಮಮ್ಮ ರಿಟೈರ್ಡ್ ಆದ್ರೆ ಅದಕ್ಕೆ ಹೆಡ್ ನಮ್ಮಮ್ಮನೆ, ಓಪನ್ ನಮ್ಮಮ್ಮ ತಗೋಬಹುದು, ಅಷ್ಟು ನಮ್ಗೆ ಅನುಕೂಲ ಮಾಡ್ಕೊಟ್ಬಿಟ್ರೆ. ನಮ್ಮಮ್ಮಂಗೆ ಎಷ್ಟು ಖುಷಿ ಅಂದ್ರೆ ಹುಣ್ಣಿಮೆಗೆಲ್ಲ ಹೋಗ್ಬೋದು, ಅಮಾವಾಸ್ಯೆಗೆಲ್ಲ ಹೋಗ್ಬೋದು ಪಿರಮಿಡ್ಗೆ, ಅಮ್ಮ ನಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಆತರ ಪಿರಮಿಡ್ ಆಯ್ತು, ಅದೆಲ್ಲ ಒಂದು ಮಿರಾಕಲ್ ಅನ್ಸುತ್ತೆ. ನಮ್ಮ ಒಂದು ಇದು ಅವ್ರಿಗೆ ಕೇಳಿಸ್ತಿದ್ಯಲ್ಲ ನಮ್ಮ ಏನು ಪ್ರಾರ್ಥನೆ ಅಥವಾ ನಾವು ಶ್ರದ್ಧೆಯನ್ನ ಮಾಡ್ತಿದೀವಿ ಅನ್ನೋದು ಮಾಸ್ಟರ್ಸ್ ಕನೆಕ್ಟ್ ಆಗಿದೆ ಅನ್ಸುತ್ತೆ. ಅಯ್ಯಪ್ಪ ಸರ್ ಬಂದು ಅದನ್ನ ಇನಾಗ್ರೇಷನ್ ಮಾಡಿದ್ರು. ಇದು ಪದ್ಮಾ ಮೇಡಮ್ ಗೊತ್ತಿದೆ ಅನ್ಸುತ್ತೆ, ದೊಡ್ಡಬಳ್ಳಾಪುರದಲ್ಲಿ ಆಯ್ತಲ್ಲ ಮೇಡಮ್. ಆ ರೀತಿ ನಡೀತಾ ಇದೆ ನನ್ನ ಲೈಫ್ ಅಲ್ಲಿ. ನಾನು ಫಸ್ಟ್ ಪರ್ಸನ್ ಹೇಳಿದ್ದು ಮೆಡಿಟೇಷನ್ ನನ್ನ ತಾಯಿಗೆ. ಅವ್ರಿಗೆ ಎಷ್ಟು ಚೆನ್ನಾಗಿ ಚೇಂಜ್ ಆದ್ರು ಅಂದ್ರೆ ಇವಾಗ ನಂಗೆ ಚಿಂತೆ ಇಲ್ಲ, ನನ್ನ ತಾಯಿ ಕೊರಗ್ತಾರೆ ಅದಕ್ಕಿದಕ್ಕಿಲ್ಲ, ಅವ್ರು ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ. ಆಮೇಲೆ ಎಲ್ಲಾರ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ಎಲ್ಲಾ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೋತಾರೆ. ಈಗ ಎಷ್ಟು ಜನಕ್ಕೆ ನಾನ್ ವೆಜ್ ಬಗ್ಗೆ ಅವರೇ ಹೇಳ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ನಾನ್ ವೆಜ್ ಮಾಡ್ತಿದ್ರು ನಮ್ ತಾಯಿ, ಎಲ್ಲ ವೆರೈಟಿ ಮಾಡ್ತಿದ್ದವರು. ಇವತ್ತು ನಾವ್ ಎಷ್ಟು ತಪ್ಪು ಮಾಡಿದೀವಿ, ಇವನ್ ಮೊಟ್ಟೆ ತಿನ್ನೋದ್ರಿಂದ ಎಷ್ಟು ಅದು ಕರ್ಮ ಅಂತ ನಮ್ ತಾಯಿಗ್ ಬಿಟ್ರೆ ಈಗ ನಾನ್ ವೆಜ್ ಬಗ್ಗೆ ಅವ್ರು ಒಂದ್ 2 ದಿವಸ ಮಾತಾಡ್ತಾರೆ.
ನಾನ್ ವೆಜ್ ತಿನ್ಬೇಡಿ ತಿನ್ಬೇಡಿ ಅಂತ. ಅಷ್ಟು ಜ್ಞಾನ ಪಡ್ಕೊಂಡಿದ್ದಾರೆ ನಮ್ ತಾಯಿ. ಅಂದ್ರೆ ಅವರು ಇದ್ರಲ್ಲಿ ಇದು ಇದಕ್ ಬರ್ತಿಲ್ಲ, ವಿಡಿಯೋ ಆನ್ ಮಾಡ್ಕೊಳಲ್ಲ, ಬಟ್ ಎಲ್ಲಾ ಕ್ಲಾಸಲ್ಲೂ ಇರ್ತಾರೆ. ಆಡಿಯೋ ವಿಡಿಯೋ ಆಫ್ ಮಾಡ್ಬಿಟ್ಟು ಎಲ್ಲಾ ಕ್ಲಾಸು ಅಟೆಂಡ್ ಮಾಡ್ತಾರೆ. ನನಗೆ ಸ್ಟೋರೀಸ್ ಎಲ್ಲ ಹೇಳ್ತಾರೆ. ಆತ್ಮ ಹೇಳೋದ್ ಹಿಂಗಾಯ್ತು ಗೊತ್ತಾ, ಸೀತಾ ಹೇಳೋದ್ ಹಿಂಗಾಯ್ತು ಗೊತ್ತಾ ಅಂತೆಲ್ಲ ಹೇಳಿ. ಸೀತೆ ನೋಡ್ದ ಹೆಂಗೆ ಪವರ್ಫುಲ್. ಈಗ ಅವ್ರು ನನಗೆ ಹೇಳಿ ಫ್ರೀ ಟೈಮ್ ಅಲ್ಲಿ ನಾವ್ ಇನ್ ಗಾಸಿಪ್ ವಿಷಯಗಳು ಯಾವ್ದು ಇಲ್ಲ ಮಾತಾಡೋದಕ್ಕೆ, ಬರೀ ಬಾಯ್ ಬಿಟ್ರೆ ಧ್ಯಾನ. ಮಮ್ಮಿ ನೀನ್ ಆ ಬುಕ್ ಓದ್ದಾ, ನಾನು ಈ ಬುಕ್ ಓದ್ದೆ, ಈ ತಿಂಗಳದ ಮಾಸಪತ್ರಿಕೆ ಓದ್ದಾ ಅಂತ ಕೇಳ್ತಾರೆ. ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ, ಬರೀ ಮೊಟ್ಟೆದೇ ಇದೆ ತಿನ್ಬಾರ್ದು ಅಂತ ಹೇಳಿ, ನಾನ್ ವೆಜ್ ಇದೆ, ನಿನ್ ಮಕ್ಳು ಕೊಡು, ನಿನ್ ಮಕ್ಳು ಓದ್ಸು, ನಿನ್ ಮಕ್ಳು ಅವ್ರ ಮಕ್ಳಿಗೆ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಅಂತೆಲ್ಲ ಹೇಳ್ತಾರೆ ಮಾಸ್ಟರ್ಸ್. ಒಟ್ನಲ್ಲಿ ನನ್ನ ಲೈಫ್ ಅಂತೂ ಟುವರ್ಡ್ಸ್ ಎನ್ಲೈಟನ್ಮೆಂಟ್ ಕಡೆಗೆ ಹೋಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಏಜ್ ಬಂದು 34, ಬಟ್ ನನ್ಗೆ ಈಗಾಗ್ಲೇ ಅನಿಸ್ತಿದೆ ನಾನ್ ಮಾಡೋ ಅಂತದ್ದು ತುಂಬಾ ಇದೆ, ಬಟ್ ಲೇಟ್ ಆಗಿ ಜಾಯ್ನ್ ಆದ್ನಾ ಅಂತ ಅನಿಸ್ತಿದೆ. ಲೇಟ್ ಆಗಿ ನನಗ್ ಸಿಕ್ಬಿಡ್ತಾ ಅನಪಾನ ಸತಿ ಅಂತ ಅನಿಸ್ತಿದೆ, ಇನ್ನು ಬೇಗ ಸಿಗ್ಬೇಕಿತ್ತು ಅಂತ ಅನಿಸ್ತಾ ಇದೆ ನನ್ಗೆ. ನಮ್ಮಮ್ಮ ಹೇಳ್ತಾರೆ, ನನಗಂತೂ ಖುಷಿ ಇದೆ, ನಾನು ನಮ್ ತಾಯಿ ಧ್ಯಾನ ಮಾಡ್ಬೇಕಾದ್ರೆ ಅವ್ರು ನನಗೂ ಥ್ಯಾಂಕ್ಸ್ ಹೇಳ್ತಾರಂತೆ. ಕವಿತಾ ಮಾಸ್ಟರ್ಗೆ ಥ್ಯಾಂಕ್ ಯು ಅಂತ ನಾನ್ ಹೇಳ್ತೀನಮ್ಮ, ಮಾಸ್ಟರ್ಸ್ ಗಳಿಗೆಲ್ಲ ಎಲ್ರಿಗೂ ನಾನ್ ಥ್ಯಾಂಕ್ಸ್ ಹೇಳ್ಬೇಕಾರೆ ಅವ್ರ ಅಪ್ಪ ಅಮ್ಮಗೆ ಹೇಳೋದಲ್ದೆ ನನಗೂ ಥ್ಯಾಂಕ್ಸ್ ಹೇಳ್ತಾರಂತೆ ನಮ್ಮಮ್ಮ. ಯಾಕಂದ್ರೆ ನಾನೇ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದು. ನಿನ್ಗೆ ಇದೆಲ್ಲ ಹೆಂಗ್ ಸಿಕ್ತು? ಇಲ್ಲ ನೀನ್ ಯಾವ್ದೋ ಆತ್ಮಗಳಲ್ಲಿ ಇರ್ತಾವಲ್ಲ ಮಾಸ್ಟರ್, ವೃದ್ಧಾತ್ಮ ಅಂತ ಹೇಳಿ, ಬಾಲ್ಯಾತ್ಮ ಪ್ರೌಢಾತ್ಮದಲ್ಲಿ ವೃದ್ಧ ಆಗ್ಬಿಟ್ಟಿರ್ತಲ್ಲ ಆತ್ಮ, ಆ ಸ್ಟೇಜ್ ಅಲ್ಲಿ ಇದ್ಯಾ ಅನ್ಸುತ್ತೆ ನೀನು, ನನ್ಗಿಂತ ಜಾಸ್ತಿ ನೀನೇ ಹೇಳ್ತೀಯ ನನ್ಗೆ ಅಂತಿರ್ತಾರೆ ನಮ್ಮಮ್ಮ. ಹಂಗಾಗಿ ನನ್ಗೆ ಆ ಧ್ಯಾನಕ್ ಬಂದ್ಮೇಲೆ ನನ್ ಜೀವನ ಪಾವನ ಅಂತಾನೆ ಹೇಳ್ಬೋದು ಮಾಸ್ಟರ್. ಬಟ್ ಕಲಿಯೋದ್ ತುಂಬಾ ಇದೆ. ಇನ್ನಷ್ಟು ನನ್ಗೆ ಎಷ್ಟು ಓದಿದ್ರು ಇನ್ನ ಓದ್ಬೇಕು, ಇನ್ನ ಏನ್ ನಾನ್ ಸರಿ ಮಾಡ್ಕೋಬಹುದು ಅನಿಸ್ತಿರುತ್ತೆ. ಪ್ರತಿದಿನ ನನ್ನ ಎಚ್ಚರಿಸುತ್ತೆ ನನ್ನ ಮನ್ಸು, ನನ್ನ ಒಳ ಮನ್ಸು ಏನಿದೆ, ನನ್ನ ಬುದ್ಧಿ ಏನಿದೆ ಅದು ಎಚ್ಚರಿಸಿದೆ, ನೀನ್ ಎಲ್ಲಿ ತಪ್ತಿದ್ಯಾ, ಎಲ್ಲಿ ಎಡವುತ್ತಿದ್ಯಾ ಅಂತ ಎಚ್ಚರಿಸ್ತಾ ಇದೆ ಮಾಸ್ಟರ್ಸ್. ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಪದ್ಮಾ ಮಾಸ್ಟರ್ಸ್ಗೆ, ಅರುಣ್ ಸರ್ಗೆ, ಗೂಢಾಕೇಶ ಟೀಮ್ಗೆ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಪತ್ರಿಜಿ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೀವು ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ ಮೇಡಮ್. ಅದ್ಭುತವಾದ ಒಂದು ಅವಕಾಶ ಅಂತ ನೋಡಿ, ಪ್ರತಿಯೊಬ್ಬರಿಗೂ ಇದು ಬೇಕಾಗಿತ್ತು, ತುಂಬಾನೇ ಅವಶ್ಯಕತೆ ಇತ್ತು ಮೇಡಮ್. ಪ್ರತಿಯೊಬ್ಬರಿಗೂ ನೀವು ಗುಡಗೇಶ್ ಬಗ್ಗೆ ಸಾಕಷ್ಟು ಹೇಳಿದ್ರಿ. ನಿಮ್ಮ ಅನುಭವ ಅಂತಂದ್ರೆ ನಿಮ್ಮ ಅಮ್ಮ ಅವರು ಯಾರು ಯಾರು ಇಲ್ಲ 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 ಬೇರೆ ಬೇರೆಯವರು ಏಮ ಅಂತ ಯಾರು ಇದಾರಲ್ಲ ಅವ್ರ ಅಮ್ಮ ಇರ್ಬೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಂಚ್ಕೊಂಡ್ರಿ ಮೇಡಮ್. ಕವಿತಾ ಮೇಡಮ್ ಸೂಪರ್ ಮೇಡಮ್. ಹೇಳಿದ ತಕ್ಷಣ ಏನ ನಾನು ಏನೋ ಒಂದ್ ನೋಡ್ದೆ ಮೇಡಮ್, ರತ್ನ ಮೇಡಮ್ ಇವ್ರು ನಿಖಿತಾ ಮೇಡಮ್ ಅವ್ರಿಗೆ ಅವರು ಏನ್ ಕಳ್ಸಿದ್ರು ಗೊತ್ತಾ, ಅನ್ನ ಸಾಂಬಾರು ಚಪಾತಿ ಬೆಂಡೆಕಾಯಿ ಪಲ್ಯ, ಇದಿಷ್ಟು ಇವಾಗ ಎಷ್ಟು ರುಚಿಯಾಗಿತ್ತು ಅಂದ್ರ ಅದಷ್ಟು ರುಚಿಯಾಗಿತ್ತು ಇವಾಗ ನನ್ಗೆ ಅನುಭವ. ಎಲ್ರಿಗೂನು ಅವಶ್ಯಕತೆ ಇತ್ತು, ಎಲ್ರಿಗೂನು ರುಚಿನ ತಿನ್ನಿಸಿದ್ರಿ ಇವತ್ತು. ಅನುಭವದ ಧ್ಯಾನದ ಅನುಭವದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇವತ್ತು ತುಂಬಾನೇ ತಿಳ್ಕೊಂಡ್ವಿ. ಪ್ರತಿಯೊಬ್ಬರಿಗೂನು ಸ್ಫೂರ್ತಿ ಅನ್ಸುತ್ತ ನಿಮ್ಮ ಒಂದು ಅನುಭವ. ಖಂಡಿತ ಎಲ್ರಿಗೂ ಬೇಕಾಗಿತ್ತು. ರತ್ನಮ್ಮ ಬೆಳಕು ಮೇಡಮ್ ಬೇರೆ ಖುಷಿಯಾಗಿದ್ದಾರೆ ಇವತ್ತು. ಇಂತ ಮಾಸ್ಟರ್ಸ್ ಗಳು ಈ ತರದವ್ರು ಬೇಕು ವೇದಿಕೆಗೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್, ಸೂಪರ್ ಮೇಡಮ್. ನಮ್ಮ ಅರುಣ್ ಕುಮಾರ್ ಸರ್ನ ಕೇಳೋಣ, ಅವ್ರನ್ನು ಕೂಡ ಅವರ ಅಭಿಪ್ರಾಯಗಳನ್ನ ತಿಳಿಸಿ ಅಂತ. ಅರುಣ್ ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಕವಿತಾ ಮೇಡಮ್ ಹೇಗ್ ಬಂತು ಅವ್ರದ ಅನುಭವ ಅಂತೇಳಿ, ಧ್ಯಾನದ ಅನುಭವ? ಓಕೆ, ಸಾಕಷ್ಟು ಇತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ಅಷ್ಟು ಬೇಗ ನಿಮ್ಗೆ ಸಿಕ್ಕಿದೆ, ನಿಮ್ಗೆ ಇನ್ನೂ ಬೇಗ ಬೇಕಾಗಿತ್ತು ಅಂತ ಇದ್ರೆ ಆದ್ರೂನು ನಿಮ್ಗೆ ಇವಾಗ ಸಿಕ್ಕಿರೋದು ಕೂಡ ಬೇಗನೆ. ನಮ್ಗುನು 55 ಏಜ್ ಮೇಲೆನೆ ನಮ್ಗುನು ಧ್ಯಾನ ಸಿಕ್ಕಿದಕ್ಕೆ. ಯಾಕಂದ್ರೆ ನಾವು ಸ್ವಲ್ಪ ಲೇಟ್ ಆಗಿತ್ತು, ಸ್ವಲ್ಪ ಎಲ್ಲ ಒತ್ಕೊಳ್ಳೋದು ಕರ್ಮಗಳು ಇವೆಲ್ಲವೂ ಹೆಚ್ಚಿಗೆ ಬೇಕಾಗಿತ್ತು ಅನ್ಸುತ್ತೆ, ಅದಕ್ಕೋಸ್ಕರ ಲೇಟ್ ಆಗಿ ಸಿಕ್ತು ಅನ್ಸುತ್ತೆ. ನೀವು ಅದೇನು ಬೇಡ ಅಂತೇಳಿ ನೀವು ಬೇಗನೆ ಸಿಕ್ಕಿದೆ ನಿಮ್ಗೆ. ಅವೆಲ್ಲ ಬೇಡ, ನಾವ್ ಅದೆಲ್ಲ ಅವಾಗ್ಲೇ ಅನ್ಭವಿಸ್ಬಿಟ್ಟಿದೀವಿ, ಈ ಜನ್ಮದ ಬೇಡ ಅಂತೇಳಿ ನೀವು ಒಳ್ಳೆ ಇದನ್ನ ಬೇಗನೆ ಫಲಗಳನ್ನ ಉಪಯೋಗಿಸ್ತಾ ಇದ್ರು. ನಿಜಕ್ಕೂ ಬೇಗ ತಲುಪ್ಬಿಟ್ಟಿದೆ ನಿಮ್ಗೆ. ಚೆನ್ನಾಗಿದೆ ಅನುಭವಗಳು. ಯಾಕಂದ್ರೆ ನಿಮ್ಮ ಅನುಭವ
ಇಷ್ಟು ಬೇಗ ಧ್ಯಾನದಲ್ಲಿ ಆಗ್ತಿರ್ತಕ್ಕಂಥ ಎಲ್ಲ ಅನುಭವಗಳು, ಮತ್ತೆ ನಿಮ್ಮ ತಂದೆ ತಾಯಿ ಜೊತೆಗೆ ನೀವು ಅನುಭವಿಸಿರೋದು ನೋವುಗಳು ಡಿವೈಡ್ ಚಿಕ್ಕ ಮಾಡಿದ್ದಾರೆ. ವಯಸ್ಸಲ್ಲಿ. ನಾವು ಕೆಲವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಜ್ಞಾನದಿಂದ ಅನುಭವಿಸ್ತೀವಲ್ಲ, ಆ ನೋವುಗಳೇ ಪೆಟ್ಟನ್ನ ನಮ್ಗೆ ಮುಂದಕ್ಕೆ ಧ್ಯಾನಕ್ಕೆ ತಗೊಂಡೋಗುತ್ತೆ ಅಂತ ಅನ್ನೋ ಮನಸ್ಸು ನನ್ಗೆ ಇದೆ. ಯಾಕಂದ್ರೆ ನಮ್ಗೆ ಅಜ್ಞಾನದಿಂದ ಏನು ತಿಳುವಳಿಕೆನೆ ಇರಲ್ಲ. ಅವಾಗ ತುಂಬಾ ನೋವಾಗಿ ಒದ್ದಾಡ್ತಾ ಇರ್ತೀವಿ. ಆ ನೋವು ನಮ್ಮನ್ನ ಮುಂದಕ್ಕೆ ಒಂದು ಒಳ್ಳೆ ಪಾಠ ಕಲಿಸುತ್ತೆ, ಒಂದ್ ಮಾರ್ಗನ ಸಿಗಿಸಕ್ಕೆ ಅದೇ ದಾರಿ ನಮ್ಗೆ. ಆ ನೋವಿಂದನೇ ನಾವ್ ಮುಂದೆ ಬರೋದಿಕ್ಕಾಗತ್ತೆ. ಮತ್ತೆ ಆ ನೋವನ್ನ ಏನು ಅನುಭವಿಸಿಲ್ಲ ಅನ್ನೋ ಮಟ್ಟಕ್ಕೆ ನಾವ್ ಹೋಗ್ಬೇಕಾದ್ರೆ ಅದು ನಿಜವಾಗೂ ಧ್ಯಾನದಿಂದ ಮಾತ್ರ ಸಾಧ್ಯ. ನಿಜವಾಗೂ ತುಂಬಾ ಚೆನ್ನಾಗಿ ಮೂಡ್ ಬಂತು ನಿಮ್ದು ಅನುಭವಗಳು. ಹೇಳ್ಕೋಬೇಕು ಅಂತಂದ್ರೆ ನಿಜಕ್ಕೂನು ನಿಮ್ಮಿಂದ ಎಷ್ಟೋ ಜನಕ್ಕೆ ಎಷ್ಟು ಮಾರ್ಗದರ್ಶನ ಆಗತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನ ಜ್ಞಾನ ಮಾಡಲ್ಲ ಏನಕ್ಕೆ ಅನ್ನೋಂಥವ್ರಿಗೆ ಇದೊಂದು ಸ್ಫೂರ್ತಿ. ಒಂದು ಸ್ಫೂರ್ತಿದಾಯಕವಾಗಿ ನಿಮ್ಮಿಂದ ಎಷ್ಟೋ ಜನ ಧ್ಯಾನಕ್ಕೆ ಬರ್ತಾರೆ. ಯಾಕಂದ್ರೆ ಅನುಭವಗಳು ಕೇಳ್ತಿದಂಗೆ ಒಂಥರ ಮನ್ಸಿಗೆ ಫೀಲ್ ಆಗುತ್ತೆ. ಈಗ ನೋಡಿ, ನೀವೇ ಹೇಳ್ತಾ ಇದ್ರಿ ಈಗ ಎಜುಕೇಶನ್ ಎಲ್ಲ ಮಾಡ್ಕೊಂಡ್ರಿ, ಮಕ್ಳ ಎಜುಕೇಶನ್, ಮತ್ತೆ ಅಮ್ಮನಿಗೆ ಮೆಡಿಟೇಷನ್. ಅಮ್ಮ ಒಬ್ರೇ ಆಗಿದ್ರೆ ರಿಟೈರ್ಡ್ ಆದ್ರೆ, ಅಮ್ಮ ಸಿಂಗಲ್ ಆದ್ರೆ ಆ ಫೀಲು ಎಷ್ಟು ಬೇಗ ಅಟ್ಯಾಚ್ ಆಯ್ತು ನೋಡಿ ಅದು. ಆದ್ರೆ ಅವೆಲ್ಲ ನೋವುಗಳು ಅಮ್ಮ ಧ್ಯಾನಕ್ಕೆ ಬರೋದಿಕ್ಕೆ ಕಾರಣ. ಎಷ್ಟು ಇವೆಲ್ಲವೂ ನಮ್ದು ಬೇಗ ಅವು ಎಷ್ಟು ಬೇಗ ಅವುಗಳನ್ನ ನಾವೇ ಫಲ ಮತ್ತೆ ಮತ್ತೆ ಫಲಗಳನ್ನ ಅನುಭವಿಸ್ದಂಗೆ ಅವು ಮತ್ತೆ ನಮ್ಗೆ ಬಂದಂಗೆ. ಅದು ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿ ನಿಮ್ದು ಅನುಭವಗಳೇ ಸಖತ್ತಾಗಿತ್ತು. ಕೇಳ್ತಾ ಇಷ್ಟೇನೆ ಖುಷಿ. ಅವರು ಮೇಡಮ್ ಎಜುಕೇಶನ್ ಹಾ ಬರೆದು ಅದರಿಂದ ಸರ್ಟಿಫಿಕೇಟ್ ಬೇರೆ ಹೌದು, ಬಂದಿದೆ ಜೊತೆ. ಅದೇ ಎಜುಕೇಶನ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ನೋಡಿ ಇವಾಗ ಏನ್ ಓದೋದು ಬಿಡು ಅಂತ ಏನ್ ನೆಗ್ಲೆಕ್ಟ್ ಮಾಡ್ಬೋದಾಯ್ತು, ಧ್ಯಾನ ಸಿಕ್ಕಿದೆಯಲ್ಲ ಹೋಗುವ ಕಡೆ ಅಂತ. ಆದ್ರೂನು ಈಗ ಇವರಲ್ಲಿ ಒಂದು ಆ ಸ್ಫೂರ್ತಿ ಇರೋದ್ರಿಂದ ಎಜುಕೇಶನ್ಗೆ ಹೋಗಿ ಎಜುಕೇಶನ್ ಇಂದ ಅದನ್ನೆಲ್ಲ ತಗೊಂಡು ಸರ್ಟಿಫಿಕೇಟ್ ತಗೊಂಡು ಮಕ್ಕಳಿಗೆಲ್ಲರಿಗೂ ಹೇಳ್ಕೊಟ್ಟು ಮಕ್ಕಳನ್ನ ಒಂದ್ ಒಳ್ಳೆ ಮಾರ್ಗಕ್ಕೆ ತಗೊಂಡು. ಅದಕ್ಕೇನೆ ತಾಯಿ ಮೊದ್ಲೇ ದೇವ್ರು, ತಾಯಿ ಮೊದ್ಲು ಫಸ್ಟ್ ಮನೆಯಲ್ಲಿ ಅವಳು ದೇವತೆ ಆಗಿ ಇದ್ರೆ ಅವಳೇ ದಾರಿದೀಪ ಅಂತ ನಾವು ಹೇಳ್ತಾ ಇರ್ತೀವಿ. ಯಾಕಂದ್ರೆ ತಾಯಿ ಮೊದ್ಲೇ ದೇವ್ರು, ಅವಳೇನೆ ದೇವತೆ. ಅವಳನ್ನ ನಿಜಕ್ಕೂ ಅವಳು ಒಳ್ಳೆ ಮಾರ್ಗದಲ್ಲಿದ್ರೆ ಆ ಮನೆನೇ ಒಂದು ಒಳ್ಳೆ ಮಕ್ಕಳುನು ಅಷ್ಟು ಒಳ್ಳೆ ದಾರಿ ತರ್ತಾಳೆ ತಾಯಿ. ಆ ಮಕ್ಳು ಒಳ್ಳೆ ಮಾರ್ಗನ ಕಲ್ಪಿಸ್ಕೊಡ್ತಾಳೆ ತಾಯಿ. ತಾಯಿನೇ ಮಹತ್ವವಾದಂತ ಒಂದು ವಸ್ತು ಅಂತ ಅನ್ಬೇಕು. ನಿಮ್ಮ ಈ ಒಂದು ವಿಷಯದಲ್ಲಿ ನಾನು ಕೇಳಿದಾಗ ತಾಯಿ ಮಹತ್ವ ಏನಿದೆ, ತಾಯಿ ಅಂದ್ರೆ ಮಾಮೂಲಿ ಎಲ್ಲರನ್ನು ಏನೋ ತಿನ್ಕೊಂಡ್ ಕುಡ್ಕೊಂಡು ಹೇಗೋ ಮಾಡ್ಕೊಂಡು ಹೇಗೋ ಜೀವನ ಮಾಡೋದು ಅದಲ್ಲ, ಅದು ಜೀವನ ಅಲ್ಲ. ಈಗ ನೀವು ಮಾಡ್ಕೊಂಡ್ ಬರ್ತಾ ಇದ್ರಲ್ಲ, ಇದು ಜೀವನ. ಇದು ತಾಯಿ ಮಹತ್ವ. ತಾಯಿಯಿಂದ ಎಷ್ಟು ಮನೆಗಳು, ಎಷ್ಟು ನಿಮ್ಮ ಫ್ಯಾಮಿಲಿನೇ ನಿಮ್ಮ ಫ್ಯಾಮಿಲಿಯಿಂದ ಹಿಡಿದು ಎಷ್ಟು ಫ್ಯಾಮಿಲಿಗಳಿಗೆ ಒಳ್ಳೇದಾಗತ್ತೆ ಗೊತ್ತಾ ಮೇಡಮ್. ಇವಾಗ ನೀವು ಹೇಳ್ತಾ ಇದ್ದಿದ್ದು ಈಗ ನಿಮ್ಮ ಅನುಭವನೇ ಎಷ್ಟೋ ಫ್ಯಾಮಿಲಿಗೆ ಅನುಭವ ಬರುತ್ತೆ ಮೇಡಮ್. ಯಾಕಂದ್ರೆ ಸುಮ್ನೆ ಕೆಲವರೆಲ್ಲರೂ ಮದ್ವೆ ಆಗಿಲ್ಲ, ಅವ್ರಿಗೂ ಅನುಭವ ಬರುತ್ತೆ. ಹೌದು, ನಾನು ಈ ಮಾರ್ಗನ ಇಟ್ಕೊಂಡ್ರೆ ನಾನು ಒಳ್ಳೆ ಮಾರ್ಗಕ್ಕೆ ಹೋಗ್ಬೋದು ಅನ್ನೋದು ಒಂದು ಬರುತ್ತೆ. ಯಾಕಂದ್ರೆ ಕೆಲವ್ರಿಗೆಲ್ಲರಿಗೂ ಅನುಭವ ಬರುತ್ತೆ. ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗನ ದೊರಕಿಸ್ಕೊಡುತ್ತೆ. ನಿಮ್ಮ ಚಿಕ್ಕ ವಯಸ್ಸಿಗೆ ನಿಮ್ಮ ಅನುಭವ ತುಂಬಾನೇ ಚೆನ್ನಾಗಿ ಮೂಡಿ ಬಂತು. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ದು ಅನುಭವ ಕೇಳಿ. ನಂಗಂತೂ ಸಖತ್ತಾಗಿ ಖುಷಿ ಆಯ್ತು. ಪರವಾಗಿಲ್ಲ, ಚಿಕ್ಕ ವಯಸ್ಸಿಗೆನೆ ಇಷ್ಟು ಬೇಗ ಎಷ್ಟೊಂದು ಅನುಭವಿಸಿದಾರಲ್ಲ ಇವರು. ನೋವಿಂದ ಮೇಲೆ ಬಂದು ಅದನ್ನ ದೂರ ಮಾಡಿ ಒಂದು ಮಾರ್ಗಕ್ಕೆ ತಲುಪಿದ್ದಾರೆ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ನಂಗೆ ನಿಮ್ದು ವಿಷಯ ನಮ್ದು ಕೇಳ್ತಾ ಸುಮ್ಮನೆ ಹಾಗೆ ಕೇಳ್ತಾ ಕೂತ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿ ಮೂಡಿ ಬಂತು ಇವತ್ತು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಎಲ್ಲಾ ಅನುಭವಗಳಿಗೂ ತುಂಬಾ ವಂದನೆಗಳು, ಹೃದಯಪೂರ್ವಕವಾಗಿ ವಂದನೆಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಹೇಳಿದ್ದು ತುಂಬಾ ಚೆನ್ನಾಗಿ ಮೂಡಿ ಬಂತು. ನನಗೆ ಏನ್ ಚೇಂಜಸ್ ಆಗಿದೆ ಅದ್ ಹೇಳಿಲ್ಲ. ಪತ್ರಿಜಿನೇ ಬಂದ್ ಕುತ್ಕೊಳ್ತಾರೆ ಹಿಮಾಲಯದಲ್ಲಿ. ಪತ್ರಿಜಿ ಕೂತಿದ್ದಾರೆ, ಅವ್ರ ಮುಂದೆ ಹನುಮಾನು ಫುಲ್ಲು ಅವ್ರಿಗೆ ಹೇರ್ಸ್ ಇದೆ ಎಲ್ಲ, ಅದೇ ವೈಟ್ ಹೇರ್ಸ್. ಹನುಮಾನ್ ಕೂತಿದ್ದಾರೆ, ಪತ್ರಿಜಿ ಹನುಮಾನ್ ಇಬ್ರು ಕೂತಿದ್ದಾರೆ. ನಾನ್ ಹಿಮಾಲಯಕ್ಕೆ ಹೋಗಿ ನೋಡಿದೀನಿ ಅದನ್ನ. ಆ ತರದ್ ನಾನು ಎಷ್ಟೋ ಹೇಳ್ಬೇಕು, ಅದೆಲ್ಲ ಹೇಳಿಲ್ಲ ಯಾಕಂದ್ರೆ ಟೈಮ್ ಆಗುತ್ತೆ. ಮಾಸ್ಟರ್ಸ್ ಗಳೆಲ್ಲ ಟೈಮ್ ಎಲ್ಲರೂ ಇದಾರೆ, ಅವ್ರ ಅಭಿಪ್ರಾಯಗಳು ತಿಳಿಸಿ. ಅದಕ್ಕೋಸ್ಕರ ನಾನು ತುಂಬಾ ಶಾರ್ಟ್ ಆಗಿ ಮತ್ತೆ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ, ಎಲ್ಲಾ ಮಿಕ್ಸ್ ಮಾಡಿ ಹೇಳ್ಬಿಟ್ಟಿದೀನಿ ಅನ್ಸುತ್ತೆ ಅಷ್ಟೇ. ಮತ್ತೊಮ್ಮೆ ಮೇಡಮ್ ಚೆನ್ನಾಗಿ ಮೂಡಿ ಬಂತು.
ಮತ್ತೊಂದ್ ತುಂಬಾ ಕ್ಲಾಸ್ ಚೆನ್ನಾಗಿ ತಗೊಳ್ಳೋದು ಮೂಡಿ ನೀವು ಬಂತು. ಮತ್ತೆ ಒಂದು ಸ್ವೀಟ್ ಅಂಡ್ ಅನುಭವ. ಸಾರ್ಟ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಹೇಳಿ ಅದೇ ಪದ್ಮ. ಮತ್ತೆ ಬರ್ಬೇಕು ಮೇಡಮ್, ಮತ್ತೆ ಬಂದು ಮತ್ತೆ ಅನುಭವ ಹಂಚ್ಕೋಬೇಕು. ತುಂಬಾ ಚೆನ್ನಾಗಿ ಸತ್ಯದ ಮಾರ್ಗ, ಸತ್ಯದ ಕಡೆ ಪಯಣ ಅನ್ನೋದನ್ನ ನೀವು ಸ್ಫೂರ್ತಿಯಾಗಿ ನೀವು ಕಂಡ್ಕೊಂಡಿದ್ದೀರಾ. ಧ್ಯಾನದಲ್ಲಿ ಸಾಕಷ್ಟು ಅದ್ಭುತವಾಗಿ ಒಂದು ಆಧ್ಯಾತ್ಮಿಕ ಜೀವನನ, ಸಂತೋಷದ ಜೀವನ ಮಾಡ್ತಾ ಇದ್ದೀರಾ. ಖಂಡಿತ ಮೇಡಮ್, ತುಂಬಾ ಈ ಧ್ಯಾನ ಅಂತನ್ನೋದು ಒಂದು ಪವಾಡ. ಓಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಅಭಿಪ್ರಾಯಗಳನ್ನ. ಮತ್ತೊಬ್ರಿಗೆ ಮೇಡಮ್ ಅವಕಾಶ ನಮಸ್ತೆ ಮೇಡಮ್. ಕೊಡೋದ್ರಿಂದ. ನಮಸ್ತೆ ಮೇಡಮ್. ನಾಗರತ್ನ ಮೇಡಮ್ ಬುಡಕೇಸದವ್ರು, ಅವ್ರನ್ನ ಒಂದೆರಡು ಮಾತು ಕೇಳೋಣ. ಮೇಡಮ್, ಯಾಕಂದ್ರೆ ಇನ್ನು ಅವ್ರು ಬುಡಕೇಸದ ದೊಡ್ಡ ಒಂದು ಮೇಡಮ್ ಅವ್ರು ಎಷ್ಟೊಂದು ಎಲ್ಲ ಅನುಭವಗಳಿದ್ರು ಏನು ಇಲ್ಲ ಅನ್ನೋ ರೀತಿ, ಅಷ್ಟು ಏನು ಇಲ್ಲ ಅನ್ನೋ ತರ. ಬೇರೆಯವ್ರ ತಾವು ಎಲ್ಲಾದ್ರೂ ಒಂದ್ ಸ್ವಲ್ಪ ಆದ ತಕ್ಷಣ ಏನು ಎಲ್ಲ ಹೇಳ್ಕೊಳ್ಳೋದು ಅದೆಲ್ಲ ಇರುತ್ತೆ. ಅವ್ರಲ್ಲಿ ಏನೋ ಒಂಥರ ಸೈಲೆಂಟ್, ಕೇಳ್ತಾ ಇಲ್ಲ ಇದ್ರೆ ಒಂಥರ ಅವ್ರು ಮಾತಾಡ್ತಾ ಇದ್ರೆ ನೈಟ್ ಎಲ್ಲ ಇದ್ರು ಕೂಡ ಒಂದು ಮಾತು ಹಾಡಲ್ಲ, ಏನೋ ಒಂಥರ ಸೈಲೆಂಟ್ ಆಗಿರ್ತಾರೆ. ನಿಜಕ್ಕೂ ಒಂಥರ ಅದ್ಭುತವಾದ ಶಕ್ತಿ ಇದೆ ನಾಗರತ್ನ ಮೇಡಮ್ಗೆ. ಅವರಿಂದ ಒಂದ್ ಸ್ವಲ್ಪ ಮಾತಾಡೋಣ, ಕೇಳೋಣ. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಮಾತಾಡಿ. ಮೇಡಮ್. ಚಿಕ್ಕ ವಯಸ್ಸಾದ್ರೂ ಧ್ಯಾನ ದೊಡ್ಡದಿದೆ. ಧ್ಯಾನಕ್ಕೆ ನಾವು ಪೂಜ್ಯತೆ ಕೊಡ್ಬೇಕು. ಎಸ್ ಮೇಡಮ್. ಎಲ್ಲರಿಗೂ ಮಾತಾಡಿ ಆತ್ಮ ವಂದನೆಗಳು ಮಾಸ್ಟರ್ಸ್ ಎಲ್ಲರಿಗೂ. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್ ಎಲ್ಲರಿಗೂ. ಕವಿತಾ ಮೇಡಮ್ ತುಂಬಾನೇ ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ಮೇಡಮ್. ನೀವು ಎಲ್ಲರಿಗೂ ಸ್ಫೂರ್ತಿ ಮೇಡಮ್, ಹೆಣ್ಮಕ್ಳಿಗೆಲ್ಲ. ಯಾಕಂದ್ರೆ ಸಂಸಾರದ ಕಣ್ಣು ಹೆಣ್ಮಕ್ಳು ಅಂತಾರೆ ಮೇಡಮ್. ಒಂದು ಸಂಸಾರದ ಕಣ್ಣೇ ಹೆಣ್ಮಕ್ಳು ಮೇಡಮ್. ಒಂದು ಕುಟುಂಬದಲ್ಲಿ ಹೆಣ್ಮಕ್ಳು ಧ್ಯಾನ ಕಲ್ತ್ರೆ ಇಡೀ ಕುಟುಂಬಕ್ಕೆ ಒಂದು ಧ್ಯಾನ ಜಗತ್ತನ್ನು ಮಾಡ್ಬೋದು ಮೇಡಮ್. ಈಗ ಜಗತ್ತನ್ನ ತೂಗೋ ಕೈ ತೊಟ್ಟಿಲು ಅಂತಾರಲ್ಲ ಮೇಡಮ್, ಅದೇನೋ ಸೆಂಟೆನ್ಸ್ ನನ್ ಸರಿ ಬರ್ತಿಲ್ಲ, ಬಟ್ ತೊಟ್ಟಿಲ ತೂಗಿದ ಕೈ ದೇಶವನ್ನ ಆಳಿದಂಗೆ. ಆ ಆಳಿದಂಗೆ ತೊಟ್ಟಿಲು ಆತರ ತೂಗಿದ ಕೈ ಒಂದ್ ದೇಶವನ್ನ ಆಳುತ್ತೆ ಅಂತ. ಅಂದ್ರೆ ಆ ಮಗುನ ಚೆನ್ನಾಗಿ ಬೆಳೆಸಿದ್ರೆ ದೇಶವನ್ನ ಆಳ್ಬಹುದು ಅಂತ. ಒಬ್ಬ ಮುಖ್ಯಮಂತ್ರಿಯಾಗಿ ತಾಯಿ ಅವನ್ನ ಮಾಡ್ಬೋದು ಅಂತ. ಎಸ್ ಮೇಡಮ್. ಹೆಣ್ಮಕ್ಳಿಗೆ ಎಷ್ಟೊಂದು ಮಹತ್ವ ಮೇಡಮ್. ಧ್ಯಾನ ಕಲ್ತ್ರೆ ಇಡೀ ಕುಟುಂಬವನ್ನೇ ಸುರಕ್ಷಿತವಾಗಿ ಇಟ್ಕೊಳ್ಬಹುದು, ಒಂದು ಕುಟುಂಬನ್ನೇ ಪ್ರೊಟೆಕ್ಷನ್ ಮಾಡ್ಬೋದು. ಅದು ಮಕ್ಳಿಗೆಲ್ಲ ಹೇಳ್ಕೊಡ್ಬೋದು, ಇಡೀ ಕುಟುಂಬಕ್ಕೆ ಧ್ಯಾನವನ್ನು ಹೇಳ್ಕೊಡ್ಬೋದು. ಒಂದು ಅದ್ಭುತ ಮೇಡಮ್. ಹೆಣ್ಮಕ್ಳು ಫಸ್ಟ್ ಎಲ್ಲರೂ ಧ್ಯಾನಕ್ಕೆ ಬರ್ರಿ ಅಂತ ನಂದು ರಿಕ್ವೆಸ್ಟ್ ಮೇಡಮ್. ಎಲ್ಲ ಮಹಿಳೆಯರು ಧ್ಯಾನಕ್ಕೆ ಬರ್ರಿ, ಚೆನ್ನಾಗಿ ಧ್ಯಾನ ಸಾಧನೆ ಮಾಡಿ ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಿ. ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್. ತುಂಬಾನೇ ಇಷ್ಟ ಆಯ್ತು ಮೇಡಮ್. ಗೂಢಾಕೇಶದಲ್ಲಿ ನೋಡ್ತಾ ಇದ್ದೆ, ನಾಟಕ ಮಾಡ್ತಾ ಇದ್ದೆ ಮಾಸ್ಟರ್. ಓದ್ತಿದ್ದೆ. ನಾನ್ ನಿಮ್ಮನ್ನ ತುಂಬಾ ಸಲ ನೋಡಿದೀನಿ, ನೀವು ಓದ್ತಾ ಇರ್ತೀರಾ ಕೆಲವೊಂದ್ಸಲಿ. ಎಸ್ ಮೇಡಮ್. ಮಾತಾಡಿದಕ್ಕೆ ನಿಮ್ ಜೊತೆ. ಎಸ್ ಮೇಡಮ್. ಇತ್ತೀಚೆಗೆ ಅಷ್ಟೇ ನಂದು ಸ್ವಲ್ಪ ಕ್ಲಾಸ್ಗೆ ಅಟೆಂಡ್ ಆಗಕ್ ಆಗ್ಲಿಲ್ಲ ಮೇಡಮ್. ಮನೇಲಿ ಮ್ಯಾರೇಜ್ ಇರೋದ್ರಿಂದ, ಬ್ರದರ್ಸ್ ಮ್ಯಾರೇಜ್ ಇತ್ತು, ಸೊ ಹಾಗಾಗಿ ಡಿಸ್ಕಂಟಿನ್ಯೂ ಆಗಿತ್ತು ನಂದು 20 days ಈ ತರ. ಹಾಗಾಗಿ ಅಟೆಂಡ್ ಆಗಕ್ ಆಗಿರ್ಲಿಲ್ಲ. ಸೊ ಇಷ್ಟು ದಿನ ಎಲ್ಲ ಕ್ಲಾಸ್ ಒಳಗಡೆನೆ ಇರ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಶೇರ್ ಮಾಡ್ಕೊಂಡು. ರಾಜೇಶ್ ಸರ್ ಧ್ಯಾನ ಅಂದ್ರೇನೆ ಒಂದು ಎಸ್ ಮೇಡಮ್, ಧ್ಯಾನ ಅಂದ್ರೇನೆ ಅದ್ಭುತ ಮೇಡಮ್. ಧ್ಯಾನದಿಂದ ಜ್ಞಾನ, ಧ್ಯಾನದಿಂದ ಮುಕ್ತಿ ಮೇಡಮ್. ನೋಡಿ, ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಬುಕ್ಸ್ ಓದಕ್ ಆಗೋದಿಲ್ಲ, ಬಟ್ ಅದನ್ನ ಕೇಳೋದ್ರಿಂದ ರೀಡಿಂಗ್ ಎಷ್ಟೋ ಜ್ಞಾನ ಬರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ ಮೇಡಮ್. ತುಂಬಾನೇ ಚೆನ್ನಾಗಿ ನೀವು ಅದ್ರ ಮೂಲಕ ಅದನ್ನೇ ಚೆನ್ನಾಗಿ ಹೇಳಿದ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ರಾಜೇಶ್ ಸರ್. ಮ್ಯೂಟ್. ನಮಸ್ತೆ. ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಸ್ವರ ಸ್ವಲ್ಪ ಕಡಿಮೆ ಕೇಳಿಸ್ತಿದೆ. ಅದು ಏನಾದ್ರು ಸ್ವಲ್ಪ ನೀವು ಅದರಲ್ಲಿ ಸಂಸ್ಕರಣೆ ಮಾಡ್ಬೇಕು. ಸ್ವರ ಇಲ್ಲ ಅಂತ ಕೊಟ್ಬಿಟ್ಟಿದ್ದೀರಾ. ಮಾತಾಡಿ ಸರ್, ಮಾತಾಡಿ. ನನ್ನ ಸ್ವರ ಕೇಳಿಸಿದೆ ನಿಮಗೆ? ಕೇಳಿಸುತ್ತೆ ಸರ್, ಕೇಳಿಸ್ತದೆ. ಗುಡಾಕೇಶ ಪರಮ ಕೃಷ್ಣ ಪರಮಾತ್ಮ ವಿರಚಿತ, ಕೃಷ್ಣ ಪರಮಾತ್ಮ ಅನುಭವಿಸಿದ, ಕೃಷ್ಣ ಪರಮಾತ್ಮ ಸಾಧಿಪ ತಪಯೋಗದ ಎಲ್ಲ ಕಣ್ಮಣಿಗಳೇ, ನಿಮ್ಮಯ ಚರಣಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರನ್ನು ಸ್ಮರಿಸಿಕೊಂಡು, ಹಿಮಾಲಯದ ತಪ್ಪಲಲ್ಲಿ ಸಹಸ್ರಾರು ವರ್ಷಗಳಿಂದ ತಪಗೈತಿರುವ ಮಹಾನ್ ತಪಸ್ವಿ ಮಹಾವತಾರ ಬಾಬಾಜಿಯವರನ್ನು ಸ್ಮರಿಸಿಕೊಂಡು, ಗುಡಾಕೇಶದ ಎಲ್ಲ ಜೀವದಲ್ಲಿ ಇರುವ ಹಾಗೆಯೇ ಇಹಲೋಕವನ್ನು ತ್ಯಜಿಸಿ ಉನ್ನತ ಲೋಕದಲ್ಲಿ ಜ್ಞಾನೋದಯವನ್ನು ಪಡೆದಿದ್ದ ಮಹಾನ್ ಗುರುಗಳ ಪಾದಚರಣವನ್ನು ಸ್ಮರಿಸುತ್ತಾ, ಹಾಗೆ ನನ್ನ ಜೀವನದಲ್ಲಿ ಬಂದಂತಹ ಎಲ್ಲ
ಗುರು ಶಕ್ತಿಗಳ ಪಾದ ಸ್ಪರ್ಶವನ್ನು ಮಾಡುತ್ತಾ ಆಂಜನೇಯ ಸ್ವಾಮಿಯ ಒಂದು ಶ್ಲೋಕವನ್ನು ಹೇಳುವ ಮೂಲಕ ನನ್ನ ನಾಲಿಗೆಯಲ್ಲಿ ನೀನೇ ನಿಂತು ಒಂದೆರಡು ಮಾತುಗಳನ್ನು ಹೊರಡಿಸು ಮಹಾನ್ ಆಂಜನೇಯ, ಓ ಗುಡಾಕೇಶಿ ಅಂತ ಹೇಳುತ್ತಾ, ಆಂಜನೇಯ ಮತಿ ಪಾಟಲಾನನು ಆಂಜನೇಯ ಮತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾಗನ ನಂದನಂ ಭಾವಯಾಮಿ ಭವಯಾಮಿ ನಂದನಂ ಜೈ ಶ್ರೀರಾಮ್ ಜೈ ಹನುಮಾನ್. ಕವಿತವೆಂಬಧ್ಯಾನಿಯ ಅಧ್ಯಾತ್ಮದ ಚರಿತ್ರೆಯ ಕೇಳಿದರೆ ರೋಮಾಂಚನವಾಗುವುದೇ. ಮಾತೃದೇವೋ ಭವವೆಂಬ ವಾಕ್ಯಕ್ಕೆ ಸೂಕ್ತವಾಗಿರ್ಪುದು ಕವಿತ ಧ್ಯಾನಿಯ ಲಕ್ಷಣವೂ. ಮಲ್ಲೇಶ್ವರದಲ್ಲಿದ್ದರೇನೋ ಮನಸಮಾಗಿಸಿ ಒಳಗಿರ್ಪ ಈಶ್ವರನ ಕಾಣುವ ತವಕದಲ್ಲಿರ್ಪ ಕವಿತ ಕಾ ಎಂದರೆ ಕಣ್ಣು, ವಿತ್ತ ಎಂದರೆ ಏತಕಿತ್ತ, ಅಂತರಂಗದ ವಿಶ್ವವನ್ನು ಕಾಣುವುದೇ ನಮ್ಮ ಸಾಧನೆಯಾಗಬೇಕು. ಮಾಂಸಾಹಾರವ ತ್ಯಜಿಸೋ ಎಂದು ಹೇಳುವ ನಿಮ್ಮ ಮಾತೃವೆ ಧನ್ಯವೇ. ಆತ್ಮಸಾರವ ನೋಡು ಎಂಬ ಮಾರ್ಗಕ್ಕೆ ದೂಡುವ ನಿಮ್ಮ ಮಾತೃವೆ ಧನ್ಯವೇ. ಓ ಕವಿತಾ, ನೀ ನಿಮ್ಮಯ ಜ್ಞಾನವೋ ತರುವುದೇ ಸವಿತಾ ಆಗುವುದು. ಅದು ಬ್ರಹ್ಮಜ್ಞಾನಕ್ಕೆ ಸಂಹಿತೆ ಸನ್ನಿಹಿತವಾಗಿದೆ. ನಿಮ್ಮ ವಯಸ್ಸು 32 325 ಪಂಚಮಂ ಕಾರ್ಯಸಿದ್ಧಿ. ಪಂಚೇಂದ್ರಿಯಗಳನ್ನು ವಶ ಮಾಡುವ ಕವಿತಾ ಧ್ಯಾನಿಯೇ. ಪುಸ್ತಕ ಓದಿದರೇನೋ ಮಸ್ತಕದೊಳಗೆ ಚೈತನ್ಯವ ತನ್ನ ಮೈಗೂಡಿಸಿಕೊಂಡು ಧ್ಯಾನವ ಪ್ರಕಟಿಸುವ ಧ್ಯಾನಿ. ಪಿತೃವೇ ಮೊದಲ ಗುರು ನಿಮಗೆ, ಅರ್ಬುದ ರೋಗವೇ ನಿಮ್ಮ ಆತ್ಮ ಪಯಣಕ್ಕೆ ಅಭ್ಯುದಯಕ್ಕೆ ಮಾರ್ಗವಾಗಿಹುದು. ಬಲು ಚೋದ್ಯವೇ ಸೋಜಿಗ
ವಿನಿಸುವುದು ಕಣ್ಮನವ ನಲಿಸುವುದು ನಿಮ್ಮ ಸ್ವರ ಮಾಧುರ್ಯವೇ ಮೂವತ್ತನಾಕೆಂದರೆ ಮೂರು ನಾಕ ಸೇರಿಸದರೆ ಏಳಾಗುವುದು ಸಪ್ತ ಚಕ್ರಂಗಳ ಸೂಚಕವಲ್ಲವೇ? ಏಳು 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 ಎಂದು ವಿವೇಕಾನಂದರ ವಾಣಿಯ ನೆನಪ ಮಾಡುವುದು ಈ ಕವಿತ ಧ್ಯಾನಿಯ ಅನುಭವವೋ ಬರೀ ಅನುಭಾವವೋ ಭಾವ ಸ್ಪಂದನೆಯ ಭರಿಸುವುದು ನಿಜ ಕತ್ತಲಿನ ಮತ್ತನ್ನು ಕಳೆದು ಗುಡಾಕೇಶದ ಮುತ್ತನ್ನು ಉದಿಸುವುದೇ ನಾರಿಯ ಬಲೆಯಲ್ಲ ಧ್ಯಾನ ಮಾಡಿದರೆ ಅವಳಾಗುವಲು ಹೆಬ್ಬಳೆ ಅವಳೇ ನಿಜ ಲಕ್ಷ್ಮಿಯಾಗುವಳು ಅಧ್ಯಾತ್ಮಕ್ಕೆ ಮುನ್ನುಡಿ ಬರೆಯುವುದು ನಿಜ ಪ್ರಯತ್ನವೇ ಅದೇ ಯತ್ನವಾಗುವುದು ಸಾರ ಮಾತ್ರವೇ ನಮ್ಮ ರತ್ನವಾಗುವುದು ಕೊರಳಿಂಗೆ ಸಪ್ತ ಚಕ್ರಗಳು ನಿಮ್ಮ ಕೃಷ್ಣನ ಕೊಳಲಾಗಿರ್ಪುದು ಎನ್ನ ಜಿಹ್ವೆಯೊಳಗಿದ್ದು ಜಿಹ್ವೆಯೊಳಗೆ ನಿಂದು ಹನುಮನೇ ನುಡಿಸುವನು ಹೇ ಕವಿತಾ ಬ್ರಹ್ಮ ಮುಹೂರ್ತದ 3 ಗಂಟೆಗೆ ನಿಮ್ಮ ಸಾಧನೆ ಸೀಮಿತವಾಗಬಾರದು ಮರಳಿ ಗುಡಾಕೇಶಕ್ಕೆ ಬಂದರೆ ನಿಜ ಅರುಣೋದಯವಾಗುವುದು ನಿಮ್ಮ ಅಂತರ್ಯದಲ್ಲಿ ನಿಮ್ಮಯ ಪಾದ ಪದುಮ ಕಮಲವಾಗುವುದು ಸುಪುನೀತವಾಗುವುದು ನಿಮ್ಮ ಹೃದಯ ಸುನೀತವಾಗುವುದು ಯಶೋದೆ ಬೇಡ ನಿಮ್ಮ ಸಾಧನೆಯೇ ಯಶೋಗಾತೆಯಾಗುವುದು ವ್ಯಥಯ ಕಳೆಯುವುದು ಪಥವ ತೋರುವುದು ಅಮೃತವ ಸುರಿಸುವುದೇ ಅದೇ ನಿಜ ದೊಡ್ಡ ಬೆಲ್ಲವ ಸವಿದರೆ ಅದೇ ಅಂತರಂಗದ ಪುರವಾಗಿ ದೊಡ್ಡ ಬಲ್ಲಾಪುರವಾಗದೆ ಅಧ್ಯಾತ್ಮದ ಪಯಣವೂ ತಂದೆ ಹೋದರೇನು ನಿವೃತ್ತಿಯ ಕಾಲದಲ್ಲಿ ಮಾತೃವಿಂಗೆ ನಿಮಗಿರ್ಪ ಕಾಳಜಿಗೆ ನಮಿಸುವೆ ಒಂದು ಯೋಚನೆ ಬ್ರಹ್ಮಾಂಡ ನಿಮ್ಮ ತಾಯಿಂಗೆ ಅಧ್ಯಾತ್ಮದ ಪಥವ ನೀಡಿ ಜೀವನವ ಸನ್ಮಾರ್ಗಕ್ಕೆ ಕೊಂಡು ಹೋಗಲು ದಾರಿ ಮಾಡಿರ್ಪುದು ಮಗಳ ಯೋಚನೆಯಲ್ಲವೇ ಇದು ಕವಿತ ಧ್ಯಾನಿಯ ವಿಮೋಚನೆಯಲ್ಲವೇ ವಿಶ್ವ ಕಾರ್ಯದ ಯೋಚನೆಯಲ್ಲವೇ ವಿಶ್ವಮನವ ಗೆಲ್ಲುವ ಸಾಧನವಲ್ಲವೇ ಏ ನಿಮ್ಮಯ ಅನುಭವಕ್ಕೆ ನಮಿಸುವೆ ಮರಳಿ ನಮ್ಮ ನಿದ್ರೆಯ ಜಯಿಸಿದ ಈ ಗುಡಾಕೇಶಕ್ಕೆ ಮರಳಿಗೆ ತಕೆ ಬಾರದೆ ಮರಳಿ ಬನ್ನಿರಿ
ಇತರ ಕರೆದು ತನ್ನಿರಿ, ಕಣ್ಣಿನ ತೆರೆಯಿರಿ, ತ್ರಿನೇತ್ರಯಾಗಿರಿ, ಅಂತರ್ಯದ ತಾವರೆಯ ಅರಳಿಸಿರಿ, ಅಳಿಸಿರಿ ಕತ್ತಲೆಯ, ಬೆಳಸಿರಿ ಸತ್ವಕಲೆಯ. ಎನ್ನ ಗುರುವೊಬ್ಬರು ಹೇಳಿದ ಮಾತು ನಿಜ ಸಂಪತ್ತು ಒಡಗಿರ್ಪುದು, ಹೇ ರಾಜೇಶ ನಿನ್ನ ಅಂತರ್ಯದೊಳು ಆತ್ಮ ಪಯಣಕ್ಕೆ ಮುಖವ ಮಾಡು ಎಂದು ಹೇಳಿರ್ಪ ಶ್ರೀ ಅವಧೂತ ಶ್ರೀ ಗುರುದೇವಾನಂದ ಸ್ವಗುರುವಿನ ಪಾದಕ್ಕೆ ನಮಿಸುವೆ. ಮಹಾನ್ ಅವಧೂತರಾಗಿರ್ಪರು. ಗುರುವೆಂದರೆ ಬಾಹ್ಯ ಗುರುವಲ್ಲ, ಅಂತರ್ಯದೊಳಿರ್ಪ ಆತ್ಮವೇ ಗುರುವೇ. ಅದರ ಕಡೆಗೆ ಮುಖ ಮಾಡಿದರೆ ಆವಿರ್ಭವಿಸುವುದು ನಿಜ ಆನಂದ, ಅದುವೇ ನಿಜ ಗುರುವಿಂದ ಬರುವ ನಿಜ ಆನಂದವೇ ಗುರುದೇವನಂದ. ಸಾಧನೆಯಿಂದ ನಿಜ ಅಂತರ್ಯದವತಾರ ಭಾಭಾಜಿಯನ್ನು ಕಾಣುವ ನಿಮ್ಮ ಪಯಣಕ್ಕೆ ಜೈ ಹೋ, ಜೈ ಹೋ, ಜೈ ಹೋ. ಏಕೆ ಮರಳಿ ಬಾರದಿರಿ ನಮ್ಮ ಗುಡಕೇಶ ಧ್ಯಾನ ಸಂಘಕ್ಕೆ, ಏಕೆ ತ್ಯಾಗ ಮಾಡಬಾರದು? ಗುಡಾಕೇಶಿಯೊಬ್ಬರ ರುಹಿದಂತೆ ನಮಗೆಲ್ಲ 50ರ ನಂತರ ಸಿಕ್ಕಿರುವುದು. ಚಿರ ಯೌವನದಲ್ಲಿ ನಿಮಗೆ ಲಭಿಸಿದ ಆಯುಸ್ಸನ್ನು ಕೇಶ ಧ್ಯಾನವ ಬೆಳೆಸಲು ಬಳಸಬಾರದೇಕೆ? ಅದೇ ನಿಜ ಗುಡಾಕೇಶ ಟ್ಯಾಬ್ಲೆಟ್ ಆಗುವುದು. ಓ ಓ ಗುಡಾಕೇಶ, ಲೋಕ ಸೇವೆಗೆ ನಿಮ್ಮ ಆಯಸ್ಸು ಉಪಯೋಗವಾಗಲಿ. ಇದು ಎನ್ನ ಮಹಾನ್ ಕೃಷ್ಣ ಪರಮಾತ್ಮ ಗುಡಾಕೇಶಿಯ ಪಾದಕ್ಕೆ ಎನ್ನ ಭಿನ್ನಹ, ಎನ್ನಯ ನಮ್ಮಯ ಭಿನ್ನಹ. ಜೈ ಶ್ರೀರಾಮ್, ಜೈ ಹನುಮಾನ್. ನಮಸ್ತೆ. ಅಪ್ಪನವರು ಒಬ್ರೇ ತಗೊಂಡ್ಬಿಟ್ರಲ್ಲ ಸರ್. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಅದ್ಭುತವಾಗಿ ಒಂದು ಟ್ಯಾಬ್ಲೆಟ್ ನ ತಂದು ಕೊಟ್ಬಿಟ್ರಿ. ಎಲ್ಲಾರ ಟೈಮು ತಾವೇ ತಗೊಂಡ್ಬಿಟ್ರಲ್ಲ ಸರ್, ಎಲ್ಲಾರ್ದುನು. ಬರ್ರಿ ಎಲ್ರಿಗೂ ಕೊಟ್ಬಿಟ್ರಿ ಇವಾಗ್ಲೇನೆ ಮೇಡಮ್ ಕಡೆಯಿಂದ ಟ್ಯಾಬ್ಲೆಟ್ ನ ಎಲ್ಲಾರ್ ಇವತ್ತಿಂದ ಟೈಮು ಎಲ್ಲರಿಗೂ ತಗೊಂಡ್ಬಿಟ್ರಲ್ಲ. ಮೇಡಮ್, ಕವಿತಾ ಮೇಡಮ್, ಸರ್ ಮಾತಾಡಿ ಸರ್. ಮೇಡಮ್, ಪದ್ಮ ಮೇಡಮ್, ನೀವ್ ಇಂತ ಒಳ್ಳೊಳ್ಳೆ ಗ್ರೇಟ್ ಮಾಸ್ಟರ್ಸ್ ಇಟ್ಕೊಂಡು ಅಲ್ಲ ಮೇಡಮ್, ನೀವು ನಿಮ್ಮಂತ ಮಾಸ್ಟರ್ಗಳು ಇಲ್ಲಿ ಬೇಕಾಗಿತ್ತಲ್ಲ ಮೇಡಮ್. ಪತ್ರಿಜಿ ಸರ್ ಕರ್ಕೊಂಬಂದ್ರ, ನನಗೆ ಗೊತ್ತಿಲ್ಲ. ಹೇಗ ನಮ್ಮನ್ನ ಮಧ್ಯಾಹ್ನ ಊಟ ಮಾಡ್ಸಿದ್ರಿ ನೀವು, ಒಳ್ಳೆ ಊಟ ಹಾಕಿದ್ರಿ ತಾನೆ, ನನ್ಗೆ ಇಷ್ಟ ಆಯ್ತು, ಅದಕ್ಕೆ ನಿಮ್ಗೆ ಇನ್ವೈಟ್ ಮಾಡಿದೆ. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ಈ ಟೀಮ್ಗೆ ನೀವು ಗೂಢಾಕೇಶ ಕರ್ಸಿ, ನನ್ ಡ್ರೀಮ್ ಅದು ಮೇಡಮ್. ಗೂಢಾಕೇಶ ಮಾಡೇ ಮಾಡ್ತೀನಿ, ನನ್ನ ಜೀವನದಲ್ಲಿ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಅದನ್ನ ಡ್ರೀಮ್ ಯಾಕೆ ಗೊತ್ತಾ, ನಾನು ಪ್ರಮೋದ್ ಸರ್ ಹೇಗೆ ನಿದ್ದೆ ಇದ್ ಮಾಡ್ತಾರಲ್ಲ, ಅವ್ರ ಸ್ಟೂಡೆಂಟ್ಸ್ ಅರುಣ್ ಸರ್ ಆಗಿರ್ಬೋದು, ನಾಗರತ್ನ ಮೇಡಮ್, ಆ ಟೀಮಿಗೆ ನಾನು ಜಾಯ್ನ್ ಆಗ್ಲೇಬೇಕು. ನಾನು ಈ ನಿದ್ದೆ ಡಿಸೈಡ್ ಆಗಿ ಹೇಳ್ತಿದೆ. ಬಟ್ ನಿಮ್ಮಲ್ಲೇ ಗ್ರೇಟ್ ಮಾಸ್ಟರ್ ಹನುಮಂತ ಸರ್, ರಾಜೇಶ್ ಸರ್ ತಟಸ್ಥ ಅಂದ್ರೆ ಮುಗ್ದೋಯ್ತು ಮೇಡಮ್. ಓಕೆ, ಇನ್ವೈಟ್ ಮಾಡ್ಬಿಟ್ರು ಅವ್ರು ನಿಮ್ಮನ್ನ. ರಾಜೇಶ್ ಸರ್ಗೆ ಅವರ ಪಾದಾರವಿಂದಗಳಿಗೆ ಒಂಥರ ದೇವ್ರ ತರ ಹೇಳಿದಿರ ನನಗೆ. ಅದು ಅರುಣ್ ಸರ್ ಪಾದಾರವಿಂದಕ್ಕೆ ಅರ್ಪಣೆ. ಅದು ಅರುಣ್ ಕುಮಾರ್ ಕೃಷ್ಣ ಪರಮಾತ್ಮ ಅಂತ ಕೊಟ್ಬಿಟ್ಟಿದೀವಿ ಅವ್ರದ. ಆ ಕೃಷ್ಣ ಪರಮಾತ್ಮನ್ಗೆ ಅದಕ್ಕೆ ಇದಾಗ್ಲಿ ಅಂತ ಹೇಳ್ತಾ ಇದಾರೆ ಮೇಡಮ್ ಅವರು. ಚೆನ್ನಾಗಿತ್ತು.
ನಾನ್ ಹೆಂಗೆ ಹೊಗಳ್ಬೇಕು ಗೊತ್ತಾಗ್ತಿಲ್ಲ ಸರ್. ಅದು ಹೊಗಳಕ್ಕೆ ಮೀರಿದ್ದು ಇದು ಅದು ಭಾವನೆ. ಅಜ್ಞಾನಿ ಮಾತಾಡುವ, ಜ್ಞಾನಿ ಮೌನ ವಹಿಸುವ. ಅದಕ್ಕೆ ಅರುಣ್ ಸರ್ ಉತ್ತಮ ಉದಾಹರಣೆ. ನೋಡಿ ಹೌದು, ಮೌನಾಗಿದ್ದಾರೆ ಅವರು, ಮಾತಾಡ್ತಾರೆ. ನಿಮ್ಮ ಪಿರಮಿಡ್ ಮೇಡಮ್ ಇವಾಗ ನಡೀತಾ ಇತ್ತು, ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅವತ್ತು. ಅಮ್ಮ ಅಪ್ಪ ಎಲ್ಲ ಸೇರಿ, ನೀವುಗಳೆಲ್ಲ ಸೇರಿ. ನಾನ್ ಕೂಡ ಅಲ್ಲಿ ಬಂದಿದ್ದಲ್ಲ, ಸುಮಾರು ತುಂಬಾ ಜನ ಬಂದಿದ್ರು. ಆ 3 ಅವರ್ ಧ್ಯಾನ ಅಯ್ಯಪ್ಪ ಪಿಂಡಿಯಿಂದ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಡ್ಕೋಬೇಕು. ನಾನು ಈಗ ಕ್ಲಾಸ್ ಮಾಡ್ಕೊಂಡೆ. ಅಲ್ಲ ನಾನು ಹೋಗಿದ್ದೆ ದೊಡ್ಡಬಳ್ಳಾಪುರ, ಹೋಗ್ ಬಂದ್ನಲ್ವಾ. ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾನೇ ಅದ್ಭುತವಾಗಿ ಒಂದ್ ಎನರ್ಜಿ ಅಲ್ಲಿಂದ ತಗೊಬಂದಿದ್ದೆ ನಾನು. ಅಷ್ಟು ಶಕ್ತಿ, ಎನರ್ಜಿ ಅಷ್ಟೊಂದು ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ ಪಿರಮಿಡ್ ಅಲ್ಲಿ. ಅದು ನಿಮ್ಮ ಅಮ್ಮನಿಗೋಸ್ಕರ ನೋಡಿ ಅದು ಇದಾಗಿದೆ. ನಿಮ್ಮ ಒಂದು ನಾಯಿ ಕೂಡ ಮನೇಲಿ ಇದ್ದದ್ದು, ಅದು ಕೂಡ ಧ್ಯಾನ ಮಾಡುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ ಅಲ್ಲಿ. ಇಲ್ಲ ಮಾಸ್ಟರ್, ಇಲ್ಲ ಅಂದ್ರೆ ಅದು ಇದು ಮೇಡಮ್ ಎಲ್ಲಾ ಎಲ್ಲಾ ಧ್ಯಾನಿಗಳಿಂದ ಆಗಿರೋ ಅಂತದ್ದು. ನಾವು ನಿರ್ಮಾಣ ಮಾಡಿಲ್ಲ. ಬಟ್ ನಾವು ಧ್ಯಾನ ಸ್ಟಾರ್ಟ್ ಮಾಡಿದ ತಕ್ಷಣ ಆಯ್ತಲ್ಲ ಅನ್ನೋದು ನಮಗ್ ಖುಷಿ. ಹೌದೌದು. ಹೇಳ್ಬೇಕು ಸರ್, ನೀವು ಇಷ್ಟೊತ್ತು ಹೇಳಿದ್ ಇಷ್ಟು ಚೆನ್ನಾಗಿ ಹಾಡೋದಕ್ಕೆ ಹೆಂಗ್ ಸರ್ ಸಾಧ್ಯ ಆಯ್ತು? ಇಲ್ಲ ನಿಮ್ಮಲ್ಲೇ ಹನುಮ ಇದಾರೆ ಸರ್ ನಿಮ್ಮೊಳಗೆ. ಹೌದು ಮೇಡಮ್. ಜೊತೆ ನಾನು ಇವತ್ತು ಮೀಟ್ ಮಾಡಿದ್ದು ಮುಖಾಮುಖಿ ತುಂಬಾ ಖುಷಿ ಆಯ್ತು. ನನ್ನ ಜೀವ ಇರೋವರೆಗೂ, ಇದು ಉಸಿರು ಇರೋವರೆಗೂ ನಾನ್ ಮರೆಯಲ್ಲ ಈ ಟೀಮ್ನ. ತುಂಬಾ ಖುಷಿ ಆಯ್ತು ರಂಜಿತ್ ಸರ್. ನಾನು ಹೇಳಿದ ಮಾತೆಲ್ಲ, ನಾನು ಹಾಡಿನ ರೂಪದಲ್ಲಿ ಹೇಳಿದ್ ಎಲ್ಲ ನನ್ ಜ್ಞಾಪಕ ಇಟ್ಕೋತೀನಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊತೀನಿ. ಗೂಢಾಕೇಶ ಖಂಡಿತ ಬರ್ತೀನಿ ಸರ್. ಅರುಣ್ ಸರ್ ನನಗೆ ತುಂಬಾ ಹೇಳಿದ್ದಾರೆ ಬರ್ಬೇಕು ಅಂತ, ಖಂಡಿತ ಬರ್ತೀನಿ. ಹಾಗಾದರೆ ಇಷ್ಟು ಹೊತ್ತು ಹನುಮಾನ್ ನುಡಿಸಿದ್ದು ಸಾರ್ಥಕವಾಗ್ತದೆ. ಆಯ್ತು. ರಾಜೇಶ್ ಸರ್, ಅದು ನೀವು ಹಾಡಿ ತುಂಬಾ ಖುಷಿ ಆಯ್ತು. ಏನ್ ಕಂಠ ಸರ್, ಏನ ಹಿಡಿತ ವಾಯ್ಸ್ ಅಲ್ಲಿ. ಅದು ಅವ ನುಡಿಸಿದ್ದಾನೆ, ನಮಗೇನು ಗೊತ್ತಿಲ್ಲ. ತುಂಬಾನೇ ಖುಷಿ ಆಗೋಯ್ತು ಸರ್. ಈ ದಿನದಲ್ಲಿ ನನ್ಗೆ ಒಂದು ಅತ್ಯಮೂಲ್ಯವಾದ ಗಳಿಗೆ ಇದು ಟೈಮ್. ನನ್ಗೆ ಈ ದಿನ ನನ್ಗೆ ತುಂಬಾ ಸ್ಪೆಷಲ್ ಮಾಡಿದ್ ಈ ಟೈಮ್. ನನ್ಗೆ ಥ್ಯಾಂಕ್ ಯು. ಟೀಮ್ಗೆ ಥ್ಯಾಂಕ್ ಯು. ರಾಜೇಶ್ ಸರ್ ಅವಕಾಶ ಕೊಟ್ಟಿದ್ ಎಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆ ನನಗೆ ಬಹಳ ಪ್ರೇರಣೆ ಕೊಟ್ಟಿದೆ. ಕಮ್ಮಿ ಆಗುತ್ತೆ ಸರ್ ಈ ಮಾತು, ತುಂಬಾ ಇದಾಗುತ್ತೆ. ನಿಮ್ ಎಷ್ಟು ಗ್ರೇಟ್ ಮಾಸ್ಟರ್ಸ್ ಗಳಿದ್ದೀರಾ. ರತ್ನಮ್ಮ ಅವರು ತುಂಬಾನೇ ಹೇಳಿದ್ರು, ಎಷ್ಟ್ ಚೆನ್ನಾಗಿ ಮಾತಾಡ್ತೀರ ನೀವುಗಳೇ. ನಂದೇನೇನು ಇವ್ರು ನಾಗರತ್ನ ಅವರು ಗೂಢಾಕೇಶದಲ್ಲಿ ಕೂತಿರ್ತಾರೆ, ನಾನು ನೋಡಿದೀನಿ. ಅರುಣ್ ಸರ್ ಹೇಳಿದ್ ನನ್ಗೆ ಈಗ ಜ್ಞಾಪಕ ಬರುತ್ತೆ. ನಾನು ಅವತ್ತೇ ಜಾಯ್ನ್ ಆಗ್ಬೇಕಾಗಿತ್ತು ಗೂಢಾಕೇಶಗೆ ಅಂತ ಈಗ ನನಗೆ ಬುದ್ಧಿ ಬರ್ತಿದೆ ಸರ್. ಅವರು 2023 ತುಂಬಾ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ಮೇಡಮ್ ನಾನು IPS ಗೆ ನಾನು ರೆಡಿ ಆಗ್ತಿದ್ದೀನಿ. ನಾನು ಹೇಳಿದೆ ಸರ್, ಇಲ್ಲ ನಾನು KS ಮಾಡ್ಬೇಕು ಅಂತಿದ್ದೀನಿ, ಓದ್ಬೇಕು, ನಂಗೆ ಟೈಮ್ ಇಲ್ಲ ಅಂತಿದ್ದೆ. ಅವರು ನಾನು ಓದ್ತಿದ್ದೀನಿ ಮೇಡಮ್, ನಾನು IPS ನಾನು ರೆಡಿ ಆಗ್ತಿರೋದು, ಪರವಾಗಿಲ್ಲ ನೀವು ಬನ್ನಿ ಅಂತ ನನ್ಗೆ ಎಷ್ಟು ಸಲ ಒಂದ್ ವಾರ ಫೋನ್ ಮಾಡಿದ್ದಾರೆ. ನಾನ್ ಬೇಡ ಬೇಡ ಅಂತ ತಿಳ್ಕೊಂಬಂದ್ರೆ ನನ್ ಉಸಿರು ಅದಕ್ಕೆ ಮತ್ತೆ ಕರ್ಕೊ ಬಂದಿದೆ ಮೇಡಮ್ ವೇದಿಕೆಗೆ ನಿಮ್ಗೆ. ಅರುಣ್ ಸರ್ ಏನ್ ಹೇಳ್ತಾರ, ಅವ್ರ ಅಭಿಪ್ರಾಯ ಕೇಳ್ಕೊಬಿಡೋಣ. IPS ಅಲ್ಲ ಮೇಡಮ್, GPS ಮಾಡಿ, ಇದಾಗ ಗುಡಾಕೇಶ ಪವರ್ ಸರ್ವಿಸ್ ಅಂತ ಆಗ್ತದೆ. ಖಂಡಿತ ರಾಜೇಶ್ ಸರ್ ಒಳ್ಳೆ ಟಿಪ್ಸ್ ಕೊಡ್ತಾರೆ. ಇದಾರಲ್ವಾ, ಖಂಡಿತ ಅದ್ ನನ್ನ ಉಸಿರಲ್ಲಿ ಬೆರ್ತೋಗಿದೆ ಸರ್ ಅದು. ನೋಡಿ ಮೇಡಮ್, ನಿಮಗೋಸ್ಕರ ನಾವು ಹಾಡೆಲ್ಲ ಹೇಳ್ಸಿದ್ವಿ. ಇಷ್ಟಾದ್ಮೇಲೂ ನೀವು ಬರ್ಲಿಲ್ಲ ಅಂದ್ರೆ ದೇವ್ರ ಮೆಚ್ಚಿಲ್ಲ. ಬರ್ತೀನಿ ಖಂಡಿತ ಬನ್ನಿ ಮೇಡಮ್. ನಿಮ್ಮ ಸಾಧನೆ ಮುಂದುವರಿಲಿ ನಮ್ಮ ಗುಡಾಕೇಶದಲ್ಲಿ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್, ಜೋರ್ ಮಳೆ ಬಂದು ಒಂದೇ ಸರಿ ಸ್ಟಾಪ್ ಆದ ಅಲ್ವಾ? ಹೂ ಮಳೆ ಸರ್, ಹೂ ಮಳೆ ಸುರಿಸ್ತಿದ್ರು. ಕೇಳೋದ್ ನನಗೆ ತುಂಬಾನೇ ಖುಷಿ ಅನ್ಸುತ್ತೆ ಸರ್. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಒಂದು ಇದ್ರಲ್ಲಿ ಟೀಮ್ ಅಲ್ಲಿ ಹೇಳಿರೋದು ಅಂದ್ರೆ ಇದೇ ಫಸ್ಟ್ ಟೈಮ್. ಅದು ಮೇಡಮ್ ಕರೆದ್ರು, ಅಲ್ಗೂ ನನಗೆ ಭಯ ಇತ್ತು, ಏನ್ ಹೇಳ್ತೀನಿ ಏನ್ ಮಾತಾಡ್ತೀನಿ ಗೊತ್ತಿಲ್ಲ ಅಂತ ಹೇಳಿ. ನಿಮ್ಮಂತ ಗ್ರೇಟ್ ಮಾಸ್ಟರ್ಸ್ ಗಳು, ಗೂಢಾಕೇಶದಲ್ಲಿ ಇರೋರೆಲ್ಲ ಗ್ರೇಟ್ ಮಾಸ್ಟರ್ಸ್, ಅವರೆಲ್ಲ ಎಷ್ಟು ಸಾಧನೆ ಮಾಡ್ತೀರಾ, ಎಷ್ಟು ಅವರ್ಸ್ ಗಟ್ಲೆ. ನಿಮ್ಮ ಬಾಯಲ್ಲಿ ಈ ಮಾತು ಕೇಳ್ಬೇಕು ಅಂದ್ರೆ ನಾನ್ ನಿಜವಾಗ್ಲೂ ಅವರಿ ಮಾಸ್ಟರ್. ಎಲ್ಲರೂ ಗ್ರೇಟ್ ಮಾಸ್ಟರೇ ಮೇಡಮ್, ಎಲ್ಲರೂ ಗ್ರೇಟ್ ಮಾಸ್ಟರೇ. ಸರ್ ಅವರು ನಾನ್ ಏನ್ ಮಾತಾಡ್ತೀನೋ ಏನೋ ಬಂದ್ ಕೂತ್ಕಂದ್ರೆ ಅಂದ್ರು. ಏನಿಲ್ಲ ಮೇಡಮ್, ಸುಮ್ ಪರಿಚಯ ಮಟ್ಟ ಸುಮ್ ಕೂತ್ಕೊಳ್ಳೋದು ಅಷ್ಟೇ, ನಿಮ್ಮಿಂದ ಪತ್ರಿಜಿ ಸರ್ ಇದಾರೆ ಹೇಳಿಸ್ತಾರ ಬನ್ನಿ ಅಂತ ಬಂದಿದ್ದು ಮಾಸ್ಟರ್. ನಾನು ಆ ನಂಬಿಕೆ ಮೇಲೆ ಬಂದಿದ್ದು. ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಹಾಗೆ ನಾವು ಸುಮ್ನೆ ಕುತ್ಕೊಳ್ಳೋದಷ್ಟೇ. ಏನ್ ಹೇಳಿಸ್ತೀರಾ ಅದನ್ನ ಹೇಳಿಸಿ ಅಂತ ಹೇಳಿ. ಬಹಳ ಚೆನ್ನಾಗಿತ್ತು ಮೇಡಮ್. ಅದ್ಭುತ. ನೀವು ನಮ್ಮ ಮನೆಯವರು ಎಲ್ಲ ಅಂದ್ರೆ ಒಬ್ರಿಗೊಬ್ರು ಕೋಪರೇಷನ್ ತುಂಬಾ
ಚೆನ್ನಾಗಿದೆ. ಆಮೇಲೆ ಅದೇ ಒಂದು ಬ್ಯಾಲೆನ್ಸ್ ಇದೆ ಗುಡಾಕೇಶ. ಬಂದು ವಾಪಸ್ ಹೋಗಿದ್ದೀರಿ. ಇಲ್ಲ ಇಲ್ಲ ಮತ್ತೆ ಶುರುವಾಗ್ಲಿ. ಮತ್ತೆ ಶುರುವಾಗ್ಲಿ ನಿಮ್ಮ ಜರ್ನಿ. ಅದೇ ಮಾಸ್ಟರ್, ಬರ್ತೀನಿ ಖಂಡಿತ. ಒಳ್ಳೇದಾಗ್ಲಿ ಮೇಡಮ್. ಮನೆಗೆ ಒಬ್ಬರಾದ್ರೂ ಗುಡಾಕೇಶ ಇರ್ಬೇಕು. ಕರೆಕ್ಟ್ ಕರೆಕ್ಟ್. ಇಡೀ ಕುಟುಂಬ ಆಗದೆ ಇದ್ರು ಮನೆಗೆ ಒಬ್ಬರಾದ್ರೂ ಗುಡಾಕೇಶ ಇರ್ಬೇಕು. ಅಷ್ಟೇ ಅಲ್ಲ, ಅದು ನಮ್ಮ ಕನಸು. ಪ್ರತಿಯೊಂದು ಕರ್ನಾಟಕದ ಮನೆ ಮನೆಯಲ್ಲೂ ಒಬ್ಬ ಗುಡಾಕೇಶಿ ಹುಟ್ಟಬೇಕು, ಸೃಷ್ಟಿ ಮಾಡ್ಬೇಕು. ಹೌದು. ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆಗಳು ನಡೀತಾ ಇದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇದ್ದ ಅಂದ್ರೆ ಆ ಇಡೀ ಫ್ಯಾಮಿಲಿನೇ ಉದ್ಧಾರ ಆಗ್ತದೆ. ಎಲ್ಲರನ್ನೂ ಸನ್ಮಾರ್ಗಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಲ್ಲರನ್ನೂ ಧ್ಯಾನ ಅಂದ್ರೆ ಆ ಎನರ್ಜಿ ಇದ್ರೆ ಎಷ್ಟೋ ಜನ ಧ್ಯಾನ ಮಾಡ್ತಾರೆ, ಸಾಧನೆ ಮಾಡಿದ್ದಾರೆ, ಆದ್ರೆ ತಮ್ಮ ಮನೆಯವರನ್ನೇ ಧ್ಯಾನಕ್ಕೆ ತರ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಹೌದು. ಆ ಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು. ಹಂಗಾಗ್ತದೆ. ಅದಕ್ಕೆ ಅಟ್ಲೀಸ್ಟ್ ಒಬ್ಬರಾದ್ರೂ ಇದ್ರೆ ಇಡೀ ಫ್ಯಾಮಿಲಿನ ಉದ್ಧಾರ ಮಾಡ್ತಾರೆ. ಅವಾಗ ಧ್ಯಾನ ಜಗತ್ತು ನಿರ್ಮಾಣ ಆಗ್ತದೆ. ಆಮೇಲೆ ಬಹಳ ಅರ್ಜೆಂಟ್ ಇದೆ, ಎಲ್ಲರೂ ಗ್ರೇಟ್ ಮಾಸ್ಟರ್ ಆಗುವ ಅರ್ಜೆಂಟ್ ಇದೆ. ಬಹಳ ಜನ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ಸ್ ಆಗೋದು ಅರ್ಜೆಂಟ್ ಇದೆ. ನಾವೇ 20 ವರ್ಷ 30 ವರ್ಷ ಧ್ಯಾನ ಮಾಡ್ಕೋಂತ ಕೊನೆಗೆ ಎನ್ಲೈಟನ್ ಆಗಿ ಇನ್ ಧ್ಯಾನ ಪ್ರಚಾರ ಮಾಡೋದು ಯಾವಾಗ? ಧ್ಯಾನ ಜಗತ್ತನ್ನು ಬೆಳೆಸೋದು ಯಾವಾಗ? ಕೆಲವರು ಹೇಳ್ತಾರೆ ಅರ್ಧ ಗಂಟೆ ಮಾಡಿ ಸಾಕು, ನಿಮ್ಮ ವಯಸ್ಸಿದ್ದಷ್ಟು ಮಾಡಿ ಸಾಕು. ಅದೆಲ್ಲ ಸಾಕಾಗೋದಾಗಿದ್ರೆ ಅಂದ್ರೆ ಆರಂಭಿಕ ಹಂತದಲ್ಲಿ ಧ್ಯಾನ ಪರಿಚಯ ಮಾಡುವಾಗ ಅಷ್ಟೇ ಹೇಳಬೇಕು. ಧ್ಯಾನಕ್ಕೆ ಬಂದ್ಮೇಲೆ ಅಷ್ಟೇ ಕೂರಬಾರ್ದು. ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಬಹಳ ಬೇಗ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೊಂಡು ಧ್ಯಾನ ಪ್ರಚಾರ ಮಾಡ್ಬೇಕು. ಆಯ್ತಾ? ಎಷ್ಟು ಜನ ಮರುಗ್ತಾ ಇದ್ದಾವೆ ಜೀವಗಳು. ಹಾಸ್ಪಿಟ್ಲಲ್ಲಿ ಹೋಗಿ ನರಳಾಡೋ ಜೀವಗಳು ಎಷ್ಟಿದಾವೆ. ಮಾತ್ರೆಯಲ್ಲೇ ಬದುಕೋ ಜೀವಗಳಿದಾವೆ. ದೇವ್ರು ವ್ರತ ಜಪ ತಪ ಅಂತ ಹೇಳಿ ಏನೆಲ್ಲಾ ಮಾಡಿಕೊಂಡು ಏನೂ ಸಿಗದೆ ಒದ್ದಾಡೋ ಜೀವಗಳಿದ್ದಾವೆ. ಅವ್ರನ್ನೆಲ್ಲ ಧ್ಯಾನ ಮಾರ್ಗಕ್ಕೆ ಕರ್ಕೊಂಡು ಬರುವ ಅವಶ್ಯಕತೆ ಇದೆ. ಧ್ಯಾನ ಮಾಡ್ಲಿಕ್ಕೆ ತುಂಬಾ ಜನ ರೆಡಿ ಇದ್ದಾರೆ ಆದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ತಿಳಿಸುವ ಪ್ರಯತ್ನ ನಡೀತಾ ಇಲ್ಲ. ಗೊತ್ತಾದ್ರೂ ಅದಕ್ಕೆ ಸರಿಯಾಗಿ ಅವರಿಗೆ ಅಂದ್ರೆ ಈಗ ಯಾರೆಲ್ಲ ಆಧ್ಯಾತ್ಮಿಕದಲ್ಲಿ ಇದ್ದಾರೆ ಅವ್ರು ಖಂಡಿತ ಧ್ಯಾನಕ್ಕೆ ಬಂದೇ ಬರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇದು ಅಧ್ಯಾತ್ಮ ಅನ್ನೋದು ಗೊತ್ತಾಗ್ತಾ ಇಲ್ಲ, ಇದು ರಿಯಲ್ ಅಧ್ಯಾತ್ಮ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನು ನಾವು ರಿಯಲೈಸ್ ಮಾಡಿಸ್ಬೇಕು. ನೀವು ನೋಡಿ, ಇವತ್ತು ಒಂದು ತೀರ್ಥಕ್ಷೇತ್ರ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ಸೇರ್ತಾರೆ. ಯಾಕೆ? ನೀವು ಧರ್ಮಸ್ಥಳ ಹೋಗಿ, ಎಲ್ಲೆಲ್ಲೋ ಏನು ತಿರುಪತಿಗೆ ಹೋಗಿ, ಎಲ್ಲ ಸುಮ್ಮನೆ ಬಂದಿಲ್ಲ. ಅವ್ರೆಲ್ಲರೂ ಅಧ್ಯಾತ್ಮ ದೇವರು ಬೇಕು ಅಂತಾನೆ ಬಂದವರು. ಆ ದೇವರನ್ನ ಪಡೆಯುವ ಒಂದು ನಿರೀಕ್ಷೆಯಲ್ಲೇ ಬಂದವರು. ಮತ್ತೆ ಅವರಿಗೆಲ್ಲ ಧ್ಯಾನ ಅದಲ್ಲ, ನಿಜವಾದ ಅಧ್ಯಾತ್ಮ ಯಾವುದು ಧ್ಯಾನ ಅಂತ ತೋರಿಸಿದ್ರೆ ಖಂಡಿತ ಎಲ್ಲರೂ ಆಗ್ತಾರೆ, ಬೇಗ ಬರ್ತಾರೆ. ಆದ್ರೆ ನೀವು ಎಲ್ಲರೂ ಸೇರಿ ಆ ಪ್ರಯತ್ನ ಮಾಡ್ಬೇಕು. ಅದು ಮಾಡ್ಬೇಕಂದ್ರೆ ನಾವು ಸಾಧನೆ ಮಾಡ್ಬೇಕು. ನಾವು ಸಾಧನೆ ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗ್ತದೆ. ನಾವೇ ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ದೆ ಒದ್ದಾಡ್ತಿದ್ರೆ ಬೇರೆಯವ್ರಿಗೆ ಏನ್ ಹೇಳ್ತೀವಿ ನಾವು? ಅಲ್ವಾ? ಅಲ್ಲ, ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನಿಮ್ಗೆ ಏನಾಗಿದೆ ಹೇಳ್ರಿ ಅಂದ್ರೆ ಏನ್ ಹೇಳ ನಾವು? ಅದಾಗ್ಬೇಕಂದ್ರೆ ಜಾಸ್ತಿ ಸಾಧನೆ ಮಾಡ್ಬೇಕು. ನೋಡಿ, ಪತ್ರಿಜಿ ಅವರು ಇದ್ರಲ್ಲೆಲ್ಲ ಇವತ್ತು ಹಾಕಿದೀವಿ ನೋಡಿ, ನಾವು ಶೇರ್ ಮಾಡಿದೀವಿ. ಪತ್ರಿಜಿ ಅವರೆಲ್ಲ ಹೇಗೆ ಹೇಳಿದ್ದಾರೆ. ರಾತ್ರಿ ಎಲ್ಲ ಮಾಯೆ, ನಿದ್ದೆ ಅನ್ನೋದು ಒಂದು ಮಾಯೆ. ಆ ಮಾಯೆಯನ್ನ ಗೆಲ್ಲಬೇಕು ನಾವು. ಒಬ್ಬ ಯೋಗಿ ಆದವನು ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ ಕಳೀತಾನೆ ಅಂತ ಹೇಳಿ ಪತ್ರಿಜಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಆ ಮಾಯೆಯನ್ನ ಗೆಲ್ತಾನೆ, ನಿದ್ದೆಯನ್ನ ಗೆದ್ದ ಅವನು ಆತ್ಮಜ್ಞಾನಿ ಆಗ್ಲಿಕ್ಕೆ ಬಹಳ ಹತ್ತಿರ ಆದ ಅಂತ. ಆತ್ಮಜ್ಞಾನಿನೇ ಆಗ್ತಾನೆ, ಸದ್ಯದಲ್ಲೇ ಆಗ್ತಾನೆ ಆದಂಗೆ. ಹಿಂಗೆ ಕವಿತಾ ಮಾಸ್ಟರ್, ನಿಮ್ಮ ಆಗಮನ ನಮಗೇನೋ ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಮಳೆ ಬಂದಂಗ ಆಯ್ತು. ಮಾಸ್ಟರ್ ಈಗ ಹೇಳಿದ್ರಲ್ಲ, ಅರ್ಜೆಂಟ್ ಆಗಿ ಆಗ್ಬೇಕಿದೆ. ಮಾಸ್ಟರ್ಸ್ ಗಳು ಜಾಸ್ತಿ ಮಾಸ್ಟರ್ಸ್ ಬರ್ಬೇಕು ಕೂಡ, ಎನ್ಲೈಟ್ಮೆಂಟ್ ಆಗ್ಬೇಕಿದೆ. ಈಗ ನನ್ ಭಾವನೆ ಅದೇ ಮಾಸ್ಟರ್. ನಾನು ಫಸ್ಟ್ ಅನ್ಕೊಂಡೆ 1 hour ಕೂತಿದ್ದೋಳು, ನನ್ ಮನ್ಸು ಹೇಳಕ್ ಸ್ಟಾರ್ಟ್ ಆಯ್ತು, ಒಳ ಮನ್ಸು ಇಲ್ಲ ನೀನು ಜಾಸ್ತಿ ಮಾಡು ಸಾಧನೆ, 3 hours ಕುತ್ಕೊಂತ. 3 hours ಕುತ್ಕೊಂಡಿದ ತಕ್ಷಣ ಈಗ ನನ್ಗೆ 3 hours ನನ್ಗೆ ತುಂಬಾ ಕಂಫರ್ಟ್ ಆಗ್ತಿದ್ದಂಗೆ ಈಗ ನನ್ಗೆ ಹೇಳ್ತಿದೆ ಗೂಢಾಕೇಶಗ್ ಹೋಗು ಅಂತ. ಆಲ್ರೆಡಿ ನನ್ಗೊಂದ್ 2 ತಿಂಗಳಿಂದಾನೆ ನನ್ ಒಳ ಮನ್ಸು ಸ್ಟಾರ್ಟ್ ಆಗಿದೆ ಮಾಸ್ಟರ್. ನೀವು ಬರಲೇಬೇಕು. ಖಂಡಿತ ಮಾಸ್ಟರ್. ನಾನು ಧ್ಯಾನ ಶುರು ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೆ, ಧ್ಯಾನ ಮಾಡ್ತಾ ಇದ್ದೆ. ಫಸ್ಟಿಗೆ ಒಂದ್ ಅರ್ಧ ಗಂಟೆ ಕೂತಿದ್ದೆ ನಾನು. ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಆಧ್ಯಾತ್ಮಿಕವಾಗಿ ಬಹಳ ತೊಡ್ಕೊಂಡಿದ್ದೇನೆ. ಅಂದ್ರೆ ಅದೇ ಭಗವಂತನನ್ನು ಸೇರುವ, ಯಾಕೆಂದ್ರೆ ಭಕ್ತಿ ಮಾರ್ಗ ಬೇಕಾದಷ್ಟು ಜನ ಹೇಳಿದ್ದಾರಲ್ಲ, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಎಲ್ಲರೂ ಹೇಳ್ಕೊಟ್ಟದ್ದು ಭಕ್ತಿ ಮಾರ್ಗ. ಇದರ ಪರಿಚಯ ಇರ್ಲಿಲ್ಲ.
ಆ ನಾವು ಆಧ್ಯಾತ್ಮಿಕವಾಗಿದ್ವಿ. ಕೊನೆಗೆ ಏನೋ ಅದ್ರಲ್ಲಿ ಯಾಕೋ ತೃಪ್ತಿ ಸಿಗ್ಲಿಲ್ಲ. ಇದು ಆಮೇಲೆ ನನ್ನ ಕನಸೇನು ಅಂದ್ರೆ ಎಲ್ಲರನ್ನ ನೋಡ್ಬೇಕು. ಆಮೇಲೆ ನನಗ್ ಗೊತ್ತಿಲ್ಲ, ಧ್ಯಾನ ಮಾರ್ಗಕ್ಕೆ ಬಂದಿಲ್ಲ ನಾನು. ಈ ಜನ್ಮದಲ್ಲೇ ಇದು ಕೊನೆ ಆಗ್ಬೇಕು, ಮೋಕ್ಷ ಸಿಗ್ಬೇಕು, ಈ ತರ ಎಲ್ಲ ನನಗೆ. ಆಮೇಲೆ ಎಷ್ಟೋ ಜೀವಗಳು ಸುಮ್ಮನೆ ಒದ್ದಾಡ್ತಾ ಇದಾರೆ, ಅವ್ರಿಗೆಲ್ಲ ಒಂದು ದಾರಿ ತೋರಿಸ್ಬೇಕು. ಆದ್ರೆ ಏನೋ ಇದೆ ಇದು ಹೌದು, ಇದು ಯಾಕೋ ಸರಿ ಅನಿಸ್ತಿಲ್ಲ ಅಂತ ಹೇಳಿ ಹುಡುಕುವಾಗ ಸಿಕ್ಕಿದೆ ಧ್ಯಾನ. ಇದು ನೇರವಾಗಿ ಈ ಧ್ಯಾನ ಸಿಗ್ಲಿಲ್ಲ, ಇನ್ನೊಂದು ಧ್ಯಾನ ಸಿಕ್ತು. ಅದನ್ನ ಮಾಡಿದೆ ಒಂದು ವಾರ. ಅದು ಗೊತ್ತಾಯ್ತು ಇದು ಧ್ಯಾನ ಅಲ್ಲ ಇದು. ಇದು ಇದು ಮೋಕ್ಷ ಮಾರ್ಗದ ಧ್ಯಾನ ಅಲ್ಲ ಇದು ಅಂತ ಹೇಳಿ ಮತ್ತೆ ಸರ್ಚ್ ಮಾಡಿದೆ. ಅದನ್ನ ಬಿಟ್ಟು ಮತ್ತೆ ಸರ್ಚ್ ಮಾಡಿದೆ. ಅವಾಗ ಸಿಕ್ಕಿದೆ ಆನಾಪಾನಸತಿ ಧ್ಯಾನ. ನನಗೆ ನೇರವಾಗಿ ಯಾರು ಹೇಳ್ಕೊಟ್ಟಿದ್ದಲ್ಲ, ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ. ಹಾಗಾಗಿ ನಾನೇನೋ ಕಷ್ಟದಿಂದ ಬಂದವನಲ್ಲ, ಆ ಜಿಜ್ಞಾಸೆ ತುಡಿತದಿಂದ ಬಂದವನು. ಅಂದ್ರೆ ಈ ಸಾಮಾನ್ಯವಾಗಿ ಕಷ್ಟದಿಂದ ಬರ್ತಾರೆ, ಏನೋ ಆರೋಗ್ಯ ಸಮಸ್ಯೆ ಅಥವಾ ಇನ್ನೇನೋ. ಆದ್ರೆ ಹಾಗಿಲ್ಲ, ಸತ್ಯ ಸತ್ಯ ದರ್ಶನ ಅಥವಾ ಸತ್ಯ ಪಯಣ ಅನ್ವೇಷಣೆ ಅಂತೀವಲ್ಲ, ಆ ದಾರಿಯಲ್ಲಿ ಹುಡುಕಿ ಸಿಕ್ಕಿದ್ದು ಇದು. ಅವಾಗ ಫಸ್ಟ್ ಧ್ಯಾನ ಮಾಡಿದೆ, 1 ದಿವಸ 2 ದಿವಸ. ಅವಾಗ ಗೊತ್ತಾಯ್ತು, ಓಹೋ ಇದೇ ಸರಿಯಾದ ಧ್ಯಾನ. ಅದನ್ನು ಸುಮ್ಮನೆ ಒಪ್ಕೊಳ್ಳಿಲ್ಲ, ಬಹಳ ಪರೀಕ್ಷೆ ಮಾಡಿ ಆ ವಿಶ್ಲೇಷಣೆ ಮಾಡಿ ಆಮೇಲೆ ಗೊತ್ತಾಯ್ತು ಇದೇ ಸರಿಯಾದದ್ದು ಅಂತ ಹೇಳಿ ಅದನ್ನ ಮಾಡ್ತಾ ಮಾಡ್ತಾ ಕೊನೆಗೆ ಎಷ್ಟು ಧ್ಯಾನ ಮಾಡಿದ್ರೂ ತೃಪ್ತಿ ಆಗ್ತಿಲ್ಲ. ಗಂಟೆಗಟ್ಲೆ ಕೂರ್ತಿದ್ದೆ, 3 ತಾಸು ಸಿಂಗಲ್ ಸಿಟ್ಟಿಂಗ್ ಅಲ್ಲಿ ಕೂತ್ರೆ. ಸಿಂಗಲ್ ಸಿಟ್ಟಿಂಗ್ ಅಲ್ಲಿ 3 ತಾಸು 4 ತಾಸು ಕೂರ್ತಿದ್ದೆ. ಅದು ಸ್ವಲ್ಪವೂ ಶೇಕ್ ಆಗದೆ, ಹಿಂಗೆಲ್ಲ ಏನು ಮಾಡಿದ್ರೆ ತೃಪ್ತಿನೇ ಸಿಗ್ತಾ ಇಲ್ಲ. ಇದು ಸಾಕಾಗ್ತಾ ಇಲ್ಲ. ಇನ್ನು ಎಷ್ಟು ವರ್ಷ ಕಾಯೋಣ? ಇನ್ನು ಎಷ್ಟು ವರ್ಷ ಮಾಡ್ಬೇಕು ಈ ಧ್ಯಾನ? ತೃಪ್ತಿ ಸಿಗಲ್ಲಲ್ಲ, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಇನ್ನೂ ಜಾಸ್ತಿ ಸಾಧನೆ ಮಾಡ್ಬೇಕಲ್ಲ, ಹೆಂಗೆ ಮಾಡ್ಬೇಕು? ಆ ಆದ್ರೆ ಸಾಧನೆ ಹಂಗಂತ ಹೇಳಿ ಬರೀ ಮೆಡಿಟೇಷನ್ ಅಲ್ಲೇ ಕೂರ್ಲಿಕ್ಕೂ ಆಗಲ್ಲ. ಯಾಕೆಂದ್ರೆ ಸಮಯ ಇರಲ್ಲಲ್ಲ, ನಮ್ಗೆ ಓದೋದು ಬರೆಯೋದೆಲ್ಲ ಇರ್ತದೆ, ಶೆಡ್ಯೂಲ್ ಇರ್ತದೆ. ಬರೀ ಧ್ಯಾನ ಮಾಡ್ತಾನೆ ಗಂಟೆಗಟ್ಲೆ ಕೂತ್ರೆ ಹೆಂಗೆ? ಆದ್ರೂ ಏನಾದ್ರೂ ಉಪಯೋಗ ಮಾಡ್ಕೊಳ್ಬೇಕು ಅನ್ನುವಾಗ ನನ್ನ ತಲೆಯಲ್ಲಿ ಬಂದಿದ್ದೆ, ರಾತ್ರಿ ಹಿಂಗೆ ನಿದ್ದೆ ಮಾಡೋ ಸಮಯದಲ್ಲಿ ನಾವು ಧ್ಯಾನ ಮಾಡೋದಾದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿದ್ದಲ್ಲ. ಎಷ್ಟು ಗಂಟೆ ನಿದ್ದೆ ಮಾಡ್ತೀವಿ ನಾವು ಆ ಟೈಮಲ್ಲಿ ಏನಾದ್ರೂ ಧ್ಯಾನ ಮಾಡ್ಬಿಟ್ರೆ. ಆದ್ರೆ ಏನ್ ಮಾಡೋದು, ನಿದ್ದೆ ಬೇಕಲ್ವಾ? ಆ ಆ ಥಾಟ್ ಬರ್ಲಿಕ್ಕೆ ಹಿಡಿತು. ಆದ್ರೆ ನೇರವಾಗಿ ಅಭ್ಯಾಸ ಮಾಡೋ ಪ್ರಯತ್ನ ಮಾಡ್ಲಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅದು. ಹೀಗೆ ನಿದ್ರೆನೂ ಮಾಡದೆ ಧ್ಯಾನ ಮಾಡ್ತಾ ಕಳೀತಾರೆ, ಗುಡಾಕೇಶ ಅನ್ನೋ ಕಾನ್ಸೆಪ್ಟ್ ಇರ್ತದೆ, ಅದೆಲ್ಲ ನನಗೆ ಪರಿಚಯ ಇಲ್ಲ. ಆದ್ರೆ ಮನಸ್ಸು ಹೇಳ್ತಾ ಇತ್ತು. ಕೊನೆಗೆ ನಾನು ಅನ್ಕೊಂಡೆ, 40 ದಿವಸ ಪಿರಮಿಡ್ ಅಲ್ಲಿ ಇಂಟರ್ನ್ಯಾಷನಲ್ ಹೋಗಿ, ಅಲ್ಲಿ ಪಿರಮಿಡ್ ಅಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡ್ಬೇಕು, ಹಗಲು ರಾತ್ರಿ ಎಲ್ಲ ಧ್ಯಾನ ಮಾಡಿ ಅವಾಗಾದ್ರೂ ಏನಾದ್ರು ಬೇಗ ಸಾಧನೆ ಆಗ್ತದೆ ಏನು ಅಂತೇಳಿ ಯೋಚನೆ ಮಾಡ್ತಿದ್ದೆ. ಅಲ್ಲಿ ರಾತ್ರಿ ಎಲ್ಲ ಓಪನ್ ಇರಲ್ಲ ಅಂದ್ರಿ. ಕೊನೆಗೆ ಅದು ವೇಸ್ಟ್ ಅನ್ಕೊಂಡೆ. ಕೊನೆಗೆ ಹಂಗೆ ನಾವು ಬಯಸಿದ್ರೆ ಯೂನಿವರ್ಸ್ ತನ್ನಷ್ಟು ತಾನಾಗೆ ಕೊಡ್ತದೆ ಅನ್ನೋದಕ್ಕೆ ಕೊನೆಗೆ ಗೊತ್ತಾಯ್ತು, ಗುಡಾಕೇಶ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅನ್ನುವಾಗ ಬಹಳ ಖುಷಿ ಆಯ್ತು ನನಗೆ. ಹೆಂಗೆ ಅಂತಂದ್ರೆ ರೋಗಿ ಬಯಸಿದ ಹಾಲು ಅನ್ನ ಅನ್ನಂಗೆ ಅದು ನನ್ನ. ಹಾ, ಅವಾಗ ಫಸ್ಟ್ ದಿನಾನೇ ನಾನು ಕೂತ್ಕೊಂಡೆ, ರಾತ್ರಿ ಎಲ್ಲ ಕೂತ್ಕೊಂಡೆ. ಅವಾಗ ಗೊತ್ತಾಯ್ತು ನನಗೆ, ನಂದು ಎಷ್ಟು ದಿವಸ ನಾನು ಬಯಸ್ತಾ ಇದ್ದದ್ದು ಇದೆ, ನಾನು ಬಂದಿದ್ದು ಇದಕ್ಕಾಗಿ ಅಂತ ಗೊತ್ತಾಯ್ತು. ಅವತ್ತಿನಿಂದ ಕೂತವನು ಇವತ್ತಿನವರೆಗೂ ರಾತ್ರಿ ಮಲಗಿಲ್ಲ, ನಾನು ಹಗಲು ಮಲಗಿಲ್ಲ, ನಿದ್ದೆನೇ ಇಲ್ಲ. ಅಂದ್ರೆ ಏನೋ ಅಂತಂದ್ರೆ ಅದು ಹೊಸದು ಅಂತ ಅನಿಸ್ಲಿಲ್ಲ ನನಗೆ. ಅಂದ್ರೆ ರಾತ್ರಿ ಧ್ಯಾನ ಶುರು ಮಾಡಿದ್ದು ಹೊಸದಲ್ಲ, ನಾನು ಆಲ್ರೆಡಿ ಅದು ಎಲ್ಲ ಆಗಿದೆ. ಇದೊಂದು ಮತ್ತೆ ಕಂಟಿನ್ಯೂಷನ್ ಅಷ್ಟೇ ಅದು. ಹಂಗಾಗಿ ಇದರಲ್ಲಿ ಅಷ್ಟೋ ಶಕ್ತಿ ಇದೆ. ಇದು ಎಲ್ಲರಿಗೂ ಸಿಗಬೇಕು, ಯಾಕಂದ್ರೆ ಇವತ್ತು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ತಾರೆ ಹಾಸ್ಪಿಟ್ಲ್ ಅಂತ. ಬರೀ ಒಂದು ಯಜ್ಞ ಯಾಗ ಮಾಡಿದ್ರೆ 40-50 ಸಾವಿರ ಖರ್ಚು ಮಾಡ್ತಾರೆ. ಮತ್ತು ಹೋಗಿ ಕೇಳಿದ್ರೆ ಏನು ಇದಿರಲ್ಲ, ಇಲ್ಲೇನು ದುಡ್ಡು ಕೊಡಬೇಕಾಗಿಲ್ಲ, ಕಾಸು ಇಲ್ಲ, ಏನಿಲ್ಲ. ಒಂದು 2 GB ನೆಟ್ ಡಾಟಾ ಹಾಕ್ಸ್ಕೊಂಡ್ರೆ ಮುಗೀತು. ಯಾವ ಸೆಷನ್ ಆದ್ರೂ ಅಟೆಂಡ್ ಮಾಡಿ. ನಮ್ಗೆ ಗುಡಾಕೇಶಕ್ಕೆ 1.5 GB ಬೇಕಾಗ್ತದೆ. ಮತ್ತೆ ಅದನ್ನು ಮತ್ತೆ ಯೋಚನೆ ಮಾಡಿ ನಾವು ಕೆಲವರಿಗೆ ಜೂಮ್ ಅಲ್ಲಿ ಕನೆಕ್ಟ್ ಆಗಲ್ಲ, ಹಂಗಾಗೂ ಯಾರಿಗೂ ಮಿಸ್ ಆಗಬಾರ್ದು ಅಂತ ಯೂಟ್ಯೂಬ್ ಅಲ್ಲೂ ಕೂಡ ಲೈವ್ ಬರುವ ಹಾಗೆ ಇವಾಗ ಯೂಟ್ಯೂಬ್ ಅಲ್ಲೂ ಲೈವ್ ಕೊಡ್ತಾ ಇದೀವಿ. ಎಷ್ಟೋ ಜನ ಮಾಸ್ಟರ್ಸ್ ಇಲ್ಲಿ ಜೂಮ್ ಅಲ್ಲಿ ಇರೋಷ್ಟ ಜನ ಯೂಟ್ಯೂಬ್ ಅಲ್ಲೂ ಜಾಯ್ನ್ ಆಗ್ತಾರೆ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಕೆಲವರಿಗೆ ಸೌಂಡು, ಆಮೇಲೆ ಹಳ್ಳಿಯಲ್ಲಿರೋರಿಗೆ ಅವರಿಗೆಲ್ಲ ಸರಿ ಕೇಳಿಸಲ್ಲ. ಅವರೆಲ್ಲ ಹೋಗಿ ಇದರಲ್ಲಿ ರಿಸರ್ವೇಶನ್ ಕಡಿಮೆ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡಿರ್ತಾರೆ ಲೈವ್ ಅಲ್ಲಿ. ಹಂಗಾಗಿ ಬಹಳ ಜನರು ಇವತ್ತು ಗುಡಾಕೇಶರಾಗ್ತಾ ಇದ್ದಾರೆ ಮೇಡಮ್. ಅದರಲ್ಲಿ ನೀವು ಒಬ್ರು ಆಗ್ಬೇಕು. ಇವತ್ತು ಒಂದು ದೊಡ್ಡ ಕ್ರಾಂತಿ ನಡೀತಾ ಇದೆ, ಗುಡಾಕೇಶ ಕ್ರಾಂತಿ. ಅದರಲ್ಲಿ ನಮ್ಮ ಪದ್ಮಾ ಮೇಡಮ್ ಅವರು, ರತ್ನಮ್ಮ ಮಾಸ್ಟರು,
ರಾಜೇಶ್ ಸರ್, ಲಕ್ಷ್ಮಿ ಮೇಡಮ್, ಮತ್ತೆ ನಾಗರತ್ನ ಮೇಡಮ್, ಎಲ್ಲರೂ ಅವರು ಇವರು ಅಂತ ಏನ್ ಹೇಳೋದು. ಎಲ್ಲರ ಒಂದು ಶ್ರಮ ಇದೆ, ಎಲ್ಲರ ಒಂದು ಅದನ್ನ ಬೆಳೆಸ್ಬೇಕು, ಇದು ಸಿಗ್ಬೇಕು ಎಲ್ಲರಿಗೂ ಅನ್ನೋ ಒಂದು ಇದಿದೆ. ಯಾಕಂದ್ರೆ ಚಂದ ಇದೆ, ಅಷ್ಟು ಚಂದ ಇದೆ. ಹಾಗಾಗಿ ಓಕೆ ಮೇಡಮ್. ನಾವು ಬಹಳ ಬಲವಂತ ಮಾಡಬಾರ್ದು, ಯಾಕಂದ್ರೆ ನೋ ಇಂಟರ್ಫಿಯರ್. ಇಲ್ಲ ಮಾಸ್ಟರ್, ಸೋಲ್ ಹೇಳ್ತಾ ಇದ್ದೆ ನಿಮ್ಗೆ, ಹೇಳದ್ನಲ್ಲ 2 ತಿಂಗಳಿಂದ ನನ್ಗೆ ಹೇಳ್ತಿದೆ ನೈಟ್ ಕುತ್ಕೊಂಡು ಹೆಂಗೂ ಇನ್ನೊಂದ್ 2-3 ಅವರ್ಸ್ ಹೆಂಗೋ 3:40 ಎದ್ದೊಳ್ತೀಯ ನೀನು, ಗೂಢಾಕೇಶ ಸೆಲೆಕ್ಟ್ ಮಾಡು. ಈಗ ಕತ್ಲೆ ಅಂದ್ರೆ ಭಯ ಅಂತ ನಾನು ನಿಮ್ಗೆ ಹೇಳಿದ್ದೆ ಕೂಡ, ನಿಮ್ ಫೋನಲ್ಲಿ ನಾನು ಹೇಳಿದ್ದೆ, ನೀವು ಮರ್ತಿರ್ಬೋದು. ಬಟ್ ಆ ಭಯನೂ ಈಗ ಹೋಗಿದೆ ನನ್ಗೆ. ಯಾವ ರೂಮಲ್ಲಿ ಎಲ್ ಬೇಕಾದ್ರೂ ಕುತ್ಕೊಳ್ಳೋ ಅಷ್ಟಿಗೆ ಧೈರ್ಯ ಬಂದಿದೆ. ಹಂಗಾಗಿ ನನ್ ಗೂಢಾಕೇಶಕ್ ಬರಂಗ್ ಏನು ತೊಂದ್ರೆ ಇಲ್ಲ ಮಾಸ್ಟರ್. ನಾನು ಬಯಸ್ತಾ ನಾನು ಕುತ್ಕೋಬೇಕು. ಮತ್ತೆ ಇನ್ನೊಬ್ಬ ಮಾಸ್ಟರ್ ಇದ್ರು, ನಿಖಿತಾ ಮಾಸ್ಟರ್ ಅಂತ ಹೇಳಿ. ನಾನು ಎಷ್ಟೋ ಸಲ ನನ್ಗೆ ಡಿಪ್ರೆಷನ್ಗೆ ಹೋಗಿದ್ದಿದೆ ಸ್ಟಾರ್ಟಿಂಗ್ ಅಲ್ಲಿ ಧ್ಯಾನದಲ್ಲಿ, ಬೇಡ ಬಿಟ್ಬಿಡೋಣ ಅನ್ನೋ ಅಷ್ಟು ನೆಗೆಟಿವ್ ಎನರ್ಜಿ ನನ್ಗೆ ಇದಾಗಿದೆ. ಆ ಟೈಮಲ್ಲಿ ಅವ್ರು ತುಂಬಾ ನನ್ಗೆ ಹೇಳಿದ್ದಾರೆ, ಇಲ್ಲ ಬನ್ನಿ ಗೂಢಾಕೇಶದಲ್ಲೂ ಬನ್ನಿ, ನೀವು ಭಯ ಇದ್ರೆ ಅಲ್ಲಿ ನೀವು ಸರ್ವೈವ್ ಆಗ್ತೀರಾ ಅಂತೆಲ್ಲ ಹೇಳಿದ್ದಾರೆ ಮಾಸ್ಟರ್. ಅವರಿಂದನೂ ಸಹ ನಾನು ತುಂಬಾನೇ ಜ್ಞಾನನ ತಿಳಿಸ್ತಾರೆ ಅವ್ರು. ಯಾವಾಗ ನಾನು ಏನೇ ಡೌಟ್ ಕೇಳಿದ್ರು ಹೇಳ್ತಾರೆ. ನಿಖಿತಾ ಅಂತ ಗುಬ್ಬಿ ಮಾಸ್ಟರ್ ಅವರು, ಅವ್ರಿಂದ ತುಂಬಾ ಉಪಯೋಗ ಆಗಿದೆ, ಉಪಕಾರ ಮಾಡ್ತಿದ್ದಾರೆ ಈಗ್ಲೂ ಸಹ ನನ್ಗೆ. ಹಂಗಾಗಿ ಅವ್ರು ಗೂಢಾಕೇಶಕ್ ಬಾ, ನಿನ್ ಭಯ ಎಲ್ಲ ಹೋಗುತ್ತೆ ಅಂತ. ಖಂಡಿತ ಮಾಸ್ಟರ್, ನನ್ನ ಆತ್ಮ ಒಪ್ಕೊಂಡ್ಬಿಟ್ಟಿದೆ ಅದು ಮಾಡಕ್ ಬರ್ದೇ ಬರ್ತೀನಿ ಮಾಸ್ಟರ್. ಇನ್ 1 ತಿಂಗಳು ಹೌದು, ನಿಖಿತಾ ಮೇಡಮ್ ಹೇಳ್ತಾ ಇದ್ರು ಮೇಡಮ್, ತುಂಬಾ ಅದ್ಭುತವಾಗಿ ನಡ್ಕೊ ಬರ್ತಾ ಇದೆ, ಮಾಡ್ತಾ ಇದ್ದೀರಾ ನೀವು ಸಾಧನೆನ ಗುಡಕೇಸದು. ತುಂಬಾ ಇಷ್ಟ ಆಯ್ತು ನನ್ಗೆ. ನಾನು ಲಾಯರ್ ಕರ್ಸಿದ್ದೆ, ನೆನ್ನೆ ದಿನ ಲಾಯರ್ ಬಂದಿದ್ರು ಮೊನ್ನೆ, ಸುಬ್ರಹ್ಮಣ್ಯಂ ಸರ್ ಅಂತ. ಅವ್ರು ಕೂಡ ಅಟೆಂಡ್ ಆಗಿ ತರನೇ ಅನುಭವ ಹಂಚ್ಕೊಂಡಿದ್ರು. ಅದನ್ನ ಅವ್ರು ಕಳ್ಸಿದೆ ಲಿಂಕು, ಕೇಳ್ಬಿಟ್ಟು ಹಂಗಂತಂದ್ರು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅವ್ರ ಅನುಭವನ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುಡಕೇಸ. ಮಾಡಿ ಮೇಡಮ್, ಸಾಧನೆ ಮಾಡ್ತಾ ಇದ್ದೀರಾ. ಅರುಣ್ ಸರ್, ನೀವು ಎಲ್ಲಾರು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಮುಂದುವರಿಸಿ ಅಂತ ಅವ್ರು ಮಾತಾಡಿದ್ರು. ಗುಡಕೇಸ್ ಬಗ್ಗೆನೆ ಸಾಕಷ್ಟು ಮಾತಾಡಿದ್ರು ಮೊನ್ನೆ. ಅವ್ರು ಕೂಡ ಬರ್ತಾರೆ ಮೇಡಮ್, ಈಗ ಸದ್ಯದಲ್ಲಿ ಅವರು ಕೂಡ ಬರ್ತಾರೆ, ಮಾತಾಡ್ತಾರೆ ಮೇಡಮ್. ಓಕೆ, ಅವ್ರ ಅವರು ಹಾಕ್ತಾರೆ, ಫೋಟೋಸ್ ಎಲ್ಲ ಹಾಕ್ತಾರೆ, ನೋಡಿದೀನಿ. ಸ್ಟಾರ್ಟಿಂಗ್ ಬರೋದ್ 1 ಅವರ್ 1/2 ಅವರ್ ಅಂತ ಹೇಳ್ಬೇಕು ನಾವು. ಆಮೇಲೆ ಆ 1 ಅವರ್ ಎಲ್ಲ ಸಾಕಾಗೋದಿಲ್ಲ. ಸಾಧನೆ ಜಾಸ್ತಿ ಮಾಡ್ತಾ ಆತ್ಮಜ್ಞಾನ ಹೆಚ್ಚಾಗುತ್ತೆ. ಥ್ಯಾಂಕ್ ಯು. ತುಂಬಾ ದೊಡ್ಡ ವೇದಿಕೆ ಇದು ನನ್ಗೆ. ಎಲ್ಲ ತುಂಬಾ ಅದ್ಭುತವಾದ ಜ್ಞಾನಗಳಿದೆ. ನನ್ ಕರ್ಸಿದೀರಾ ನೀವು, ಬಟ್ ನಿಮ್ ಮುಂದೆ ನಾನು ಹಂಚ್ಕೊಳಕ್ ಅವಕಾಶ ಪತ್ರಿಜಿ ಸರ್ ಕರ್ಕ ಬಂದಿದ್ದಾರೆ. ಹಂಗೆ ನಿಖಿತಾ ಮೇಡಮ್ ಹೇಳಿದ್ದಾರೆ, ಬರ್ತೀನಿ ಮಾಡ್ಕೊಡ್ತೀನಿ. ಓಕೆ ಮೇಡಮ್ ಅಂತ ಹೇಳಿದ್ದಾರೆ. ಮತ್ತೆ ನಾಳೆನು ಕೂಡ ನಾಳಿದ್ದು ನಮ್ದು ಇದಿದೆ ಜ್ಞಾನಾಮೃತ, ಪತ್ರಿಜಿಯರ ಜ್ಞಾನಾಮೃತ ಕೂಡ ಇದೆ. ಸಂಗೀತ ಬೇಕಾದ್ರೆ ಆಡ್ಬೋದು, ಆಡ್ಬೋದು. ಒಳ್ಳೊಳ್ಳೆ ಇದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರ್ತಾ ಇದೆ ಮೇಡಮ್. ಅವಾಗೂ ಅಟೆಂಡ್ ಆಗಿ ನಾಳಿದ್ದು ಶುಕ್ರವಾರ ಇರುತ್ತೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಇಷ್ಟೊತ್ತು ನೀವು ಬಂದು ನಿಮ್ಮ ಅನುಭವನ ಹಂಚ್ಕೊಂಡಿದ್ರಲ್ಲ, ಪ್ರತಿಯೊಬ್ಬರಿಗೂ ಇದು ಮೋಟಿವೇಶನ್ ಹುಟ್ಟಿದಾಗೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿಮ್ಮ ವೇದಿಕೆ ಪರವಾಗಿ, ನಮ್ಮ ಪರವಾಗಿ, ಎಲ್ಲರ ಧ್ಯಾನಿಗಳ ಪರವಾಗಿ ನಿಮ್ಗೆ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ಸರ್ ಮಾತಾಡ್ತಾರೆ, ಇನ್ನ ಮಾತಾಡೋರಿದ್ದಾರೆ, ಮಾತಾಡ್ತಾರೆ. ಮೇಡಮ್ ಮೋಟಿವೇಟ್ ಆಗಿದ್ದೀನಿ ಮ್ಯಾಮ್. ನಾನು ಚೆನ್ನಾಗಿದಾರ ಗೊತ್ತಿಲ್ಲ, ಈ ವೇದಿಕೆಗೆ ಬಂದು ನಾನೇ ಮೋಟಿವೇಟ್ ಆಗೋದ. ಈಗ ಅರುಣ್ ಸರ್ ಹೇಳಿದ್ದು, ರಾಜೇಶ್ ಹೇಳಿದ್ದು, ನಾಗರತ್ನ ಹೇಳಿದ ಮಾತಿಗೆ ನಾನೇ ಮೋಟಿವೇಟ್ ಆಗಿದ್ದೀನಿ. ಅಷ್ಟು ಜ್ಞಾನ ನನ್ಗೆ ಇವತ್ ಸಿಕ್ಕಿದೆ, ನಂಗೆ ತುಂಬಾ ಖುಷಿ ಇದೆ. ಏನಕ್ಕೆ ಅನ್ವಿಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸರಿ ಹೇಳ್ತಾ ಇದ್ರು, ಫಸ್ಟ್ ಬೇರೆ ಒಂದು ಮೆಡಿಟೇಷನ್ ಮಾಡ್ತಾ ಇದ್ದೆ, ಅದು ಯಾಕೋ ನನಗೆ ಸಮಾಧಾನ ಆಗ್ಲಿಲ್ಲ. ಮಾಡ್ತಾ ಇದ್ರೆ ಇನ್ನೂ ಬೇಕು ಅಂತ ಅನಿಸ್ತಾ ಇತ್ತು ಅಂತ. ನಾನು ಹಾಗೇನೆ ಮಾತಾಜಿ ನಿರ್ಮಲಾ ದೇವಿ ಅವ್ರನ್ನ ಅವ್ರ ಫೋಟೋ ಎಲ್ಲ ಇಟ್ಕೊಂಡು ಅದು ಅವ್ರದ್ದು ಪಾದಗಳು ಎಲ್ಲ ಅಲ್ಲಿ ಇದಾಗಿತ್ತು. ಸುಮಾರು ಒಂದು 2 years ಅದನ್ನ ಮಾಡಿದೀನಿ. ಮಾಡಿದ್ರೆ ಅಲ್ಲಿ ಏನಿತ್ತು, ಹೇಗಿತ್ತು ಅಂದ್ರೆ ನಾನ್ ವೆಜ್ ಎಲ್ಲವೂ ತಿನ್ನೋದು, ಮಾಮೂಲಿ ಧ್ಯಾನ ಮಾಡೋದು, ಆ ತರ ಇತ್ತು ಅದ್ರಲ್ಲಿ. ಎಲ್ಲ ತಿನ್ನೋದು, ಎಲ್ಲ ಇದ್ ಮಾಡೋದು. ಅದು ಯೋಚನೆ ಮಾಡ್ತಿದ್ದೆ, ಇದೆಲ್ಲ ಮಾಡ್ತಾರೆ, ಇದನ್ನ ತಿನ್ಬಾರ್ದು ಅಂತ ಏನಕ್ಕೆ ಇವ್ರು ಅದನ್ನ ಹೇಳೋದಿಲ್ಲ. ಹೌದು, ಅವ್ರದ್ದು ಫುಡ್ ಅವ್ರಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ರು. ಫುಡ್ ಅದು ಅವ್ರಿಗಿಷ್ಟ, ಅದು ಅದನ್ನ ಬೇಡ ಅಂತ ಹೇಳೋದಿಕ್ಕಾಗಲ್ಲ. ಅದು ಅವ್ರು ಏನ್ ಬೇಕೋ ಅದನ್ನ ಅವ್ರು ಉಪಯೋಗಿಸ್ಕೊಳ್ಳಿ. ಆದ್ರೆ ಇದು ಮಾತಾಜಿದು ಇದು ಅವರೇ ಈ ಕುಂಡಲಿನ ಜಾಗೃತೆಗೊಳಿಸೋದನ್ನ
ಅವರೇ ಇದನ್ನ ಕಂಡಿಡಿದಿರೋದು ಅಂತೇಳಿ ಅವರು ಧ್ಯಾನದಲ್ಲಿ ವಿನುತಾ ಅಂತ ಇದ್ರು. ಮತ್ತೆ ಇನ್ನೊಬ್ರು ಸೂಪರ್ವೈಸರ್ ಇನ್ನೊಬ್ರು ಮೇಡಮ್ ಇದ್ರು. ಅವರು ಅದನ್ನ ಹೇಳ್ಕೊಡ್ತಾ ಇದ್ರು ನಮ್ಗೆ. ನಾನು ಅದನ್ನ 1 year ವರ್ಗೂ ಮಾಡ್ದೆ ಮನೆಯಲ್ಲಿ ಇಟ್ಕೊಂಡು. ನಮ್ಮ ಅಮ್ಮ ಅಂತ ಇತ್ತು, ಯಾರ ಫೋಟೋಗಳು ಇಟ್ಕೊಂಡ್ ಮಾಡ್ತೀರಿ, ಏನಕ್ಕೆ ಬೇರೆಯವ್ರ ಫೋಟೋನೆಲ್ಲ ಇಟ್ಕೊಂಡ್ ಮಾಡೋದು, ಅದೆಲ್ಲ ಏನಿಲ್ಲ, ಮಾಮೂಲಿ ದೇವ್ರೇ ಅಂತ ಕೈ ಮುಗಿದ್ರೆ ಆಗಲ್ವಾ ಅಂತ ಇತ್ತು ನಮ್ಮಮ್ಮ. ನಮ್ಮ ಅಮ್ಮ ಅಷ್ಟು ಏಜ್ ಆಗಿದ್ರು ಅಮ್ಮನ್ಗೆ ಏನು ಅಂದ್ರೆ ಬೇರೆಯವ್ರ ಫೋಟೋ ಎಲ್ಲ ಇಟ್ಕೊಂಡ್ ಮಾಡೋದು ಅಮ್ಮಂಗೆ ಇಷ್ಟ ಇರ್ಲಿಲ್ಲ. ಅದೆಲ್ಲ ಮಾಡೋದ್ ಬೇಡ ಅಂತ ಹೇಳೋದು. ಈಗೆಲ್ಲ ಕೆಲವೆಲ್ಲ ನಾನು ಯೋಚನೆ ಮಾಡಿದಾಗ ಅದೆಲ್ಲ ಮಾಡಿ 1.5 ವರ್ಷ ಎಲ್ಲವರೆಗೂ ಮಾಡಿ ಆಮೇಲೆ ಇದು ನನ್ಗೆ ಯಾಕೋ ನನ್ಗೆ ಸಮಾಧಾನ ಅನಿಸ್ತಾ ಇಲ್ಲ ಅಂತ ಅನ್ಕೊಂಡು ಯೂಟ್ಯೂಬ್ ಅಲ್ಲಿ ಹುಡುಕಿದಾಗ ಈ ಈ ಧ್ಯಾನದಲ್ಲಿ ನನ್ಗೆ ಬಂದಿಕ್ಕೆ ಕಾರಣ ಆಯ್ತು ಇದು. ಸರಿ ಅಂದಿದ್ದಕ್ಕೆ ನಾನು ಈ ಮಾತು ಹೇಳೋದಿಕ್ಕೆ ಇಷ್ಟಪಟ್ಟೆ. ಅವರು ನಾನ್ ಬೇರೆ ಧ್ಯಾನ ಮಾಡ್ತಿದ್ದೆ ಅಂದಾಗ ಮೋಸ್ಟ್ಲಿ ಕೆಲವೆಲ್ಲ ಎಷ್ಟು ಧ್ಯಾನಗಳಲ್ಲಿ ಎಷ್ಟೊಂದಿದೆ. ಅಯ್ಯಪ್ಪ ಪಿಂಡೆ ಸರ್ ಹೇಳಿದ್ರು ನೋಡಿ, 17 ಧ್ಯಾನಗಳೇನೋ ಮಾಡಿ ಅದ್ ಯಾವುದು ನನ್ಗೆ ಸಕ್ಸಸ್ ಆಗಿಲ್ಲ ಅಂದಾಗ ಇದಕ್ಕೆ ಬಂದೆ, ಇದೇ ನನಗೆ ಕೊನೆ ಅಂತ, ಇನ್ನೇನು ಮುಂದೆ ಯಾವ್ದು ದಾರಿನೇ ತೋರಿಸ್ಲಿಲ್ಲ ನನಗೆ ಅಂತ ಹೇಳ್ಕೊಂಡಿದ್ದಾರೆ ಒಂದು ಇದ್ರಲ್ಲಿ ವಿಡಿಯೋದಲ್ಲಿ. ಹಾಗೆ ಇದು ಕೆಲವ್ರಿಗೆ ಬೇಗ ಅಟ್ಯಾಚ್ ಆಗುತ್ತೆ, ಬೇಗನೆ ಇದ್ರಲ್ಲಿ ನಮ್ಗೆ ಸ್ಫೂರ್ತಿ ಸಿಗುತ್ತೆ. ಈ ಮೆಡಿಟೇಷನ್ ಇದು PSM ಅಂತಂದ್ರೆ ಏನೋ ಒಂಥರ ತುಂಬಾನೇ ಅದ್ಭುತವಾದ ಒಂದು ಧ್ಯಾನ, ಎಲ್ಲರಿಗೂ ಮಾರ್ಗದರ್ಶನ ತೋರ್ತಾ ಇದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ನನಗೆ ಅನ್ವಿಟ್ ಮಾಡಿದಕ್ಕೆ, ಮಾತಾಡ್ಬೇಕು ಅಂತ ಹೇಳಿ ಅದಕ್ಕೆ ಅನ್ವಿಟ್ ಮಾಡೋದಕ್ಕೆ ಇದ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆರಿ ಗುಡ್. ಓಕೆ ಮಾಸ್ಟರ್ಸ್, ಎಲ್ಲರೂ ಆಗಿದ್ದಾರೆ ಅನ್ಸುತ್ತೆ. ಪುನಃ 9 ಗಂಟೆ ಸೆಷನ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗಿ. ಮೇಡಮ್ ಕ್ಲೋಸ್ Okay, sir. ಮಾಡೋದು. ಆಯ್ತು ಸರ್. ಹೇಮಾ ಮಾಸ್ಟರ್ ಏನು ಮಾತಾಡ್ತಾರಂತೆ. ನಮಸ್ತೆ ನಮಸ್ತೆ. ನಮಸ್ತೆ ಶ್ರೀ ಕೃಷ್ಣ ಪರಮಾತ್ಮ. ಅವ್ರ ಪದ್ಮಾ ಮೇಡಮ್ಗೆ, ಅವ್ರ ರತ್ನಮ್ಮ ಮೇಡಮ್ಗೆ, ಮಾಸ್ಟರ್ಗೆಲ್ಲ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಅಮ್ಮಂಗ್ ಕೊಟ್ಟೋಗಿದ್ದೆ ನಾನ್ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಅಮ್ಮ ಕೇಳ್ಕೊತಾ ಇರ್ಲಿ ಅಂತ. ಪಾಪ ಅಮ್ಮ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅವ್ರ ಅನುಭವ ಕೇಳ್ದೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸ್ವಲ್ಪ ಕೇಳ್ಕೊಬಿಟ್ಟೆ ನಾನು. ತುಂಬಾ ಅಂದ್ರೆ ಪೂರ್ತಿ ಕೇಳ್ಕಂದ್ರೆ ಇನ್ನೇನೋ ಇದಾಗೋದು ಗೊತ್ತಿಲ್ಲ, ಎನರ್ಜಿ ಬರೋದು, ಅಷ್ಟು ಚೆನ್ನಾಗಿತ್ತು ಅನುಭವ ಮೇಡಮ್ಗೆ. ಅವ್ರದ್ದು ಸ್ವಲ್ಪ ನಂಬರು ಬೇಕಿತ್ತು. ಅವ್ರ ಅಮ್ಮ ದೇವನಹಳ್ಳಿ ಅಂತ ಹೇಳ್ತಾ ಇದ್ರು ಮೇಡಮ್, ಟೀಚರ್ ಆಗಿರೋದು. ನಮ್ದು ಅಲ್ಲೇ ಹತ್ರ ಆಗುತ್ತೆ. ಏನಾದ್ರು ಎಲ್ಲಾರು ಹೋಗ್ಬೇಕು ಅಂದ್ರೆ ಅವ್ರದ್ದು ಸ್ವಲ್ಪ ನಂಬರ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನನ್ಗೆ ಈಸಿ ಆಗುತ್ತೆ ಅಂತ. ಕೊಡ್ತೀನಿ ಆಮೇಲೆ ಮೇಡಮ್. ಹಾ ಸರಿ, ಓಕೆ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿತ್ತು ಅನುಭವ ಮೇಡಮ್ ನಿಮ್ದು. ನಮಸ್ತೆ ನಮಸ್ತೆ ಮೇಡಮ್, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಓಕೆ. ಪುನಃ 9 ಗಂಟೆ ಸೆಷನ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗಿ. ಓಕೆ ಸರ್. ಶ್ರೀಕೃಷ್ಣ ಅರ್ಪಣ ಮಸ್ತ್. ಥ್ಯಾಂಕ್ ಯು. ತಥಾಸ್ತು ಅಂದ್ಬಿಟ್ರೆ ನೀವು ಬಿಡಿ, ತಥಾಸ್ತು ಅಂದ್ಬಿಡಿ ಕವಿತಾ ಮೇಡಮ್ಗೆ. ಎಲ್ಲರಿಗೂ ತಥಾಸ್ತು. ಥ್ಯಾಂಕ್ ಯು.